ಹಲೋ ಸ್ಟೂಡೆಂಟ್ಸ್, ನೀವೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಇದೆ. ಏನಂದ್ರೆ ಯಾರೆಲ್ಲ ಗೌರ್ಮೆಂಟ್ ಜಾಬ್ಸ್ಗಳಿಗೆ ವೇಟ್ ಮಾಡ್ತಾ ಇದ್ರಿ, ಫಾರ್ ಆಲ್ ಡಿಪ್ಲೊಮಾ ಬ್ರಾಂಚಸ್, ಫಾರ್ ಆಲ್ ಇಂಜಿನಿಯರಿಂಗ್ ಬ್ರಾಂಚಸ್, ಈವನ್ ಫಾರ್ ದ ಸ್ಪೆಸಿಫಿಕ್ ಡಿಗ್ರಿ ಅವ್ರಿಗೂ ಕೂಡ, ಈವನ್ ಫಾರ್ ದ ಅಗ್ರಿ ಅವ್ರಿಗೆ ಕೂಡ ಗೌರ್ಮೆಂಟ್ ಜಾಬ್ಸ್ಗಳು ಕಾಲ್ ಆಗಿದೆ. ಎಷ್ಟು ಜಾಬ್ಸ್ಗಳಂದ್ರೆ 750 ಪೋಸ್ಟ್ಗಳು ಕಾಲ್ ಫರ್ ಆಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಯಾರಿಗೆಲ್ಲ ಅವೈಲೇಬಲ್ ಇದೆ ಗವರ್ಮೆಂಟ್ ಪೋಸ್ಟ್ಗಳು, ಯಾವಾಗ ಸ್ಟಾರ್ಟ್ ಆಗ್ತಾ ಇದೆ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್, ಯಾವಾಗ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಇದೆ, ಏನೆಲ್ಲ ಪ್ರೊಸೀಜರ್ ಮಾಡಬೇಕು, ಎಲ್ಲಿ ಹೋಗಿ ನೀವು ಅಪ್ಲಿಕೇಶನ್ಸ್ನ ಹಾಕಬೇಕು, ಅದರ ಜೊತೆಗೆ ಅದರ ಸಿಲೆಬಸ್ ಏನು, ಯಾರಿಗೆಲ್ಲ ಅಪ್ಲಿಕೇಬಲ್ ಆಗ್ತಾ ಇದೆ, ಈವನ್ ಈ 750 ಪೋಸ್ಟ್ಗಳಿಗೆ ಕೂಡ ನಾವು ಕೋಚಿಂಗ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅದರ ಸಿಲೆಬಸ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀವಿ. ಎಷ್ಟು ಸ್ಯಾಲರಿ ಇದೆ, ಈ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಅಂದ್ರೆ ಗವರ್ಮೆಂಟ್ ಜಾಬ್ಸ್ ಫಾರ್ ಆಲ್ ದ ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡೋ ವಿಡಿಯೋ ಇದಾಗಿದೆ. ಸೊ ಫಸ್ಟ್ ಏನ್ ಮಾಡೋಣ ಅಂದ್ರೆ ನೋಟಿಫಿಕೇಶನ್ ಏನ್ ರಿಲೀಸ್ ಆಗಿದೆ ನೋಡೋಣ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆಇಎ ಡಿಪಾರ್ಟ್ಮೆಂಟ್ ಅಲ್ಲಿ ಯೂಶಲಿ ಎಲ್ಲ ಗವರ್ಮೆಂಟ್ ಎಕ್ಸಾಮ್ಸ್ಗಳು ಕಾಲ್ಫರ್ ಆಗೋದು ಕೆಇಎ ಡಿಪಾರ್ಟ್ಮೆಂಟ್ ಇಂದ. ಸೊ ಈಗ 11 ಜುಲೈ 2026 ಅಲ್ಲಿ ಕಾಲ್ಫರ್ ಆಗಿದೆ. ಯಾವುದಕ್ಕೆ ಕಾಲ್ಫರ್ ಆಗಿದೆ ಅನ್ನೋದನ್ನ ನಾನು ಬ್ರೀಫ್ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ದ ಬಿಟ್ ಬೈ ಬಿಟ್ ಪ್ರತಿ ಒಂದನ್ನು ಕೂಡ ಸಪ್ರೇಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಇವಾಗ ನೋಡೋಣ. ಸೊ ಫಸ್ಟ್ ಯಾವ್ದು ಕರೆದಿದ್ದಾರೆ ಅಂದ್ರೆ ಸರ್ವೇಯರ್. ಓಕೆ, RPC ಸರ್ವೇಯರ್ ಪೋಸ್ಟ್ಗೆ ಕಾಲ್ಫರ್ ಆಗಿದ್ದಾರೆ. ಅಂದ್ರೆ ಕನ್ನಡದಲ್ಲಿ ಹೇಳೋದಂದ್ರೆ ಭೂ ಮಾಪಕರು ಅಂತ ಹೇಳ್ಬಿಟ್ಟು. ಸೊ ಸ್ಯಾಲರಿನ ನೀವು ನೋಡಬಹುದು ಸ್ಟೂಡೆಂಟ್ಸ್ ಇಲ್ಲಿ 37,500 ಇಂದ 76,100 ರುಪೀಸ್. ಇದು ಸ್ಟೇಟ್ ಗವರ್ಮೆಂಟ್ ಪೋಸ್ಟ್ ಗಳಾಗಿರುತ್ತೆ. ಸೊ ಎಷ್ಟು ಹುದ್ದೆಗಳಿಗೆ ಕಾಲ್ ಆಗಿದೆ? 560 ಪೋಸ್ಟ್ ಗಳಿಗೆ ಕಾಲ್ಫರ್ ಆಗಿದೆ. ಓಕೆ, ಸೊ ಈಗ ಸರ್ವೇಯರ್ ಪೋಸ್ಟ್ಗೆ ಕಾಲ್ ಆಗಿದೆ ಅಂತ ಗೊತ್ತಾಯ್ತು. ಹಾಗಾದ್ರೆ ಯಾರಿಗೆಲ್ಲ ಅರ್ಹತೆ ಇದೆ ಅಂದ್ರೆ ಯಾರೆಲ್ಲ ಅಪ್ಲಿಕೇಬಲ್ ಆಗ್ತಾ ಇದ್ದೀರಾ? ಸೊ ಕಂಪಲ್ಸರಿ ನಿಮ್ಮ ಕಂಪ್ಲೀಟ್ ಆಗಿರಬೇಕು. ಆದಷ್ಟು ನಿಮ್ಮ ಕಂಪ್ಲೀಟೆಡ್ ಸರ್ಟಿಫಿಕೇಟ್ ನ ಇವಾಗಲೇ ಕಾಲೇಜ್ಗೆ ಅಪ್ಲೈ ಮಾಡಿ ತಗೊಳ್ಳಿ ಸ್ಟೂಡೆಂಟ್ಸ್. ಯಾರು ಕಾನೂನಿನ ಅಡಿಯಲ್ಲಿ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಅಂದ್ರೆ ನಿಮ್ಮ ಯೂನಿವರ್ಸಿಟೀಸ್ಗಳು, ಯೂನಿವರ್ಸಿಟಿಯಿಂದ ಯಾರೆಲ್ಲ ಇಂಜಿನಿಯರಿಂಗ್ ಮಾಡಿದ್ದೀರಾ, ತಂತ್ರಜ್ಞಾನದಲ್ಲಿ ಯಾವುದೇ ಪದವಿ ಹೊಂದಿರಬೇಕು ಅಂದ್ರೆ ಟೆಕ್ನಿಕಲ್ ಸ್ಕಿಲ್ಸ್ಗಳು ಅಂದ್ರೆ BCA ಇರ್ಬೋದು, BSc ಕಂಪ್ಯೂಟರ್ ಸೈನ್ಸ್ ಇರ್ಬೋದು, BSc ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇರಬಹುದು, ಈವನ್ ALMI ಅವ್ರು ಇರ್ಬೋದು, ಆಟೋಮೊಬೈಲ್ ಇರ್ಬೋದು, ಮತ್ತೆ ರೋಬೋಟಿಕ್ಸ್ ಅವರು ಇರ್ಬೋದು, ಡೇಟಾ ಸೈನ್ಸ್, ಟೋಟಲಿ ತಂತ್ರಜ್ಞಾನ ಅಂದ್ರೆ ಟೆಕ್ನಾಲಜಿ ಮೇಲೆ ನೀವು ಯಾವುದೇ ಅಂದ್ರೆ ಟೆಕ್ನಿಕಲ್ ಸ್ಕಿಲ್ಸ್ ಮೇಲೆ ನೀವೇನಾದ್ರೂ ನೀವು ಪದವಿ ಪಡೆದಿದ್ರೆ ಅಂದ್ರೆ ಡಿಗ್ರಿ ಪಡೆದಿದ್ರೆ ಅವರು ಯಾವುದೇ ಇಂಜಿನಿಯರಿಂಗ್, ತುಂಬಾ ಇಲ್ಲಿ ನೋಡ್ಕೊಳ್ಳಿ, ತುಂಬಾ ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದೀರಾ, ಯಾವುದೇ ಇಂಜಿನಿಯರಿಂಗ್ ಬ್ರಾಂಚ್ ಆಗಿದ್ರು ಕೂಡ, ಈವನ್ AMI ಪದವಿ ಹೊಂದಿದ್ರೆ ಕೂಡ ನೀವೆಲ್ಲರೂ ಕೂಡ ಈ RPC ಲ್ಯಾಂಡ್ ಸರ್ವೇಯರ್ ಪೋಸ್ಟ್ಗೆ ಅಪ್ಲಿಕೇಬಲ್ ಆಗ್ತೀರಾ. ಇಷ್ಟೇ ಅಲ್ಲ, ನೀವೇನಾದ್ರೂ ಯೂನಿವರ್ಸಿಟಿ ಅಂಡರ್ ಅಲ್ಲಿ ಮ್ಯಾಥಮೆಟಿಕ್ಸ್ ಅಥವಾ ಫಿಸಿಕ್ಸ್ ಅಲ್ಲಿ ಡಿಗ್ರಿ ಆಗಿದ್ರೆ, ಮ್ಯಾಥಮೆಟಿಕ್ಸ್ ಅಥವಾ ಫಿಸಿಕ್ಸ್, ಕಂಪ್ಯೂಟರ್ ಸೈನ್ಸ್ ಗಳಲ್ಲಿ ಡಿಗ್ರಿ ಆಗಿದ್ರೆ, ಅದಕ್ಕೆ ನಾನು ಹೇಳಿದೆ BCA, BSc, ಸೊ ಅವ್ರಗಳಾಗಿದ್ರೆ, ಇನ್ನು ಮಾಹಿತಿ ತಂತ್ರಜ್ಞಾನ ಅಂದ್ರೆ ಇನ್ಫಾರ್ಮೇಶನ್ ಸೈನ್ಸ್ ಆಗಿದ್ರೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಆಗಿದ್ರೆ, ಅಗ್ರಿ BSc ಅಗ್ರಿಯಲ್ಲಿ ನೀವು ಡಿಗ್ರಿ ಏನಾದರೂ ಆಗಿದ್ರೆ, ಈವನ್ ಸೊ ಡಿಗ್ರಿ ಆಗಿರೋರು ಅಷ್ಟೇ ಅಲ್ಲ, AICTE ಮಾನ್ಯತೆ ಪಡೆದಿರುವ, ಯೂಶಲಿ ನಿಮ್ಮ ಕಾಲೇಜ್ಗಳಲ್ಲಿ ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ, ಅಂಡರ್ AICTC ರೂಲ್ ನಿಮ್ಗೆ ಏನಾದರೂ ಅಕ್ರಿಡೇಷನ್ ಆಗಿತ್ತು ಅಂದ್ರೆ ಅಂತ ಸಂಸ್ಥೆಗಳಲ್ಲಿ ಏನಾದರೂ ನೀವು ಎಂಜಿನಿಯರಿಂಗ್ ಆಗಿದ್ರೆ ಅಥವಾ ಡಿಪ್ಲೊಮಾ ಆಗಿದ್ರೆ, ಅದರರ್ಥ ಆಲ್ ಡಿಪ್ಲೊಮಾ ಬ್ರಾಂಚಸ್, ಆಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕಂಪ್ಲೀಟೆಡ್. ಸೊ ನೀವೆಲ್ಲರಿಗೂ ಕೂಡ ಕಾಲ್ ಆಗಿದೆ. ಸೊ ಇಲ್ಲಿ ಒಂದು ಹೈಲೈಟೆಡ್ ಪಾಯಿಂಟ್ ಹೇಳ್ತಾರೆ. ಸೊ ಇಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ವಿದ್ಯಾರ್ಹತೆ. ಸೊ ಈ
ಕ್ವಾಲಿಫಿಕೇಶನ್ ಅನ್ನ ಹೊರತುಪಡಿಸಿ ನೀವೇನಾದ್ರೂ ಅರ್ಜಿ ಹಾಕಿದ್ರೆ ಆ ಅರ್ಜಿನ ಅವರು ತಗೊಳ್ಳೋದಿಲ್ಲ, ಅನರ್ಹಗೊಂಡಲ್ಲಿ ಆವಾಗ ನಿಮಗೆ KE ಇಂದ ಅವ್ರು ಜವಾಬ್ದಾರಾಗಲ್ಲ, ಯಾವುದೇ ಅಮೌಂಟು ರೀಫಂಡ್ ಆಗೋದಿಲ್ಲ. ಸೊ ಇಲ್ಲಿ ಯಾರು ಮೆನ್ಷನ್ ಆಗಿದ್ದೀರಾ, ನಿಮ್ಗೆ ಡಿಗ್ರಿ ಕಂಪ್ಲೀಟ್ ಆಗಿ ಅದರ ಡಿಗ್ರಿ ಸರ್ಟಿಫಿಕೇಟ್ಸ್ಗಳು ಕೂಡ ಇರಬೇಕು. ಸೊ ಕಂಪ್ಲೀಟ್ ಆಗಿದ್ರೆ ಆಯಿತು, ನೀವು ಎಕ್ಸಾಮ್ಸ್ ಬರೆದು ಪೋಸ್ಟ್ ಕಾಲ್ ಆಗಿ ನಿಮ್ದು ಎಲ್ಲ ಸೆಲೆಕ್ಷನ್ ಆಗಿ ನೀವು ಜಾಯ್ನಿಂಗ್ ಆಗೋ ಟೈಮಲ್ಲಿ ನಿಮ್ಮ ಕಂಪ್ಲೀಟೆಡ್ ಸರ್ಟಿಫಿಕೇಟ್ ನಿಮ್ಮ ಕೈಲಿ ಇರಲೇಬೇಕು. ಈವನ್ ಈಗ ಅಪ್ಲೈ ಮಾಡಿದ್ರು ಕೂಡ ನಿಮ್ಮ ಕಾಲೇಜಲ್ಲಿ ಯಾರು ರೀಸೆಂಟಾಗಿ ಕಂಪ್ಲೀಟ್ ಆಗಿದ್ದೀರಾ, ಈವನ್ ಕೆಲವರು ಕಂಪ್ಲೀಟ್ ಆಗಿರುತ್ತೆ, ನೀವು ಹೋಗಿ ಡಿಗ್ರಿ ಕಂಪ್ಲೀಟೆಡು ಡಿಪ್ಲೊಮಾ ಕಂಪ್ಲೀಟೆಡ್ ಸರ್ಟಿಫಿಕೇಟ್ಸ್ನ ಕಲೆಕ್ಟ್ ಮಾಡೋದನ್ನ ಮರ್ತ್ಬಿಟ್ಟಿರ್ತೀರಾ. ಇದನ್ನ ಇವತ್ತೇ ನೀವು ಮಾಡಿ ಸ್ಟೂಡೆಂಟ್ಸ್. ಸೊ ಫಸ್ಟ್ ಹೋಗ್ಬಿಟ್ಟು KE ಅಲ್ಲಿ ಚೆಕ್ ಮಾಡಿ. ಇನ್ನು ರಿಸರ್ವೇಷನ್, ಆಕ್ಚುಲಿ ಇಂಟರ್ನಲ್ ರಿಸರ್ವೇಷನ್ ಅಂತ ಹೇಳ್ಬಿಟ್ಟು ಕಳೆದ ಕೆಲವು ವರ್ಷಗಳಿಂದ ತುಂಬಾ ಕೋರ್ಟು ಸುಪ್ರೀಂ ಕೋರ್ಟಲ್ಲೆಲ್ಲ ಒಂದು ಇಶ್ಯೂ ನಡೀತಾ ಇತ್ತು. ಬಿಕಾಸ್ ಆಫ್ ದ್ಯಾಟ್ ಒನ್ ಆಫ್ ದ ರೀಸನ್ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ತುಂಬ ವರ್ಷಗಳಿಂದ ನಿಮಗೆ ಗೌರ್ಮೆಂಟ್ ಪೋಸ್ಟ್ಗಳನ್ನ ಕಾಲ್ ಮಾಡಿರಲಿಲ್ಲ. ಆ್ಯಂಡ್ ಅದು ಕಾರಣದಿಂದಾಗಿ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇಲ್ಲಿ ನೋಡ್ಬೋದು, ವಯೋಮಿತಿಯಲ್ಲಿ ಗರಿಷ್ಠ ವಯೋಮಿತಿಯಲ್ಲಿ 5 ವರ್ಷಗಳ ಸಡಿಲಿಕೆ ನೀಡಿದ್ದು. ಅಂದರೆ ನಿಮಗೆ ಆಕ್ಚುಲಿ ಏನು ರಿಸರ್ವೇಷನ್ ಇರುತ್ತೆ ಆ ರಿಸರ್ವೇಷನ್ ಮೇಲೆ ಮತ್ತೆ 5 ವರ್ಷ ರಿಲ್ಯಾಕ್ಸೇಷನ್ ಕೊಡ್ತಾ ಇದ್ದಾರೆ. ದಿಸ್ ಇಸ್ ವೆರಿ ಹೆಲ್ಪ್ಫುಲ್ ಫಾರ್ ಯಾರೆಲ್ಲ ಈಗ ಅಬೌಟ್ ಏನು ಏಜ್ ವೈಂಡ್ ಅಪ್ ಆಗ್ತಾ ಇದೆ ಅವರಿಗೆ. ಸೊ ನೀವು ನೋಡ್ಬೋದು, ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಯೂಶಲಿ 35 ಇರುತ್ತೆ, ಓಕೆ, ಆದರೆ 5 ವರ್ಷ ರಿಲ್ಯಾಕ್ಸ್ ಕೊಟ್ಟಿರೋದ್ರಿಂದ ಈಗ ಯಾರಿಗೆಲ್ಲ 40 ಇಯರ್ಸ್ ಆಗಿದೆ, ಸೊ ನೀವುಗಳು ಕೂಡ ನಿಮ್ದು ಎಕ್ಸ್ಪೀರಿಯನ್ಸ್ ಕೂಡ ಕನ್ಸಿಡರ್ ಆಗುತ್ತೆ, ಅದ್ರ ಬಗ್ಗೆ ನೋಡೋಣ. ಸೊ ಯಾರೆಲ್ಲ ಜನರಲ್ ಕ್ಯಾಂಡಿಡೇಟ್ಸ್ ಇದ್ದೀರಾ, ಜನರಲ್ ಕ್ಯಾಂಡಿಡೇಟ್ಸ್ಗಳಿಗೆ 5 ವರ್ಷ ರಿಲ್ಯಾಕ್ಸ್ನ ಕೊಟ್ಟು ಕೂಡ 40 ಇಯರ್ಸ್, ಓಕೆ, 40 ಇಯರ್ಸ್ ಯಾವಾಗ, ಆನ್ ದ ಡೇಟ್ ಆಫ್ 11/7/2026ಗೆ ಕ್ಯಾಲ್ಕುಲೇಟ್ ಮಾಡಿ. ಸೊ 11/7, ಯಾಕಂದ್ರೆ ಈ ನೋಟಿಫಿಕೇಶನ್ ರಿಲೀಸ್ ಆಗಿರೋದು ಡೇಟು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಯೂಶಲಿ ನೋಟಿಫಿಕೇಶನ್ ರಿಲೀಸ್ ಆದ ಡೇಟ್ ಅನ್ನ ಕನ್ಸಿಡರ್ ಮಾಡಲಾಗುತ್ತೆ. ಇಲ್ಲಿ 11/7/26 ಇದೆ. ನೀವು ಕ್ಯಾಲ್ಕುಲೇಟರ್ ಅಲ್ಲಿ ನೀವು ಹೆಂಗೆ ಚೆಕ್ ಮಾಡಬೇಕು ಅಂದ್ರೆ 11/7/26 ಅಲ್ಲಿ ಮೈನಸ್ ನಿಮ್ಮ ಡೇಟ್ ಆಫ್ ಬರ್ತನ್ನ ಸಬ್ಸ್ಟ್ರಾಕ್ಟ್ ಮಾಡಿ, ಅದು ನಿಮ್ಮ ಹೈಸ್ಕೂಲ್ ಮಾರ್ಕ್ಸ್ ಕಾರ್ಡ್ಸಲ್ಲಿ ಏನು ಸರ್ಟಿಫಿಕೇಷನಲ್ಲಿ ಇರುತ್ತೆ ಸೊ ಅದನ್ನು ಮೈನಸ್ ಮಾಡಿ, ಆವಾಗ ನಿಮಗೇನಾದರೂ ಲೆಸ್ ದೆನ್ 40 ಇಯರ್ಸ್ ಆಗಿತ್ತು ಅಂತ ಅಂದರೆ ಸೊ ನೀವು ಕೂಡ ಅಪ್ಲಿಕೇಬಲ್ ಆಗಿರ್ತೀರಾ. ಇನ್ನು ಯಾರೆಲ್ಲ 2A 2B 3A 3B ಅಭ್ಯರ್ಥಿಗಳಿದ್ದೀರಾ ಆ ಕ್ಯಾಂಡಿಡೇಟ್ಸ್ಗಳಿಗೆ ಸೊ 43 ಇಯರ್ಸ್ ನಿಮಗೆ ಸಿಗ್ತಾ ಇದೆ. ಇನ್ನು ಯಾರೆಲ್ಲ SC ST ಪ್ರವರ್ಗ ಕ್ಯಾಟಗರಿ 1 ರಿಸರ್ವೇಷನ್ ಅಲ್ಲಿ ಇದ್ದೀರಾ ಅವ್ರಿಗೆ 45 ಇಯರ್ಸ್ ವರೆಗೂ ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಇದೆ. ಇದನ್ನ ಅಷ್ಟೇ ಅಲ್ಲದೆ ಈ ಯಾರಾದ್ರೂ ಆಲ್ರೆಡಿ ನೀವು ಸರ್ವಿಸ್ ಇದ್ರೆ, ನಾನು ಹೇಳಿದ್ನಲ್ಲ, ಇಫ್ ಯು ಆರ್ ಆಲ್ರೆಡಿ ವರ್ಕಿಂಗ್, ನೀವು ವರ್ಕ್ ಮಾಡ್ತಾ ಇದ್ರೆ ಕರ್ನಾಟಕ ನಾಗರಿಕ ಸೇವೆಗಳು ಸಾಮಾನ್ಯ ನೇಮಕಾತಿ ನಿಯಮಗಳ ಪ್ರಕಾರ ನಿಮಗೆ ಇಲ್ಲಿ ಹೇಳ್ತಾರೆ ಏನಂದ್ರೆ ಈಗ ಕೆಲವು ಎಕ್ಸ್ಟ್ರಾ ಸ್ಪೆಷಲ್ ಆಗಿ ಕೂಡ ಏಜ್ ರಿಲ್ಯಾಕ್ಸೇಷನ್ ಇದೆ. ನೀವೇನಾದ್ರೂ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಅಂದ್ರೆ ಈ ಏನು ಸರ್ವೆ ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ ಆಲ್ರೆಡಿ ನೀವು ಏನಂದ್ರೆ ನೀವು ಅಲ್ಲಿ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಅಥವಾ ನಾಟ್ ಏಡೆಡ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಅಲ್ಲಿ ನೀವೇನಾದ್ರೂ ಅಧಿನಿಯಮದ ಮೂಲಕ ಸ್ಥಾಪನೆ ಆದ ಅಂದ್ರೆ ಇಲ್ಲಿ ಹೇಳ್ತಾರೆ ನೋಡ್ರಿ, ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಂದ್ರೆ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಯಾದ ಕರ್ನಾಟಕದ ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿರುವ ನಿಗಮದಲ್ಲಿ ಹುದ್ದೆ ಹೊಂದಿರುವ ಅಂತ ಅಭ್ಯರ್ಥಿಗಳು ಆಲ್ರೆಡಿ ನೀವು ಗೌರ್ಮೆಂಟ್ ಅಲ್ಲಿ ಪಾರ್ಟ್ ಟೈಮ್ ಅಲ್ಲಿ ಅಂದ್ರೆ ಗೌರ್ಮೆಂಟ್ ಅಲ್ಲಿ ನೀವು ಏಡೆಡ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಅವ್ರಗಳಿಗೆ ಕೂಡ ಏಜ್ ರಿಲ್ಯಾಕ್ಸೇಷನ್ಸ್ ಇದೆ. ಅಂದ್ರೆ ಈಗಾಗಲೇ ಸಾಕಷ್ಟು ವರ್ಷಗಳು ನೀವು ಸರ್ವಿಸ್ ಪ್ರೊವೈಡ್ ಮಾಡಿದ್ದೀರಾ ಆದ್ರೆ ಏಜ್ ಕಳ್ಕೊಂಡ್ಬಿಟ್ಟಿದ್ದೀರಾ ಅಂತ ಅಂದ್ರೆ ಮತ್ತೆ ಏಜ್ ರಿಲ್ಯಾಕ್ಸೇಷನ್ಸ್ ಕೊಡ್ತಾ ಇದ್ದಾರೆ. ನೀವು ಮಾಜಿ ಸೈನಿಕರಾಗಿದ್ದಲ್ಲಿ ನೀವೇನಾದ್ರೂ ನೀವು ಈಗಾಗಲೇ ಸರ್ವಿಸ್ ಮಾಡಿ ಮಾಜಿ ಸೈನಿಕರಿಂದ ನೀವು ರಿಟೈರ್ಡ್ ಆಗಿ ಬಂದಿದ್ರೆ ನಿಮ್ಮ ಸೇವೆ ಏನಿರುತ್ತೆ ನಿಮ್ಮ ಸರ್ವಿಸ್ ಬೇಸ್ ಮೇಲೆ ನಿಮಗೂ ಕೆಲವು ವರ್ಷಗಳು ರಿಲ್ಯಾಕ್ಸೇಷನ್ ಇದೆ. ಅರೌಂಡ್ 3 ಇಯರ್ಸ್ ಏನೋ ನಿಮಗೆ ರಿಲ್ಯಾಕ್ಸೇಷನ್ ಕೊಡ್ತಿದ್ದಾರೆ. ಅಂದ್ರೆ ನಿಮಗೆ 40 ಇಯರ್ಸ್, ನೀವು ಜನರಲ್ ಆಗಿದ್ದು 40 ಇಯರ್ಸ್ ಇದ್ರೆ ನಿಮಗೆ 43 ಇಯರ್ಸ್ ಬರುತ್ತೆ.
ನೀವೇನಾದರೂ SC/ST ಆಗಿದ್ದು ಮಾಜಿ ಸೈನಿಕರಾಗಿದ್ದರೆ ಆವಾಗ ನಿಮಗೆ 45+3 ಇಯರ್ಸ್ ನಿಮಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇನ್ನು NCC ನ್ಯಾಷನಲ್ ಕ್ರೆಡಿಟ್ ಕ್ರಾಪ್ಸ್ನಲ್ಲಿ ಪೂರ್ಣಕಾಲಿಕ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸಿದ್ರೆ ಅವ್ರಿಗೂ ಕೂಡ ಏಜಲ್ಲಿ ರಿಲ್ಯಾಕ್ಸೇಷನ್ಸ್ಗಳು, ಕ್ರೆಡಿಟ್ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸಿದಷ್ಟು ವರ್ಷಗಳು, ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ರ ಅಷ್ಟು ವರ್ಷಗಳು ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಇದೆ. ಇನ್ನು ಇಲ್ಲಿ ಗ್ರಾಮೀಣ ಔದ್ಯಮೀಕರಣ ಯೋಜನೆ ಮೇರೆಗೆ ಸೊ ನಿಮ್ಗೆ ಕೆಲವು ಕಂಡೀಷನ್ಸ್ ಕೊಟ್ಟಿದ್ದಾರೆ, ಅವ್ರಿಗೂ ಸಿಗ್ತಾ ಇದೆ. ನೀವು ಫಿಸಿಕಲಿ ಡಿಸೇಬಲ್ ಆಗಿದ್ರೆ ಅವ್ರಿಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಇದೆ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಭಾರತ ಸರ್ಕಾರದ ಜನಗಣತಿಯ ಸಂಸ್ಥೆಯಲ್ಲಿ ಈಗ ಹುದ್ದೆಯನ್ನು ಹೊಂದಿದ್ದಾರೆ ಅಥವಾ ಹಿಂದೆ ಹೊಂದಿದ್ದ ಅಭ್ಯರ್ಥಿಗಳಿಗೆ ಅವ್ರಿಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ಸ್ ತಗೊಳ್ತಿದ್ದಾರೆ. ನೀವೇನಾದ್ರೂ ವಿಡೋ ಆಗಿದ್ರೆ, ಬಟ್ ವಿಡೋ ಆಗಿರ್ಬೇಕು ಮತ್ತೆ ಮ್ಯಾರೇಜ್ ಆಗಿರಬಾರ್ದು, ವಿಡೋ ಆಗಿರೋದಕ್ಕೆ ಸರ್ಟಿಫಿಕೇಟ್ ಇರಬೇಕು, ಅವ್ರಿಗೆ ಕೂಡ ಏಜ್ ರಿಲ್ಯಾಕ್ಸೇಷನ್ ಇದೆ. ಜೀತ ಕಾರ್ಮಿಕರಾಗಿದ್ದ ಪಕ್ಷದಲ್ಲಿ ಅವ್ರಿಗೆ ಕೂಡ ಏಜ್ ರಿಲ್ಯಾಕ್ಸೇಷನ್ ಇದೆ. ಸೊ ಟೋಟಲಿ ಯಾವ ಪೋಸ್ಟ್ ಇದೆ, ಎಷ್ಟು ಸ್ಯಾಲರಿ ಬರುತ್ತೆ, 560 ಪೋಸ್ಟ್ಗಳು ಕಾಲ್ ಆಗಿದೆ. ಯಾರೆಲ್ಲ ಅಪ್ಲಿಕೇಬಲ್ ಇದ್ದೀರಾ, ಏಜ್ ರಿಲ್ಯಾಕ್ಸೇಷನ್ ಏನಿದೆ, ಇಷ್ಟು ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಾಯ್ತು. ಈಗ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅಂದರೆ KEA ವೆಬ್ಸೈಟ್ಗೆ ಹೋಗಬೇಕು. KEA ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಬೇಕು. KEA ಹೇಗೆ ಹೋಗೋದು ಅಂತಂದರೆ ನೀವು ಗೂಗಲಲ್ಲಿ KEA ಅಂತ ಸರ್ಚ್ ಮಾಡಿದ್ರೆ, ಓಕೆ, ಸೊ ನಾನು ತೋರಿಸ್ತೀನಿ. ಅದನ್ನ ಕೂಡ ನೀವು ಜಸ್ಟ್ ನೀವು ಗೂಗಲಲ್ಲಿ ಹೋಗಿ KEA ಹೋಮ್ ಪೇಜ್ ಅಂತ ಸರ್ಚ್ ಮಾಡಿ. KEA ಹೋಮ್ ಅಂತ ಹೇಳ್ಬಿಟ್ಟು ಮೊದಲು ನಿಮ್ಮದು ಏನೋ ಒಂದು ಲಿಂಕ್ ಬರುತ್ತೆ, KEA ಹೋಮ್ ಹೋಗಿ ಈ ಥರದ ಒಂದು ಪೇಜ್ ನಿಮ್ಗೆ ಸಿಗುತ್ತೆ. ನಿಮಗೆ ಕನ್ನಡ ಬೇಕು ಅಂದರೆ ಇಲ್ಲಿ ಇರುತ್ತೆ, ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ನಿಮ್ಗೆ ಇಂಗ್ಲೀಷ್ ಬೇಕು ಅಂದರೆ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನಮಗೆ ಇಂಗ್ಲೀಷಲ್ಲಾದರೆ ರಿಕ್ರೂಟ್ಮೆಂಟ್ ಅಂತ ಬರುತ್ತೆ, ಕನ್ನಡದಲ್ಲಾದರೆ ನಿಮಗೆ ನೇಮಕಾತಿ ಅಂತ ಇರುತ್ತೆ. ಸೊ ನಾವು ಈ ನೇಮಕಾತಿಗೆ ಹೋದ್ರೆ ಯಾವೆಲ್ಲ ಪೋಸ್ಟ್ಗಳು ಕಾಲ್ಫರ್ ಆಗಿದೆ ಅಂತ ಬರುತ್ತೆ. ಇದರಲ್ಲಿ ಭೂಮಾಪಕರ ನೇಮಕಾತಿಗೆ ಹೋದ್ರೆ ಇದರಲ್ಲಿ 2 ಪೋಸ್ಟ್ಗಳು ಕಾಲ್ ಆಗಿದೆ. ಯಾವುದು? ಸರ್ವೇಯರ್ RPC 2026 ಅಂದ್ರೆ ಮತ್ತೆ ಇನ್ನೊಂದು ಭೂಮಾಪಕರ ನೇಮಕಾತಿ 2026 KK. ಸೊ ನೀವು ಯಾವುದು ಬೇಕು ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ವೆಬ್ಸೈಟ್ ಓಪನ್ ಆಗುತ್ತೆ. ನೀವು ಏನೇ ಅಪ್ಡೇಟ್ಸ್ ಬಂದರೆ ಈ KEA ವೆಬ್ಸೈಟಲ್ಲೇ ಬರುವಂಥದ್ದು. ಈಗಾಗಲೇ ಭೂಮಾಪಕರ ವಿವರದ ಅಧಿಸೂಚನೆನ ನಿಮಗೆ ಕೊಟ್ಟಿದ್ದಾರೆ. ಯಾವುದೆಲ್ಲ ಪ್ರಮಾಣ ಪತ್ರಗಳು, ಸರ್ಟಿಫಿಕೇಟ್ಸ್ ಇರಬೇಕು ಅನ್ನೋದು ಡೀಟೇಲ್ಸ್ಗಳನ್ನ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು. ಓಕೆ, ಸೊ ನೀವು ಇದನ್ನು ಇಂಗ್ಲೀಷಲ್ಲಿ ತಗೊಂಡ್ರೆ you will get in the English. So land surveyor recruitment application link ಯಾವಾಗ ಕಾಲ್ ಆಗಿದೆ 11/7/26. ಸೊ ನೀವು ಅಪ್ಲಿಕೇಶನ್ ಲಿಂಕ್ ಓಪನ್ ಮಾಡಿದ್ರೆ ಸೊ ನಿಮ್ಮ ಯೂಸರ್ ನೇಮ್, ನಿಮ್ಮ ಲಾಸ್ಟ್ 4 ಡಿಜಿಟ್ ಆಫ್ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಸೊ ಯು ಎಂಟರ್ ಇನ್ ಟು ದಿಸ್ ಲಿಂಕ್. ಎಂಟರ್ ಆದಮೇಲೆ ನಿಮ್ದಲ್ಲಿ ಏನೇನು ಡೀಟೇಲ್ಸ್ ಕೇಳಿಸುತ್ತೆ ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾ ನೀವು ಆ ಅಪ್ಲಿಕೇಶನನ್ನು ಹಾಕಬಹುದು. ಓಕೆ, ಹಾಗಾದರೆ ಯಾವ ರೀತಿ ಹಾಕಬೇಕು ಅನ್ನೋದನ್ನು ಕೂಡ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದರ ನಡುವೆ ಯಾವಾಗ ಲಾಸ್ಟ್ ಡೇಟ್ ಇದೆ ಅನ್ನೋಂಥದ್ದನ್ನು ನೋಡೋದಕ್ಕಿಂತ ಮುಂಚೆ ಓಕೆ, ನಾವು ಈ ಎಲ್ಲ ಗೌರ್ಮೆಂಟ್ ಎಕ್ಸಾಮ್ಸ್ಗಳಿಗೆ ಕೋಚಿಂಗ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ನೀವು ಯಾಕಂದರೆ ಸಿಲೆಬಸ್ ನೀವೇನು ಓದಿದ್ದೀರಾ ಆ ಸಿಲೆಬಸ್ಸು ನಿಮಗೆ ಇಲ್ಲಿ ಇಲ್ಲ. ಸೊ ಸಿಲೆಬಸ್ ಎಂಟೈರ್ಲಿ ಡಿಫ್ರೆಂಟ್ ಆಗಿದೆ. ನೀವು ಕಾಲೇಜಲ್ಲಿ ಸ್ಟಡಿ ಮಾಡಿರೋ ಸಿಲೆಬಸ್ಗೂ ಇಲ್ಲಿ ಪ್ರಿಫರಬಲ್ ಸಿಲೆಬಸ್. ಬಿಕಾಸ್ ನೀವು CS ಇರ್ಬೋದು, EC ಇರ್ಬೋದು, END ಸ್ಟೂಡೆಂಟ್ಸ್ಗಳಿರ್ಬೋದು, ಮೆಕ್ಯಾನಿಕಲ್ ಇರ್ಬೋದು. ಬಟ್ ಇಲ್ಲಿ ಕೆಲವು ಸಿವಿಲ್ ಸಬ್ಜೆಕ್ಟ್ಸ್ಗಳಿದೆ. ಈವನ್ ಸಿವಿಲ್ ಸ್ಟೂಡೆಂಟ್ಸ್ಗೂ ಕೂಡ ಕೆಲವು ಸಬ್ಜೆಕ್ಟ್ಸ್ಗಳು ಔಟ್ ಆಫ್ ದ ಬಾಕ್ಸಲ್ಲಿದೆ. ಹಾಗಾಗಿ ಎಲ್ಲ ಸಿಲೆಬಸ್ನ ನಾವು ನಿಮಗೆ ಕೋಚಿಂಗ್ನ ವಿತ್ ಹೈಲಿ ಕ್ವಾಲಿಫೈಡ್ ಫ್ಯಾಕಲ್ಟೀಸಿಂದ ಕೊಡ್ತಿದ್ದೀವಿ. ಇನ್ನು ನಾವು ಇದೇ ಫಸ್ಟ್ ಈ ಥರ ಗೌರ್ಮೆಂಟ್ ಜಾಬಿಗೆ ಕೋಚಿಂಗ್ ಪ್ರೊವೈಡ್ ಮಾಡ್ತಾ ಇಲ್ಲ. ಈಗಾಗಲೇ ಸಾಕಷ್ಟು ವರ್ಷಗಳಿಂದ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಕೋಚಿಂಗ್ ಕೊಟ್ಟಿದ್ದೀವಿ. KPTCL ಇರ್ಬೋದು, PWD ಇರ್ಬೋದು, JE ಜೂನಿಯರ್ ಇಂಜಿನಿಯರ್ಸ್ಗಳ ಪೋಸ್ಟಿಗೆ ನಾವು ಕೋಚಿಂಗ್ ಕೊಟ್ಟಿದ್ದೀವಿ. AE ಪೋಸ್ಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ನಾವು ಕೋಚಿಂಗ್ ಕೊಟ್ಟಿದ್ದೀವಿ. ಇನ್ನು ಲ್ಯಾಟ್ರಲ್ ಎಂಟ್ರಿ ಟು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ DCTಗೆ ಕಳೆದ 17 ವರ್ಷಗಳಿಂದ ಕೋಚಿಂಗ್ನ ಕೊಡ್ತಿದ್ದೀವಿ. ಸೊ ಕೋಚಿಂಗ್ ಬಗ್ಗೆ ಡೀಟೇಲ್ಸ್ ಇದೆ. ಇನ್ನು ನಿಮಗೆ ಈ ಕಂಪ್ಲೀಟ್ ಜಾಬ್ ಡೀಟೇಲ್ಸ್ ಏನಿದೆ ಆ ಕಂಪ್ಲೀಟ್ ಜಾಬ್ ಡೀಟೇಲ್ಸ್ ಇದೆ. ಇನ್ನು KK ಸರ್ವೇಯರ್ ಪೋಸ್ಟ್ಗಳ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಕಂಪ್ಲೀಟ್ ವಿಡಿಯೋ ವಾಚ್ ಮಾಡಿ. ಸೊ ಈಗ ಸ್ವಲ್ಪ ನೋಡೋಣ. ಸೊ ಆ ಕೋಚಿಂಗ್ ಸೆಂಟರ್, ನಮ್ಮ ಕೋಚಿಂಗ್ ಸೆಂಟರ್ ಬಂದು TGI ಅಕಾಡೆಮಿ ಅಂತ ಹೇಳ್ಬಿಟ್ಟು ನಮ್ಮ ಕೋಚಿಂಗ್ ಸೆಂಟರ್. ಆಕ್ಚುಲಿ ದಿಸ್ ಇಸ್
ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ನ ಪ್ರೊವೈಡ್ ಮಾಡುವಂತ ಅಕಾಡೆಮಿ ಆಗಿರ್ತದೆ. ಈಗ ನೀವು ನೋಡಬಹುದು, ದಿಸ್ ಇಸ್ ಆರ್ ಕೋಚಿಂಗ್ ಸೆಂಟರ್ ವಿಚ್ ಇಸ್ ಲೊಕೇಟೆಡ್ ಇನ್ ದಾವಣಗೆರೆ. ನೀವು ಆಫ್ಲೈನ್ ಅಲ್ಲಿ ಕೂಡ ನಮ್ಮನ್ನ ಬಂದು ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾಸಸ್ ನ ತಗೋಬಹುದಾಗಿರ್ತದೆ. ಈಗ ಕರೆಂಟ್ಲಿ ಈಗ ನಾವು ಯಾವುದಕ್ಕೆ ಕೋಚಿಂಗ್ ನ ಪ್ರೊವೈಡ್ ಮಾಡ್ತಿದ್ದೀವಿ ಅಂದ್ರೆ, ಈಗ RPC ಲ್ಯಾಂಡ್ ಸರ್ವೇಯರ್ಗೂ ನಾವು ಕೋಚಿಂಗ್ ನ ಪ್ರೊವೈಡ್ ಮಾಡ್ತೀವಿ, KK ಲ್ಯಾಂಡ್ ಸರ್ವೇಯರ್ಗೂ ಕೋಚಿಂಗ್ ನ ಕೊಡ್ತೀವಿ. ಫಾರ್ ಬೋತ್ ಆಫ್ಲೈನ್ ಅಂಡ್ ಲೈವ್ ಆನ್ಲೈನ್, ಈವನ್ ದ ಮಿಸ್ಟರ್ ಸೆಷನ್ಸ್ ರೆಕಾರ್ಡಿಂಗ್ಸ್ ಅಲ್ಲೂ ಕೂಡ ಪ್ರೊವೈಡ್ ಮಾಡ್ತಿದ್ದೀವಿ. ಈಗ ನೋಡಬಹುದು, ಈ ಲ್ಯಾಂಡ್ ಸರ್ವೇಯರ್ ಫಾರ್ RPCಗೆ 37,500 rupees ಇಂದ 76,100 rupees ವರೆಗೂ ನಿಮ್ಮ ಸ್ಯಾಲರಿ ಇರುತ್ತೆ. ಟೋಟಲ್ ಪೋಸ್ಟ್ ಕಾಲ್ ಆಗಿರೋದು 560 ಪೋಸ್ಟ್ ಗಳು ಕಾಲ್ ಆಗಿರುತ್ತೆ. ಇನ್ನು KK ಲ್ಯಾಂಡ್ ಸರ್ವೈವರ್ ಪೋಸ್ಟ್ ಗೆ ಬಂದ್ಬಿಟ್ಟು ಸೇಮ್ ಸ್ಯಾಲರಿ 37,500 ಇಂದ 76,100 rupees ಫಾರ್ 190 ಪೋಸ್ಟ್ ಗಳಿಗೆ ಕಾಲ್ ಫಾರ್ ಆಗಿದೆ. ಈಗ ಯಾರೆಲ್ಲ ಇರಬೇಕು ಅಂತ ಈಗಾಗಲೇ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಆಲ್ ಡಿಪ್ಲೊಮಾ ಬ್ರಾಂಚಸ್, ಆಲ್ ಇಂಜಿನಿಯರಿಂಗ್ ಬ್ರಾಂಚಸ್, ಆಲ್ ನ್ಯೂಲಿ ಏನು ಇಂಟ್ರೊಡ್ಯೂಸ್ಡ್ ಆಗಿರುವಂಥ LMI ಇರ್ಬೋದು, ಡೇಟಾ ಸೈನ್ಸ್ ಇರ್ಬೋದು, ರೋಬೋಟಿಕ್ಸ್ ಇರ್ಬೋದು, ಏರೋಸ್ಪೇಸ್, ಏರೋನಾಟಿಕಲ್, ಆಟೋಮೊಬೈಲ್, ಫಾರ್ ಆಲ್ ದ ಇಂಜಿನಿಯರಿಂಗ್ ಟೆಕ್ನಿಕಲ್ ಬ್ರಾಂಚಸ್, ಆಲ್ ದ ಡಿಪ್ಲೊಮಾ ಬ್ರಾಂಚಸ್, ಮ್ಯಾಥಮೆಟಿಕ್ಸ್ ಡಿಗ್ರಿ, ಫಿಸಿಕ್ಸ್ ಡಿಗ್ರಿ ಅವ್ರಿಗೆ, ಅಗ್ರಿ ಡಿಗ್ರಿ ಅವ್ರಿಗೆ, ಈವನ್ BSc BCA ಡಿಗ್ರಿ ಅವ್ರಿಗೂ ಕೂಡ ಕಾಲ್ ಫಾರ್ ಆಗಿದೆ. ಇನ್ನು ನಮ್ಮಲ್ಲಿ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್ ತಗೊಳ್ತಾರೆ. ಮಿನಿಮಮ್ ಆಫ್ 20 years ಪ್ಲಸ್ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್. ಅದರಲ್ಲೂ ಕೂಡ ಸಬ್ಜೆಕ್ಟ್ ಎಕ್ಸ್ಪರ್ಟೀಸ್ನ ನಾವು ಕರೆಸಿ ಕ್ಲಾಸಸ್ನ ಪ್ರೊವೈಡ್ ಮಾಡ್ತೀವಿ. ಈಗ ಲ್ಯಾಂಡ್ ಸರ್ವೇಯರ್ ಬೇಕು ಅಂದರೆ ಸಿವಿಲ್ ಎಕ್ಸ್ಪರ್ಟಿ. ಸಿವಿಲಲ್ಲಿ ಯಾವ ರೀತಿ, ಸಿವಿಲ್ ರಿಲೇಟೆಡ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳಿಗೆ ಕೋಚಿಂಗ್ ಕೊಟ್ಟು ಡಿಪ್ಲೊಮೊ ಇಂಜಿನಿಯರಿಂಗ್ಗಳಿಗೆ ಕ್ಲಾಸಸ್ನ ಮಾಡಿ ಗೌರ್ಮೆಂಟ್ ಎಕ್ಸಾಮ್ಸ್ಗಳಿಗೆ ಅವರಿಂದ ಕೋಚಿಂಗ್ ತಗೊಂಡು ಸೆಲೆಕ್ಷನ್ ಆಗಿರುವಂಥ ಎಕ್ಸ್ಪರ್ಟೀಸಲ್ಲಿ ಕ್ಲಾಸಸ್ನ ಪ್ರೊವೈಡ್ ಮಾಡ್ತೀವಿ. ಫ್ರೀ ಡೆಮೋ ಕೊಡ್ತೀವಿ. ಡೆಮೋದಲ್ಲಿ ಅವ್ರನ್ನ ಇಂಟ್ರೊಡ್ಯೂಸಲ್ಲಿ ಕೆಲವೊಬ್ರು ಬಂದ್ಬಿಟ್ಟು ಅವರು ಸಿವಿಲ್, ಎಸ್ಪೆಷಲಿ ಸಿವಿಲ್ ನಿಮಗೆ ಹೇಗಿರುತ್ತೆ ಕ್ಲಾಸಸ್ ಅಂತೇಳಿ, ಈವನ್ ಫಾರ್ ಬೋತ್ ಲ್ಯಾಂಗ್ವೇಜ್ ವಿ ವಿಲ್ ಟೀಚ್. ನಿಮಗೆ ಕನ್ನಡ ಪ್ಲಸ್ ಇಂಗ್ಲಿಷ್ ಎರಡೂ ಕಡೆ ಲ್ಯಾಂಗ್ವೇಜನ್ನ ಮಿಕ್ಸ್ ಮಾಡಿ ನಾವು ಕ್ಲಾಸಸ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಆಮೇಲೆ ಎಲ್ಲ ಸೈಂಟಿಸ್ಟ್ಗಳ ಹತ್ರ ಇರ್ಬೋದು, ಎಲ್ಲ ಅವರು ಟ್ರೈನಿಂಗ್ಸ್ಗಳನ್ನ ತಗೊಂಡಿದ್ದಾರೆ. ಪರ್ಟಿಕ್ಯುಲರ್ಲಿ ಇದೇ ಸಬ್ಜೆಕ್ಟ್ ಎಕ್ಸ್ಪರ್ಟಿ. ನಾವು ಈ ಲ್ಯಾಂಡ್ ಸರ್ವೇಯರ್ಗೆ ಏನೆಲ್ಲ ಕ್ವೆಶನ್ಸ್ಗಳನ್ನ ಕೇಳಬಹುದು, ಆ ಥರ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಎಕ್ಸ್ಪರ್ಟಿನ ಕರೆದು ನಾವು ಕೋಚಿಂಗ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಡೆಫಿನೆಟ್ಲಿ ಚಾಲೆಂಜ್ ಮಾಡ್ತೀವಿ ಸ್ಟೂಡೆಂಟ್ಸ್. ನೀವು ನಮ್ಮಲ್ಲಿ ಕೋಚಿಂಗ್ ತಗೊಂಡ್ರೆ, ನೀವು ಸರಿಯಾಗಿ ಕ್ಲಾಸಸ್ ಬಂದು ಕ್ಲಾಸಸ್ನ ಅರ್ಥ ಮಾಡಿಕೊಂಡು ಓದಿ ಎಲ್ಲ ಟೆಸ್ಟ್ಗಳನ್ನ ನೀವು ಪ್ರಿಪೇರ್ ಆದರೆ ಇದೇ ವರ್ಷದ ಇದೇ ಗೌರ್ಮೆಂಟ್ ಎಕ್ಸಾಮಲ್ಲಿ ನಿಮ್ಮ ಎಕ್ಸಾಮ್ನ ಕ್ಲಿಯರ್ ಮಾಡಿಕೊಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ನಿಮ್ಮ ಎಫರ್ಟ್ಗೆ ನಾವು ಕೂಡ ಈಕ್ವಲ್ ಎಫರ್ಟ್ನ ಪ್ರೊವೈಡ್ ಮಾಡ್ತಿದ್ದೀವಿ. ಎಲ್ಲರೂ ಕೂಡ ಕ್ವಾಲಿಫೈಡ್ ಟೀಚರ್ಸ್ ಆಗಿರ್ತಾರೆ. ಆಲ್ಮೋಸ್ಟ್ ಆಲ್ ಆರ್ PhD ಬರ್ತಾ ಇರೋರು ಎಲ್ಲ ಡಾಕ್ಟರೇಟ್ಸ್ಗಳಾಗಿದ್ದಾರೆ. ಓನ್ಲಿ ನಾನು ಕೆಲವು ಟಾಪಿಕ್ಸ್ನ ತೊಗೊಳ್ತೀನಿ, ಮ್ಯಾಥಮೆಟಿಕ್ಸ್. ಸೊ ನಾನು MTech ಆಗಿದೆ, ಇನ್ನು ಒಬ್ಬರು ಟೀಚರ್ MTech ಇದೆ. ಇನ್ ರೆಸ್ಟ್ ಆಫ್ ದ ಆಲ್ ಫ್ಯಾಕಲ್ಟೀಸ್ ಎಲ್ಲರೂ ಕೂಡ ಮಾಸ್ಟರ್ಸ್ ಡಿಗ್ರಿ ಮತ್ತು ಡಾಕ್ಟರೇಟ್ ಆಗಿರೋರಾಗಿರ್ತಾರೆ. ಎಲ್ಲರೂ ಕರೆಂಟ್ಲಿ ವರ್ಕಿಂಗ್ ಆಸ್ ಲೆಕ್ಚರರ್ಸ್ ಇರ್ತಾರೆ. ಮತ್ತು UPSC ಎಕ್ಸಾಮ್ಸ್ಗಳಿಗೆ ಕೋಚಿಂಗ್ ಕೊಟ್ಟಂಥ ಎಕ್ಸ್ಪರ್ಟೀಸ್ಗಳಿರ್ತಾರೆ. IAS ಎಕ್ಸಾಮ್ಸ್ಗಳಿಗೆ ಕೋಚಿಂಗ್ ಕೊಟ್ಟು ಅವುಗಳಲ್ಲಿ ನಿಮಗೆ ಜನರಲ್ ನಾಲೆಡ್ಜ್ ಏನು ಇನ್ಫಾರ್ಮೇಷನ್ ಇದೆ ಆ ರೀತಿಯ ಎಕ್ಸ್ಪರ್ಟ್ ಏನಿದ್ದಾರೆ, ಈಗ ಎಕ್ಸ್ಪರ್ಟೀಸ್ಗಳಿಗೆ ಕೋಚಿಂಗ್ ಕೊಟ್ಟಂತ ಅವ್ರನ್ನೇ ಕರೆಸ್ತಾ ಇರೋದು. ಇದು ಟೀಚರ್ಸ್ ಬಗ್ಗೆ ಮಾತ್ರ ನಿಮ್ಗೆ ಆಲ್ ಓವರ್ ಕರ್ನಾಟಕದಲ್ಲಿ ಚಾಲೆಂಜ್ ಮಾಡ್ತೀವಿ. ಇಷ್ಟು ವಂಡರ್ಫುಲ್ ಆಗಿ ಟೀಚ್ ಮಾಡುವಂಥ ಟೀಚರ್ಸ್ ನಿಮ್ಗೆ ಎಲ್ಲೂ ಯಾವ ಕೋಚಿಂಗಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ನಮ್ಮ ಟೀಚರ್ಸ್ ಕ್ವಾಲಿಟಿ ಬಗ್ಗೆ ನಂಗೆ ಅಷ್ಟು ಕ್ಲಾರಿಟಿ ಇದೆ. ನೀವು ಏನೇ ಕ್ವೆಶನ್ ಮಾಡಿದ್ರು ಡೆಫಿನೆಟ್ಲಿ ದಲ್ ಆನ್ಸರ್. ನಿಮ್ಮ 100% ಸಿಲೆಬಸ್ನ ಬಿಟ್ ಬೈ ಬಿಟ್ ಎಕ್ಸ್ಪ್ಲನೇಷನ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಸ್ಟೂಡೆಂಟ್ಸ್. ಇನ್ನು ನಾವು ಈಗ ಸ್ಟಾರ್ಟ್ ಆದಂಥ ಕೋಚಿಂಗ್ ಸೆಂಟರ್ ಎಲ್ಲ ಕಳೆದ 17 ವರ್ಷಗಳಿಂದ ನಾವು ಕೋಚಿಂಗ್ನ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್, ಫಾರ್ ದ ಲ್ಯಾಟ್ರಲ್ ಎಂಟ್ರಿ ಟು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ, ಈವನ್ ಫಾರ್ ದ ಆಪ್ಟಿಟ್ಯೂಡ್ಗಳಿಗೆ ಮತ್ತು ಇಂಜಿನಿಯರಿಂಗ್ ಕಾಲೇಜ್ ವರ್ಕ್ಶಾಪ್ಸ್ಗಳನ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ವಿ ಆರ್ ಟೋಟಲಿ ಇನ್ ಟು ದ ಟೆಕ್ನಿಕಲ್ ಫೀಲ್ಡಲ್ಲಿ ಇರೋದ್ರಿಂದ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇಷ್ಟಿದೆ. ಸೊ 17 years ಇಂದ ಪ್ರೊವೈಡ್ ಮಾಡ್ತಿದ್ದೀವಿ. ಸೊ ಅವರ್ ಮೇನ್
ನಮ್ಮ TJ ಅಕಾಡೆಮಿಯ ಮೇನ್ ಏಮ್ ಈಸ್ ಟು ಪ್ರೊವೈಡ್ ಹೈ ಕ್ವಾಲಿಟಿ ಆಫ್ ಕೋಚಿಂಗ್ ಕೊಡೋದೇ ನಮ್ಮ ಮೇನ್ ಏನಾಗಿರುತ್ತೆ, ಏಮ್ ಆಗಿರುತ್ತೆ. ಸೊ ನೀವು ಈ ವರ್ಷ ಕೂಡ ನಾನು ಇಷ್ಟು ವರ್ಷ ಕಂಡಕ್ಟ್ ಮಾಡಿರೋದ್ರಲ್ಲಿ ಎಲ್ಲ ವರ್ಷಗಳಲ್ಲಿ ಗೌರ್ಮೆಂಟ್ ಎಕ್ಸಾಮ್ ಸೆಲೆಕ್ಟ್ ಆಗಿದ್ದಾರೆ. ಈ ವರ್ಷ ಕೂಡ ಅದರಲ್ಲೂ 750 ಪೋಸ್ಟ್ಗಳು ಕಾಲ್ ಆಗಿದೆ. ಅದರಲ್ಲೂ ಕೂಡ ನಮ್ಮ ಟೀಚರ್ಸ್ಗಳು ಅಲ್ಟಿಮೇಟ್ ಟೀಚರ್ಸ್ಗಳಿದ್ದಾರೆ. ಹಾಗಾಗಿ ಈ ವರ್ಷ ಕೂಡ ಮ್ಯಾಕ್ಸಿಮಮ್ ಆಫ್ ಮೆಂಬರ್ಸ್ನ ನಾವು ಕ್ಲಿಯರ್ ಮಾಡಿ ಕೊಡ್ತಾ ಇದ್ದೀವಿ ಸ್ಟೂಡೆಂಟ್ಸ್. ಸೊ ನಿಮಗೆ ನಮ್ಮ ಸ್ಟೂಡೆಂಟ್ ಸ್ಟ್ರೆಂತ್ ನೋಡ್ಬೋದು. ಆಲ್ವೇಸ್ ಆಫ್ಲೈನ್ ಕ್ಲಾಸಸ್ ಆಲ್ವೇಸ್ ಫುಲ್ ಆಗಿರುತ್ತೆ. ನಿಮಗೆ ಸೀಟ್ಸ್ಗಳು ಲಾಸ್ಟ್ ಮೂಮೆಂಟ್ ಅಡ್ಮಿಷನ್ಸ್ ತಗೊಂಡ್ರೆ ಸೀಟ್ಸ್ಗಳು ಕೂಡ ಸಿಗಲ್ಲ. ಫೋರ್ಸಬಲಿ ಯು ಹ್ಯಾವ್ ಟು ಗೋ ಫಾರ್ ದ ಆನ್ಲೈನ್ ಕ್ಲಾಸ್ ಆಗಿರುತ್ತೆ. ಸೊ ದಿಸ್ ಇಟ್ ಶೋಸ್ ದ ಕ್ವಾಲಿಟಿ ಆಫ್ ಕೋಚಿಂಗ್ ಆಫ್ TGI ಅಕಾಡೆಮಿ. ನಮ್ಮ ಕೋಚಿಂಗ್ ಸೆಂಟರ್ ಹೇಗಿದೆ, ಕ್ಲಾಸ್ ರೂಮ್ ಹೇಗಿದೆ, ನಮ್ಮ ಟೀಚರ್ಸು ಸಿಲೆಬಸ್ ಹೇಗಿರುತ್ತೆ, ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇನ್ನು ನಾವು ಸ್ಮಾರ್ಟ್ ಬೋರ್ಡ್ಸ್ ನ ಯೂಸ್ ಮಾಡಿ ನಾವು ಕ್ಲಾಸಸ್ ನ ಕಂಡಕ್ಟ್ ಮಾಡ್ಕೊಡ್ತೀವಿ ಸ್ಟೂಡೆಂಟ್ಸ್. ಸೊ ಸ್ಮಾರ್ಟ್ ಬೋರ್ಡ್ ನ ಯೂಸ್ ಮಾಡಿ ನಾವು ಕ್ಲಾಸಸ್ ನ ಕಂಡಕ್ಟ್ ಮಾಡೋದ್ರಿಂದ ಹೈ ಕ್ವಾಲಿಟಿ ಮತ್ತು ಸ್ಮಾರ್ಟ್ ಟೆಕ್ನಾಲಜಿ ಕ್ಲಾಸಸ್ ಸಿಗುತ್ತೆ. ಎವ್ರಿಥಿಂಗ್ ನಾವೇನೋ ಪ್ರೊಜೆಕ್ಟರ್ ಹಾಕಿದ್ರೆ ಕೂಡ ನಿಮಗೆ ಕ್ಲಾರಿಟಿ ಸಿಗಲ್ಲ. ಹಾಗಾಗಿ ನಿಮಗೆ ಪ್ರತಿಯೊಂದರದ್ದು ಎಸ್ಪೆಷಲಿ ಮ್ಯಾಥ್ಸ್ ಅನ್ನ ಸ್ಮಾರ್ಟ್ ಬೋರ್ಡ್ಗಳಲ್ಲಿ ನಾವು ನೋಟ್ ಮಾಡ್ತೀವಿ. ಇನ್ ಅ ಲೆಸ್ ಟೈಮ್ ಮ್ಯಾಕ್ಸಿಮಮ್ ಆಫ್ ಇನ್ಫಾರ್ಮೇಶನ್ ವಿ ವಿಲ್ ಕವರ್ ಬೈ ಯೂಸಿಂಗ್ ದ ಸ್ಮಾರ್ಟ್ ಟೆಕ್ನಾಲಜಿ ಕ್ಲಾಸಸ್. ಇನ್ನು ನಮ್ಮದೇ ಅಕಾಡೆಮಿ ಆಪ್ ಕೂಡ ಇದೆ. ನೀವು ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಈ ಸಿಂಬಲ್ಸ್ ಇರುತ್ತೆ ನಿಮಗೆ, ಇದನ್ನ ನೀವು ಪ್ಲೇ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡಿದ್ರೆ ಸೊ ದಿಸ್ ಇಸ್ ಅವರ್ ಅಕಾಡೆಮಿ ಆಪ್. ನೀವು ನಮ್ಮ TJ ಅಕಾಡೆಮಿ ಅಂತ ಹೇಳ್ಬಿಟ್ಟು ನೋಡ್ಬೋದು. ನಮ್ಮ ಫೋನ್ ನಂಬರ್ಸ್ ಇರ್ಬೋದು, ನಮ್ಮ ಬ್ರೋಚರ್ಸ್ ಇರ್ಬೋದು, ನಿಮ್ಮ ಸರ್ವೆ ಪೋಸ್ಟ್ಗೆ ರಿಲೇಟೆಡ್ ಆಗಿರುವಂತ ಎಲ್ಲ ಇನ್ಫಾರ್ಮೇಶನ್ ಅನ್ನ ನೀವು ಇಲ್ಲಿ 3 ಡಾಟ್ಸ್ ಇದೆ, ಇದನ್ನ ಕ್ಲಿಕ್ ಮಾಡಿದ್ರೆ ಫ್ರೀ ಮಟೀರಿಯಲ್ ಅಂತ ಸಿಗುತ್ತೆ. ನಿಮ್ಮ ಸಿಲೆಬಸ್ನ ನಾವು ಅಲ್ಲಿ ಹಾಕಿರ್ತೀವಿ. ನಿಮಗೆ ಲಾಸ್ಟ್ ಡೇಟ್ ಯಾವಾಗಿದೆ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ನಾವು ನಮ್ಮ ಆ್ಯಪ್ ಅಲ್ಲಿ ನಿಮಗೆ ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ನೀವು ಆ್ಯಪ್ ಮುಖಾಂತರವೇ ನಮ್ಮ ಸೋಷಿಯಲ್ ಮೀಡಿಯಾಗಳಾದ ಯೂಟ್ಯೂಬ್, ವಾಟ್ಸಪ್ ಚಾನಲ್, ಇನ್ಸ್ಟಾ ಪೇಜನ್ನ ನೀವು ಚೆಕ್ ಮಾಡೋದ್ರ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೀವು ಕೋಚಿಂಗಿಗೆ ಬೇಕಾಗಿರುವಂಥದ್ದು ಇರ್ಬೋದು, ನೀವು ಅಡ್ಮಿಷನ್, ನೀವು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಆಗಬೇಕಾದ್ರೆ ಏನೆಲ್ಲ ನೋಟಿಫಿಕೇಶನ್ ರಿಲೀಸ್ ಆಗುತ್ತೆ, ಎವ್ರಿ ಇನ್ಫಾರ್ಮೇಶನ್ ವಿ ವಿಲ್ ಅಪ್ಡೇಟ್ ಇನ್ ದ TJ ಅಕಾಡೆಮಿ ಆಸ್ ಅ ಫ್ರೀ ಆಗಿ ಕೊಡ್ತೀವಿ. ಕೆಲವು ನಿಮಗೆ ಡೆಮೋ ಕ್ಲಾಸ್ಗಳನ್ನ ಕೂಡ ಕೋಚಿಂಗ್ ಸ್ಟಾರ್ಟ್ ಆದಮೇಲೆ ಸಮ್ ಫ್ರೀ ಕ್ಲಾಸಸ್ ಕೂಡ ನಿಮಗೆ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಸ್ಟೂಡೆಂಟ್ಸ್. ಸೊ ದಟ್ ನೀವು ನಮ್ಮ TJ ಅಕಾಡೆಮಿ ಆ್ಯಪಿಗೆ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಬೋದು. ಇನ್ನು ನಾವು ಈ ಸರ್ವೇಯರ್ ಪೋಸ್ಟ್ಗಳಿಗೆ ನಿಮಗೆ ಕೋಚಿಂಗ್ ಯಾವ ರೀತಿ ಕಂಡಕ್ಟ್ ಮಾಡ್ತೀವಿ ಅಂದರೆ ಆಫ್ಲೈನ್ ಅಲ್ಲಿ ಕ್ಲಾಸ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಆಫ್ಲೈನ್ ದಾವಣಗೆರೆಯಲ್ಲಿ ಕಂಡಕ್ಟ್ ಆಗುತ್ತೆ. ನಿಮಗೆ ದಾವಣಗೆರೆಗೆ ಬರಕ್ಕೆ ಸಾಧ್ಯ ಇದ್ರೆ ದಾವಣಗೆರೆಯಲ್ಲಿ ಬಂದು ಕ್ಲಾಸಸ್ನ ಆಫ್ಲೈನಲ್ಲಿ ತಗೊಳ್ಳಿ. ಯಾಕಂದರೆ ಗೌರ್ಮೆಂಟ್ ಜಾಬ್ಸ್ ಆಲ್ವೇಸ್ ಕಾಲ್ ಆಗಲ್ಲ, ಎವ್ರಿ ಇಯರ್ ಕಾಲ್ ಆಗಲ್ಲ. ಯಾವಾಗ ಕಾಲ್ ಆಗುತ್ತೆ ಆವಾಗ ನೀವು ಯುಟಿಲೈಸ್ ಮಾಡ್ಕೋಬೇಕು. ಇನ್ನು ಲೈವ್ ಆನ್ಲೈನ್ ಕ್ಲಾಸಸ್ ಇದೆ. ಸಪೋಸ್ ನೀವೇನಾದರೂ ಬ್ಯಾಂಗ್ಳೂರ್ ಇದ್ದೀರಾ, ಮೈಸೂರು ಇದ್ದೀರಾ, ಹುಬ್ಳಿ ಇದ್ದೀರಾ ಅಂದರೆ ನೋ ಇಶ್ಯೂಸ್. ನಮ್ಮ ಇಷ್ಟು ವರ್ಷಗಳಲ್ಲಿ ಎಲ್ಲ ವರ್ಕಿಂಗ್ ಪೀಪಲ್, ಈವನ್ ಲೆಕ್ಚರರ್ಸ್ಗಳು ಸಾಕಷ್ಟು ಜನ ಕೋಚಿಂಗ್ನ ತಗೊಂಡಿದ್ರು. ಅವರೆಲ್ಲ ಕಾಲೇಜ್ಗಳಲ್ಲಿ ವರ್ಕಿಂಗ್ ಮಾಡಿಕೊಂಡು ಕಂಪನೀಸ್ಗಳಲ್ಲಿ ಗೌರ್ಮೆಂಟಲ್ಲಿ ವರ್ಕ್ ಮಾಡುವಂಥ ಕೆಲವರು ಅಂದರೆ ನಾವು ಯಾವಾಗ AE ಪೋಸ್ಟ್ಗಳಿಗೆ ಕಾಲ್ ಮಾಡಿದಾಗ JEಯಲ್ಲಿರೋರು ಕೂಡ ಕೋಚಿಂಗ್ಸ್ ತೊಗೊಂಡಿದ್ರು. ನೀವು ವರ್ಕಿಂಗ್ ಪೀಪಲ್ ಇದ್ರೆ ಯು ಕ್ಯಾನ್ ಟೇಕ್ ದ ಲೈವ್ ಆನ್ಲೈನ್ ಕ್ಲಾಸಸ್. ಇನ್ ಎಮರ್ಜೆನ್ಸಿ ಕೇಸಸ್ ಇಫ್ ಯು ಮಿಸ್ಡ್ ಎನಿ ಸೆಷನ್ಸ್ we will provide the recorded classes also, but definitely ಹೇಳ್ತೀನಿ ಆಫ್ಲೈನ್ ಕ್ಲಾಸಸ್ ವಿಲ್ ಬಿ ಮೋರ್ ಎಫೆಕ್ಟಿವ್. ಅಟ್ಲೀಸ್ಟ್ ಲೈವ್ ಆನ್ಲೈನ್ ಅಲ್ಲಿ ನೀವು ಇಂಟ್ರಾಕ್ಟಿವ್ ಇರಬೇಕಾಗುತ್ತೆ. ಹಾಗಾಗಿ ರೆಕಾರ್ಡೆಡ್ಗಳಿಗಿನ್ನ ಲೈವ್ ಆನ್ಲೈನ್ ಆರ್ ಆಫ್ಲೈನ್ ಆಪ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ ಸ್ಟೂಡೆಂಟ್ಸ್. ಸೊ ನಮ್ಮ ಆಫ್ಲೈನ್ ಕ್ಲಾಸ್ ರೂಮ್ ಸ್ಟ್ರಕ್ಚರ್ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀವಿ. ಫಾರ್ ದ ವೆರಿ ಲಿಮಿಟೆಡ್ ಸ್ಪೇಸ್ ಇರುತ್ತೆ, ಫಾರ್ ದ ಲಿಮಿಟೆಡ್ ಮೆಂಬರ್ಸ್ನ ಮಾತ್ರ ಅಡ್ಮಿಷನ್ಸ್ ತಗೊಳ್ತೀವಿ. ಯಾಕಂದರೆ ತುಂಬ ಜನನ ಅಡ್ಮಿಷನ್ಸ್ ತಗೊಂಡ್ರೆ ಕಾನ್ಸಂಟ್ರೇಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ನಮ್ಮ ಕ್ಲಾಸ್ ರೂಮ್ಸು, ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ. ಸೊ ವಿ ಆರ್ ಯೂಸಿಂಗ್ ಸ್ಮಾರ್ಟ್ ಬೋರ್ಡ್ ಕ್ಲಾಸಸ್ನ ಯೂಸ್ ಮಾಡಿ. ಸೊ ಎವ್ರಿಥಿಂಗ್ ನಿಮಗೆ ಅವೈಲಬಿಲಿಟಿ ನಮ್ಮಲ್ಲಿ ಇರ್ತದೆ ಸ್ಟೂಡೆಂಟ್ಸ್. ಇನ್ನು ನೀವು ಲೈವ್ ಆನ್ಲೈನಲ್ಲಿ ಬಂದ್ರಿ ಅಂದರೆ ಸೊ ಲೈವ್ ಆನ್ಲೈನಲ್ಲಿ ಕ್ಲಾಸಸ್ನ ಅಟೆಂಡ್ ಮಾಡಿ. ಸೊ ಎವ್ರಿ ವೀಕೆಂಡ್ಸ್ ಅಲ್ಲಿ ನಿಮಗೆ ಡೌಟ್ ಕ್ಲಾರಿಫಿಕೇಶನ್ ಸೆಷನ್ ನಾವು ಪ್ರೊವೈಡ್ ಮಾಡ್ತೀವಿ. ನಿಮ್ಮ ಡೌಟ್ ಕ್ಲಾರಿಫಿಕೇಶನ್ ಸೆಷನ್ ಅಲ್ಲಿ ಎಲ್ಲ ಟೀಚರ್ಸು ನಿಮಗೆ ಸಾಲ್ವ್ ಮಾಡಿಸ್ತಾ ಇದ್ದಾರೆ. ಬರೀ ಇಷ್ಟೇ ಅಲ್ಲ, ಮಾಕ್ ಟೆಸ್ಟ್ಗಳನ್ನ ಕೂಡ ಪ್ರೊವೈಡ್ ಮಾಡ್ತೀವಿ. ಸೊ ಆಫ್ಲೈನಲ್ಲೂ ಕಂಡಕ್ಟ್ ಮಾಡ್ತೀವಿ, ಆನ್ಲೈನಲ್ಲಿ ಬರೋ ಸ್ಟೂಡೆಂಟ್ಸ್ಗಳಿಗೂ ಕೂಡ ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಆಫ್ಟರ್ ದ ಟೆಸ್ಟ್
ನೀವು ಯಾವುದೆಲ್ಲ ಮಿಸ್ಟೇಕ್ ಮಾಡಿದ್ದೀರಾ, ಅದರ ಆನ್ಸರ್ ಏನು, ಎಷ್ಟು ಟೈಮ್ ತೊಗೊಂಡಿದ್ದೀರಾ, ಆಮೇಲೆ ಎಕ್ಸಾಕ್ಟ್ಲಿ ಫಾರ್ ದ ಟೈಮಿಂಗ್ 30 ಕ್ವೆಶನ್ಸ್ 30 ಮಿನಿಟ್ಸ್ ಅಂದರೆ ನಿಮ್ಮ ಎಕ್ಸಾಮಿನೇಷನ್ ನಡೆಯೋದು ಫಾರ್ 2 ಅವರ್ 100 ಕ್ವೆಶನ್ಸ್ ಆಗುತ್ತೆ. ಇನ್ನು 2 ಅವರ್ಗೆ 100 ಕ್ವೆಶನ್ಸ್ ಇರುತ್ತೆ, ಅಂದರೆ 4 ಅವರ್ ಫಾರ್ 200 ಎಕ್ಸಾಮ್ ಮಾರ್ಕ್ಸಿಗೆ ಆಗುತ್ತೆ. ಆ್ಯಕ್ಚುಲಿ 2 ಅವರ್ಗೆ ಒಂದೊಂದು ಎಕ್ಸಾಮ್ ಕಂಡಕ್ಟ್ ಆಗುತ್ತೆ. ಸೊ ನಿಮಗೆ ಎಕ್ಸಾಮಲ್ಲಿ ಎಷ್ಟು ಟೈಮ್ ಇರುತ್ತೆ ಅಷ್ಟೇ ಟೈಮನ್ನು ಕೊಟ್ಟು ಆ ಟೈಮ್ ಮುಗಿದ್ಮೇಲೆ ನಿಮಗೆ ಲಾಗೌಟ್ ಆಗುತ್ತೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಗೊತ್ತಾಗುತ್ತೆ. ಆನ್ಸರ್ಸ್ಗಳನ್ನ ಆನ್ ದ ಸ್ಪಾಟ್ ಕೊಡ್ತೀವಿ, ವ್ಯಾಲ್ಯೂಯೇಷನ್ ಮಾಡ್ತೀವಿ. ಸೊ ಪ್ರತಿಯೊಂದು ನಿಮ್ಮನ್ನು ಫೀಡ್ಬ್ಯಾಕಲ್ಲಿ ನಾವು ತಗೊಳ್ತೀವಿ. ಸೊ ನಮ್ಮ ಟೆಸ್ಟ್ಗಳು ಯಾವ ರೀತಿ ಕಂಡಕ್ಟ್ ಆಗುತ್ತೆ, ಸೊ ನಾವು ಆಫ್ಲೈನಲ್ಲಾದರೆ ಈ ರೀತಿ ನಿಮ್ಮನ್ನು ಮಾನಿಟರ್ ಮಾಡಿಕೊಂಡು ನಾವು ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ ಸ್ಟೂಡೆಂಟ್ಸ್. ಸೊ ಎವ್ರಿಥಿಂಗ್ ಐ ಆಮ್ ಗಿವಿಂಗ್ ದ ಪ್ರೂಫ್. ಸೊ ನೀವು ಬಂದು ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ದಾವಣಗೆರೆಗೆ. ಸುಮ್ಮನೆ ಆನ್ಲೈನ್ ಅಂದ ತಕ್ಷಣ ನೀವು ಹಾಗೇನೆ ಬಿಲೀವ್ ಮಾಡಿ ಅಡ್ಮಿಷನ್ ಆಗಬೇಕು ಅಂತಿಲ್ಲ. ಕಮ್ ಟು ದಾವಣಗೆರೆ, ವಿಸಿಟ್ ಅವರ್ ಇನ್ಸ್ಟಿಟ್ಯೂಷನ್. ಸೊ ಈವನ್ ನಮ್ಮಲ್ಲಿ ಕೋಚಿಂಗ್ ತಗೊಂಡಿರೋರ ಜೊತೆಗೆ ಈಗಲೂ ಕರೆಂಟ್ಲಿ ನಮ್ಮ DCET 2027 ಬ್ಯಾಚ್ ಕೋಚಿಂಗ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ನಾವು ಕೊಟ್ಟಿರೋ ಪ್ರಾಮಿಸಸ್ಗಳನ್ನ ನಮ್ಮಲ್ಲಿ ಕೋಚಿಂಗ್ ತೊಗೊಂಡಿರೋರ ಜೊತೆ ನೀವು ನೋಡ್ಬೋದು. ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ನನ್ನಲ್ಲಿ ಕೋಚಿಂಗ್ ತಗೊಂಡಿರೋ ಮಕ್ಕಳಾಗಿರ್ತೀರಾ. ಸೊ ಮಕ್ಕಳೇ, ನೀವು ಕೋಚಿಂಗ್ ಜಾಯಿನ್ ಆಗೋದ್ರಿಂದ ಡೆಫಿನೆಟ್ಲಿ ನೀವು ಗೌರ್ಮೆಂಟ್ ಎಕ್ಸಾಮ್ಸ್ಗಳನ್ನ ಕ್ಲಿಯರ್ ಮಾಡ್ಬೋದಾಗುತ್ತೆ. ಆದಷ್ಟು ಈ ವಿಡಿಯೋ ನೋಡಿದ ತಕ್ಷಣ ಬೇಗ ಅಡ್ಮಿಷನ್ಸ್ ಮಾಡ್ಕೊಳ್ಳೋದ್ರ ಕಡೆಗೆ ಪ್ಲ್ಯಾನ್ ಮಾಡಿ. ಇನ್ನು ಯಾವುದೇ ಗೌರ್ಮೆಂಟ್ ಎಕ್ಸಾಮ್ ನಡೆದ್ರೆ ಅದು ನಿಮಗೆ OMR ಎಕ್ಸಾಮ್, ಓಕೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ OMR ಎಕ್ಸಾಮ್ಸಲ್ಲಿ ನಡೆಯುತ್ತೆ. ಯಾವ ರೀತಿ OMR ಎಕ್ಸಾಮ್ಸಲ್ಲಿ ನಡೆಯುತ್ತೆ, ಪಕ್ಕಾ ಎಕ್ಸಾಮಿನೇಷನನ್ನು ನಾವು ಕ್ಲಾಸಸ್ಸಲ್ಲಿ ಮಾಡಿ ತೋರಿಸ್ತೀವಿ. ಹಾಗಾಗಿ OMR ಎಕ್ಸಾಮ್ದು ಕೂಡ ನಾವು ಕ್ಲಾಸಲ್ಲಿ ಆಫ್ಲೈನ್ ಮತ್ತು ಆನ್ಲೈನಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇನ್ನು ಕೋಚಿಂಗ್ ಬಗ್ಗೆ ಡೀಟೇಲ್ಸ್ ಇದೆ, ಸ್ವಲ್ಪ ಇನ್ಫಾರ್ಮೇಷನ್ ನಾವು ನೋಡ್ಕೊಂಡು ಬರೋಣ. DD ಬೋರ್ಡಿಂದ ಯಾವಾಗಿದೆ ಅಂತ. ಸೊ ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋಕೆ ಕೊನೆ ದಿನಾಂಕ ಇರೋದು ನಿಮಗೆ ಸ್ಟಾರ್ಟ್ ಆಗಿರೋದು ಬಂದು 11/7/26 ಅಂದರೆ 11ನೇ ತಾರೀಕು ಜುಲೈ 2026. ನಿಮಗೆ ಸರ್ವೆ ಪೋಸ್ಟ್ಗೆ ಕಾಲ್ ಆಗಿದೆ. ಆದರೆ ನಿಮಗೆ ಲಾಸ್ಟ್ ಡೇಟ್ ಇರೋದು 7 ಆಗಸ್ಟ್ 2026. ಸೊ ಇನ್ನು ಆಗಸ್ಟ್ 7th ಇಸ್ ಲಾಸ್ಟ್ ಡೇಟ್ ಫಾರ್ ಅಪ್ಲೈಯಿಂಗ್ ಆನ್ಲೈನ್ ಅಪ್ಲಿಕೇಶನ್. ಇನ್ನೂ ಸಾಕಷ್ಟು ಟೈಮ್ ಇದೆ. ಸೊ ಸರ್ಚ್ ಮಾಡಿ, ಥಿಂಕ್ ಮಾಡಿ, ಗೌರ್ಮೆಂಟ್ ಪೋಸ್ಟ್ಗಳಿಗೆ ನೀವು ಒಂದ್ಸರಿ ಟ್ರೈ ಮಾಡಿ. ಆದಷ್ಟು ಇದೇ ಎಕ್ಸಾಮಲ್ಲಿ ನೀವು ಕ್ಲಿಯರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಟ್ರೈ ಮಾಡಬೇಕು. ಇನ್ನು ನೀವು ಅಪ್ಲೈ ಆದಮೇಲೆ ನೀವು ಎಕ್ಸಾಮ್ ಫೀಸ್ ಕಟ್ಟಬೇಕಾಗುತ್ತೆ KEA ಬೋರ್ಡಿಗೆ. ಎಕ್ಸಾಮ್ ಫೀಸ್ ಕಟ್ಟೋದು ಲಾಸ್ಟ್ ಡೇಟ್ ಇರೋದು ನೀವು ಅಪ್ಲೈ ಮಾಡಿದ ತಕ್ಷಣನೂ ಕಟ್ಬೋದು, ಅಥವಾ ನೀವು 10th of August 2026 ನೀವು ಪೇ ಮಾಡ್ಬೋದಾಗಿರುತ್ತೆ. ಇನ್ನು ನಿಮಗೆ ಸ್ಯಾಲರಿ ಎಷ್ಟಿರುತ್ತೆ ಅನ್ನೋದಾಯ್ತು. ಇದರಲ್ಲಿ ಒಂದು ಕಂಡೀಷನ್ ಇದೆ, ಓಕೆ, ಏನಂದ್ರೆ ಕಾಯಪೂರ್ವ ಅವಧಿ ಮತ್ತು ವೇತನ ಶ್ರೇಣಿ ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಏನಂದ್ರೆ ಕಾಯಪೂರ್ವ ಅವಧಿ, ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳು 2 ವರ್ಷ ಕಾಯಪೂರ್ವ ಅವಧಿಯಲ್ಲಿರುತ್ತಾರೆ. ಅಂದ್ರೆ ಪ್ರೊಬೆಷನರಿ ಪೀರಿಯಡ್ ಅಲ್ಲಿ ಇರ್ತಾರೆ. ನೀವು ಯಾವುದೇ ಗವರ್ಮೆಂಟ್ ಜಾಬ್ ಹೋದ್ರೆ 2 ವರ್ಷ ನಿಮ್ಮನ್ನ ಪ್ರೊಬೇಷನರಿ ಅಂತೇಳಿ ತಗೊಳ್ತಾರೆ ಸ್ಟೂಡೆಂಟ್ಸ್. ಆ ಪ್ರೊಬೇಷನರಿ ಪೀರಿಯಡ್ ಅಲ್ಲಿ ಏನಿರ್ತೀರಾ ಅವಾಗ ನೀವು ತುಂಬಾ ಕಾನ್ಶಿಯಸ್ ಆಗಿರಬೇಕು. ಪ್ರತಿ ಗವರ್ಮೆಂಟ್ ಜಾಬಲ್ಲೂ ದ ರೂಲ್ ವಿಲ್ ಬಿ ದ ಕಾಮನ್. ನೀವು ಯಾವ ಜಾಬ್ ಹೋದ್ರೂ ಇರುತ್ತೆ. ಆವಾಗ ಲಾಂಗ್ ಲೀವ್ ಹಾಕಾಗಿಲ್ಲ, ನಿಮ್ಮ ನಡತೆ ಸರಿ ಇರಬೇಕು, ನಿಮ್ಮ ಕ್ವಾಲಿಟಿ ಸರಿ ಇರಬೇಕು. ಅಲ್ಲಿ ಹೇಳ್ಕೊಟ್ಟಂತ, ಯಾಕಂದ್ರೆ ಗವರ್ಮೆಂಟ್ ಜಾಬ್ ಒಂದ್ಸರಿ ಸಿಕ್ತು ಫೈನಲ್, ನಾವು ಅಲ್ಲಿ ಹೋಗಿ ಹೆಂಗ್ ಬೇಕಾದ್ರೆ ಬಿಹೇವ್ ಮಾಡ್ಬೋದು ಅನ್ನೋಂಥದ್ದಿಲ್ಲ. ಈಗ ಎಲ್ಲ ಕಡೆ ಗೌರ್ಮೆಂಟ್ ಜಾಬ್ಗಳಲ್ಲಿ ಕೂಡ ಎಲ್ಲದೂ ಡಿಜಿಟಲೈಸ್ ಆಗಿದೆ. ನೀವು ಅಲ್ಲಿ ಕರೆಕ್ಟಾದ ಅರ್ಹ ಅಭ್ಯರ್ಥಿನ ಅಲ್ಲಿ ಕರೆಕ್ಟಾಗಿ ವರ್ಕ್ ಮಾಡ್ತೀರಾ. ಮೇಲಾಧಿಕಾರಿಗಳು ಅಥವಾ ನಿಮಗೆ ಅಸೈನ್ ಮಾಡಿರುವಂಥ ನಿಮ್ಮ ಯಾರಿರ್ತಾರೆ ಅಧಿಕಾರಿಗಳು, ಅವ್ರು ಕೊಟ್ಟ ಕೆಲಸಗಳನ್ನ ಎಷ್ಟು ಲೆವೆಲಲ್ಲಿ ಮಾಡ್ತೀರಾ, ನಿಮ್ಮ ಟೆಕ್ನಿಕಲ್ ಸ್ಕಿಲ್ಸ್ ಯಾವ ಲೆವೆಲಲ್ಲಿ ಇದೆ. ಅದರಿಂದ ಯಾಕಂದರೆ ಕೆಲವೊಂದು ಜಾಬ್ ಸೆಕ್ಟರ್ಸ್ಗಳಲ್ಲಿ ನಿಮಗೆ ನೀವೇನಾದರೂ ಮಿಸ್ಟೇಕ್ಸ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಬಿಗ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೊ ನಿಮಗೆ 2 ವರ್ಷ ಒಂಥರ ಟ್ರೈನಿಂಗ್ ಪೀರಿಯಡ್ ತರ ಇರುತ್ತೆ. ಆ ಟ್ರೈನಿಂಗ್ ಪೀರಿಯಡ್ ಹೇಗಿರ್ತೀರಾ ಅನ್ನೋದನ್ನ ಇಲ್ಲಿ ಚೆಕ್ ಮಾಡ್ತಾರೆ. ಸೊ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ನಿಮಗೆ ಕೆಲವೊಂದು
ಎಕ್ಸಾಮಿನೇಷನ್ಸ್ ತಗೋಬೇಕಾಗುತ್ತೆ. ಮಕ್ಕಳೇ, ನೀವು ಗೌರ್ಮೆಂಟ್ ಜಾಬ್ ಆದರೂ ಹೋಗ್ರಿ, ಪ್ರೈವೇಟ್ ಜಾಬ್ ಆದರೂ ಹೋಗ್ರಿ, ಎಲ್ಲೋದ್ರೂ ನಿಮಗೆ ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ಆಫ್ಟರ್ ದ ಟ್ರೈನಿಂಗ್ ಪೀರಿಯಡ್ ನಿಮ್ಗೊಂದು ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಮಾಡ್ತಾರೆ, ಕೆಲವು ಸರ್ಟಿಫಿಕೇಟ್ ಎಕ್ಸಾಮಿನೇಷನ್ಸ್ ಬರಿಬೇಕಾಗುತ್ತೆ, ಮಿನಿಮಮ್ ಕ್ರೈಟೀರಿಯಾ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ಗಳಿರುತ್ತೆ. ಸೊ ಇಲ್ಲೂ ಕೂಡ ನೀವು ಕೆಲವೊಂದು ಎಕ್ಸಾಮಿನೇಷನ್ಸ್ ಮಾಡ್ಕೋಬೇಕಾಗುತ್ತೆ, ಕೆಲವೊಂದು ಪೇಪರ್ಸ್ ಅಟೆಂಡ್ ಮಾಡಬೇಕಾಗುತ್ತೆ. ಥಿಯರಿ ಒಳಗಡೆಗೆ ನೀವು 35% ಮಿನಿಮಮ್ ಸ್ಕೋರ್ ಮಾಡಬೇಕಾಗುತ್ತೆ. ನಿಮಗೆ ಇದು 40% ಲ್ಯಾಬಲ್ಲಿ ಕೂಡ ನೀವು ಮಿನಿಮಮ್ ಪರ್ಸೆಂಟೇಜ್ ತಗೋಬೇಕಾಗುತ್ತೆ. ಅಂದರೆ ಇದು ಜಾಬ್ ಸೆಲೆಕ್ಟ್ ಆಗಿ 2 years ಆಸ್ ಅ ಗವರ್ಮೆಂಟ್ ಪ್ರೊಬೇಷನರಿ ಪೀರಿಯಡ್ ಅಲ್ಲಿ ಇದ್ದು ನಿಮಗೆ ಸ್ಯಾಲ್ರಿ ಕೂಡ ಬರ್ತಿರುತ್ತೆ. ಲಿಮಿಟೆಡ್ ಹಾಲಿಡೇಸ್ಗಳು ಕೂಡ, ಗವರ್ಮೆಂಟ್ ಹಾಲಿಡೇಸ್ಗಳು ಕೂಡ ಅಪ್ಲಿಕೇಬಲ್ ಆಗ್ತಾ ಇರುತ್ತೆ. ಆವಾಗ ನಿಮಗೆ ಇದು ಒಂದು ಏನು ಹೇಳ್ತಾರೆ, ಒಂದು ನಿಮಗೆ ಎಕ್ಸಾಮಿನೇಷನ್ ಅನ್ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ಈ ಎಕ್ಸಾಮಿನೇಷನ್ ಅನ್ನ ಏನಾದರೂ ಕ್ವಿಟ್ ಮಾಡಿದ್ರೆ ಆವಾಗ ನಿಮ್ಮ ಜಾಬು ಗ್ಯಾರಂಟಿ ಇರಲ್ಲ ಅಂತ ಹೇಳ್ತಿದ್ದಾರೆ. ಪರೀಕ್ಷೆಗೆ ಹಾಜರಾಗಲು ಅಥವಾ ಉತ್ತೀರ್ಣರಾಗಲು ಇನ್ನೊಂದು ಅವಕಾಶವನ್ನು ನೀಡಲಾಗುವುದು. ಸಪೋಸ್ ಅಂತಿಮ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು ಅಂದರೆ ನಿಮ್ಗೆ ಎಕ್ಸಾಮ್ಸ್ ಕೊಡ್ತಾರೆ, ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಆಗಿಲ್ಲ ಅಂದರೆ ವಿಫಲರಾದ ಭೂಮಾಪಕರಿಗೆ ಕಾಯಂ ಪೂರ್ಣಾವಧಿಯೊಳಗೆ ಪರೀಕ್ಷೆಗೆ ಹಾಜರಾಗಲು ಮತ್ತು ಉತ್ತೀರ್ಣರಾಗಲು ಇನ್ನೊಂದು ಅವಕಾಶ. ದಿಸ್ ಇಸ್ ವೆರಿ ವಂಡರ್ಫುಲ್ ಅಪರ್ಚುನಿಟಿ. 2 ವರ್ಷ ಪ್ರೊಬೇಷನರಿ ಪೀರಿಯಡ್ ಅಲ್ಲಿ ಇರ್ತೀರಾ, ಆ ಟೈಮಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಆಗುತ್ತೆ, ಪಾಸ್ ಆಗಬೇಕು. ಇನ್ ಕೇಸ್ ಫೇಲ್ ಆದರೆ ಇನ್ನೊಂದು ಆಪ್ಷನ್ ಕೊಡ್ತಾರೆ. ಸಪೋಸ್ ಎಕ್ಸಾಮ್ ಆಬ್ಸೆಂಟ್ ಆದರೂ ಕೂಡ ಇನ್ನೊಂದು ಆಪ್ಷನ್ ಇರುತ್ತೆ. ಇದನ್ನು ನೀವು ಮಾಡ್ಕೊಳ್ಳೇಬೇಕು. ಯಶಸ್ವಿ ಎಂದು ಘೋಷಿಸಲಾಗುವುದಿಲ್ಲ. ವಿಫಲ ಆದರೆ ಅಂದರೆ ಫೇಲ್ ಆದರೆ ನಿಮ್ಮ ಕಾಯಪೂರ್ವಾವಧಿನ ಅಂದರೆ ಸಕ್ಸಸ್ಫುಲಿ ಆಗಿದೆ ಅಂತ ಹೇಳಕ್ ಬರಲ್ಲ. ಸೊ ಇದೇ ಹೇಳ್ತಾರೆ. ಇನ್ನು ಸ್ಯಾಲರಿ ನಿಮಗೆ ಯಾವ ರೀತಿ ಗ್ರೇಡ್ ಆಗ್ತಾ ಹೋಗುತ್ತೆ ಅಂತೇಳಿ, ಅಂದರೆ ನಿಮಗೆ TA DA ಯಾವ ಥರ ಎಲ್ಲ ಇದೆ, ಪಿಂಚಣಿ ಅಂತ ಅಂದರೆ ಸೊ 37,500 ಇಂದ 7600 rupeesವರೆಗೂ ನಿಮಗೆ ಯಾವ ಥರ ಇನ್ಕ್ರಿಮೆಂಟ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಇನ್ನು ಪಿಂಚಣಿ ಅಂತ ಅಂದರೆ ಸೊ ನಿಮಗೆ ಯೂಶಲಿ ಏನು ಹೇಳ್ತಾರೆ, ಪೆನ್ಷನ್. ಪಿಂಚಣಿ ಅಂದ್ರೇನು, ಪೆನ್ಷನ್. ಯೂಶಲಿ ಪೆನ್ಷನ್ ಬಂದು 31/3/2026 ಅಲ್ಲಿಂದ ಯಾರು ಪೆನ್ಷನ್ ಕೊಡ್ತಿಲ್ಲ. ಬಟ್ ಇದಕ್ಕೆ ನಿಮ್ಮ ಅಲ್ಲಿ ಎಲ್ಲ ಕಡೆ ಕೂಡ PF ಅಮೌಂಟ್ ಅಂತ ಹೇಳ್ಬಿಟ್ಟು ತಗೊಳ್ತಾರೆ. ಅದು ಕೂಡ ಸೌಲಭ್ಯತೆ ಹೇಗಿದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಹೇಳ್ತಾರೆ. ಸೊ ಫಸ್ಟ್ ಜಾಬ್ ಸಿಗಲಿ ಮಕ್ಕಳೇ, ಜಾಬ್ ಸಿಕ್ಮೇಲೆ ನಿಮಗೆ ಅಲ್ಲಿ ಪೆನ್ಷನ್ಸ್ ಬಗ್ಗೆ ಡೀಟೇಲ್ಸ್ನ ಕೊಡ್ತಾರೆ. ಇನ್ನು ನೀವೀಗ ಅಪ್ಲಿಕೇಶನ್ ಹಾಕಿದ್ರಿ, ಓಕೆ, 7th Augustವರೆಗೂ ಟೈಮ್ ಇದೆ. ಅಪ್ಲೈ ಮಾಡ್ತೀರಾ, ಹೋಗ್ತೀರಾ, ಇಟ್ ಇಸ್ ಎ ಫ್ರೀ. ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ತೀರಾ. ಅಪ್ಲೈ ಮಾಡಿದ್ಮೇಲೆ ನೀವು ಎಕ್ಸಾಮ್ ಫೀಸ್ ಕಟ್ಟಬೇಕಾಗುತ್ತೆ. ನೀವೇನಾದರೂ ಜನರಲ್ ಕ್ಯಾಂಡಿಡೇಟ್ಸ್ ಆಗಿದ್ರೆ 2A 2B 3A 3B ಕ್ಯಾಂಡಿಡೇಟ್ಸ್ ಆಗಿದ್ರೆ 750 rupees ನೀವು ಪೇ ಮಾಡಬೇಕಾಗುತ್ತೆ. SC/ST ಅಥವಾ ಕ್ಯಾಟಗರಿ 1 ಸ್ಟೂಡೆಂಟ್ಸು ಅಥವಾ ಮಾಜಿ ಸೈನಿಕರಾಗಿದ್ರೆ ಅಥವಾ ನೀವು ತೃತೀಯ ಲಿಂಗದವರಾಗಿದ್ರೆ ಆಯ್ತಾ. ಸೊ ನೀವು ಕೂಡ 500 rupeesನ ನೀವು ಫಿಲ್ ಮಾಡಬೇಕಾಗುತ್ತೆ. ಇನ್ನು ಯಾರು ಫಿಸಿಕಲಿ ಡಿಸೇಬಲ್ ಅವರು 250 rupeesನ ಪೇ ಮಾಡಬೇಕಾಗುತ್ತೆ. ಒನ್ಸ್ ಪೇಡ್ ಅಮೌಂಟ್ ವಿಲ್ ನಾಟ್ ಬಿ ರೀಫಂಡಬಲ್ ಈವನ್ ಇಫ್ ಯು ಮಿಸ್ಡ್ ದ ಎಕ್ಸಾಮಿನೇಷನ್. ಇದನ್ನ ಪೇ ಮಾಡೋ ಕ್ಲಾಸ್ ಡೇಟ್ ಯಾವಾಗಿದೆ? 10th of August 2026 ಇದೆ. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಿದೆ ಅಂದರೆ ಪರೀಕ್ಷಾ ದಿನಾಂಕ. ನಿಮಗೆ RTC ಸರ್ವೇಯರ್ ಜಾಬ್ ಯಾವಾಗ ಕಾಲ್ ಆಗ್ತಿದೆ? 3rd of 10th 2026. ಸೊ ಅಕ್ಟೋಬರ್ 3rd ನಿಮಗೆ ಎಕ್ಸಾಮ್ ಇದೆ. ಸೊ ನಿಮಗೆ ನಾವು ಆಗಸ್ಟಿಂದ ಕೋಚಿಂಗ್ ಕೊಡ್ತಿದ್ದೀವಿ, ಜುಲೈಯಿಂದನೇ ಕೋಚಿಂಗ್ ಕೊಡ್ತೀವಿ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ಗೆ ಹೋಗ್ಬಿಟ್ಟು ಎಕ್ಸಾಮ್ ತಗೋಬೇಕು. ಸೊ 2 ಪೇಪರ್ ಇದೆ. ಓಕೆ, ಸೊ ಒಂದು ಪತ್ರಿಕೆ, 2 ನಿರ್ದಿಷ್ಟ ಪತ್ರಿಕೆ ಅಂತಿದೆ. ಪತ್ರಿಕೆ ಒಂದು ಬೆಳಗ್ಗೆ ಎಕ್ಸಾಮ್ ಆಗುತ್ತೆ. ಇದು ಜನರಲ್ ನಾಲೆಡ್ಜ್ ಎಕ್ಸಾಮ್ ಬೆಳಗ್ಗೆ ಆಗುತ್ತೆ ಭಾನುವಾರ. ಶನಿವಾರ ಯಾವ್ದಾಗುತ್ತೆ? ನಿಮ್ಮ ಟೆಕ್ನಿಕಲ್ ಕಾನ್ಸೆಪ್ಟ್ಸು, ಮ್ಯಾಥ್ಸು, ಫಿಸಿಕ್ಸು ಇದೆಲ್ಲದೂ ಕವರ್ ಆಗುತ್ತೆ. ಈವನ್ ಕನ್ನಡ ಎಕ್ಸಾಮ್ಸ್ನ ಕೂಡ ಬರೀಬೇಕು. ಆಲ್ರೆಡಿ ಕನ್ನಡ ಎಕ್ಸಾಮ್ಸ್ ಬರ್ದಿದ್ರೆ ಅವ್ರಿಗಿರಲ್ಲ. ಯೂಶಲಿ ಕನ್ನಡ ಎಕ್ಸಾಮ್ ಕಂಪಲ್ಸರಿ ಇರುತ್ತೆ. ಅದ್ರ ಬಗ್ಗೆ ಅವರು ನೆಕ್ಸ್ಟ್ ಅಪ್ಡೇಟ್ ಕೊಡ್ತಾರೆ.
ಸೊ ನಾವೀಗ ಇಲ್ಲಿ ನೋಡ್ಬೋದು ಈ ಸಿಲೆಬಸ್ ಬಗ್ಗೆ ನಾವಿಲ್ಲಿ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ನಿಮ್ಗೆ ಕೊಟ್ಟಿರೋ ಸಿಲೆಬಸ್ಗಳಿಗೆ ನಾವು ಟೆಸ್ಟ್ಗಳನ್ನ ಯಾವ ರೀತಿ ಕಂಡಕ್ಟ್ ಮಾಡ್ತೀವಿ ಅನ್ನೋದಿದೆ. ಈವನ್ ಪ್ರೀವಿಯಸ್ ಇಯರ್ ಪೇಪರ್ ಸೊಲ್ಯೂಷನ್ ಮಾಡಿಸ್ತೀವಿ. ಇದೇ ಎಕ್ಸಾಮಿನೇಷನ್ಸ್ ಪೇಪರ್ಸ್ಗಳು ನಮಗೆ ಚೆಕ್ ಮಾಡ್ತೀವಿ, ಅವೈಲೇಬಲ್ ಸಿಕ್ಕರೆ ಅವುಗಳನ್ನ ಮಾಡಿಸ್ತೀವಿ. ಇದರದ್ದು ಈಕ್ವಲೆಂಟ್ ಆಫ್ ಗೌರ್ಮೆಂಟ್ ಎಕ್ಸಾಮ್ಸ್ ಕೋಚಿಂಗ್ಸ್ಗಳು ಯಾವ್ಯಾವಿದೆ ಅವುಗಳ ಪೇಪರ್ಸ್ಗಳ ಇದೇ ಸಿಲೆಬಸ್ ಮೇಲೆ ಎಲ್ಲೆಲ್ಲಿ ಕಾಲ್ ಫಾರ್ ಆಗಿದೆ ಆ ಎಲ್ಲ ಕ್ವೆಶನ್ಸ್ಗಳನ್ನ ನಾವು ಸಾಲ್ವ್ ಮಾಡಿಸ್ತಾ ಇದ್ದೀವಿ. ಅದಕ್ಕೆ ಹೇಳ್ತಾ ಇದ್ದೀನಿ, ನಮ್ಮಲ್ಲಿ ಕೋಚಿಂಗ್ ಬರ್ತಾ ಇರುವಂಥ ಫ್ಯಾಕಲ್ಟೀಸ್ಗಳು ಆಲ್ರೆಡಿ ಗೌರ್ಮೆಂಟ್ ಎಕ್ಸಾಮ್ಸ್ ಕೋಚಿಂಗ್ ಕೊಟ್ಟಿರೋರಾಗಿರೋದ್ರಿಂದ ನಮಗೆ ಎನ್ ನಂಬರ್ ಆಫ್ ಕೋಚಿಂಗ್ಸ್ ಪೇಪರ್ಸ್ಗಳು ಅವೈಲೇಬಲ್ ಇದೆ. ಸೊ ಇದು ನಿಮಗೆ ಯೂಶಲಿ ಸಿಗೋದಿಲ್ಲ ಮಕ್ಕಳೇ. ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವು ಕರೆಕ್ಟಾಗಿ ಸ್ಟ್ರಾಟಜಿ ಯೂಸ್ ಮಾಡಿ ನೀವು ಪ್ರಿಪೇರ್ ಆದರೆ ಪಕ್ಕ ಈ ವರ್ಷನೇ ಎಕ್ಸಾಮನ್ನು ಕ್ಲಿಯರ್ ಮಾಡಬಹುದು. ಈ ಗೋಲ್ಡನ್ ಅಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ AI ಯುಗ ಇದು. AI ಅಪ್ಡೇಟ್ ಆಗ್ತಾ ಇದೆ. ಮುಂದೆ ಇನ್ಯಾವ ಟೆಕ್ನಾಲಜೀಸ್ ಬರುತ್ತೋ ನೀವು ಪ್ರೈವೇಟ್ ಸೆಕ್ಟರ್ಸ್ಗಳಲ್ಲಿ ಜಾಬ್ನ ಸರ್ಟೇನಿಟಿ ತೊಗೊಳಕ್ಕಾಗಲ್ಲ. ಈವನ್ ಇಫ್ ಯು ಆರ್ ಇನ್ ದ ಬಿಸ್ನೆಸ್ ಆರ್ ಇನ್ ದ ಬಿಸ್ನೆಸ್ಸಲ್ಲೂ ಕೂಡ ಕಾಂಪಿಟೇಷನ್ಸ್ ತುಂಬ ಇದೆ. ಆಲ್ ಓವರ್ ಕರ್ನಾಟಕ ಎಲ್ಲ ಮಕ್ಕಳು ಓದ್ತಾ ಇದ್ದಾರೆ, ಲಕ್ಷಾಂತರ ಜನ ಔಟ್ಪುಟ್ ಆಗ್ತಾ ಇದ್ದಾರೆ. ಇದ್ರ ನಡುವೆ ನಿಮಗೆ ಬಿಸ್ನೆಸ್ಸಲ್ಲೂ ಕೂಡ ಕಾಂಪಿಟೇಷನ್ಸ್ ಇರ್ತದೆ. ಇನ್ನು ನೀವು ರೈತರಾಗಿದ್ದರೆ ಈ ವರ್ಷ ಮಳೆ ಇಲ್ಲ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಷನ್ ಇದೆ. ಮಳೆ ಇಲ್ಲ ಅಂತಂದರೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಬಟ್ ಗೌರ್ಮೆಂಟ್ ಜಾಬ್ಸ್ ಮಳೆ ಇದ್ರೂ ಮಳೆ ಇಲ್ಲ ಅಂದ್ರೂ ಯಾವ AI ಬಂದ್ರೂ ಯಾವುದೇ ಟೆಕ್ನಾಲಜಿ ಬಂದ್ರೂ ಕೂಡ ಗೌರ್ಮೆಂಟ್ ಜಾಬ್ಸ್ ಯಾವತ್ತೂ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಇಟ್ ಈಸ್ ಎ ಪೀಸ್ಫುಲ್ ಜಾಬ್ ಆಗಿರುತ್ತೆ. ಇಷ್ಟು ವರ್ಷ ಏನು ಎಫರ್ಟ್ ಹಾಕಿದ್ರೆ ಇನ್ನೊಂದು 2-3 ತಿಂಗಳು ಎಫರ್ಟ್ ಹಾಕ್ಬಿಟ್ರೆ ನಿಮ್ಮ ಲೈಫ್ ಸೆಟ್ಲ್ ಆಗುತ್ತೆ. ಇಷ್ಟು ವರ್ಷ ಇಷ್ಟೊಂದು ಲಕ್ಷಗಳನ್ನ ನೀವು ಪೇ ಮಾಡಿದ್ದೀರಾ ಡಿಪ್ಲೊಮೊ, ಇಂಜಿನಿಯರಿಂಗು, ಕಾಲೇಜ್ಗಳಿಗೆ, ಸ್ಟಡೀಸು, ಟ್ಯೂಷನ್ಸು, ಕೋಚಿಂಗು, ಮಟೀರಿಯಲ್ಸು ಅಂತೇಳ್ಬಿಟ್ಟು ಇಷ್ಟು ವರ್ಷ ಮಾಡಿದ ಎಫರ್ಟಿಗಿನ್ನ ಈಗ ಏನು ಅಪ್ಲೈ ಮಾಡ್ತಿದ್ದೀರಾ ಒಂದು ಕ್ವಾಲಿಟಿ ಕೋಚಿಂಗ್ನ ತೊಗೊಳ್ಳಿ ಮಕ್ಕಳೇ. ಕೋಚಿಂಗ್ ತೊಗೊಳ್ಳೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಪೇಪರ್ಸ್ ಕ್ಲಿಯರ್ ಆಗುತ್ತೆ. ಯಾಕಂದರೆ ನಾವು ಎಕ್ಸ್ಪರ್ಟೀಸ್ನ ಪ್ರೊವೈಡ್ ಮಾಡ್ತಿದ್ದೀವಿ. ಸೊ ಎಸ್ಪೆಷಲಿ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ಕವರ್ ಮಾಡ್ತಿದ್ದೀವಿ. ಈವನ್ ನಮ್ಮ ರಿಸಲ್ಟ್ಸು ಪ್ರತಿಯೊಂದು ತೋರಿಸ್ತೀವಿ ಸ್ಟೂಡೆಂಟ್ಸ್. 100% ಸಿಲೆಬಸ್ನ ನಾವು ಕಂಪ್ಲೀಟ್ ಮಾಡಿಕೊಡ್ತೀವಿ. ಯಾಕಂದರೆ 17 ವರ್ಷದಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ನೇ ಕಂಡಕ್ಟ್ ಮಾಡ್ತಿರೋದ್ರಿಂದ ವಿ ಆರ್ ಕಂಪ್ಲೀಟ್ಲಿ ನಮ್ಮದು ಸ್ಟ್ರಕ್ಚರ್ಡ್ ಫಾರ್ಮ್ ಆಗಿರುತ್ತೆ. ಯಾವಾಗ ಎಷ್ಟು ಸಿಲೆಬಸ್ ಮಾಡಬೇಕು, ಎಷ್ಟು ಅವರಿಗೆ ಮಾಡಬೇಕು, ಪ್ರತಿಯೊಂದು ಪ್ಲ್ಯಾನಿಂಗ್ ಇದೆ. ಹಾಗಾಗಿ ನಾವು ಯಾರು ಇವಾಗ ಸ್ಟಾರ್ಟ್ ಮಾಡ್ತಾ ಇರೋರಲ್ಲ. ಹಾಗಾಗಿ ನಿಮಗೆ ಇದು 100% ಸಿಲೆಬಸ್ಸು. ಮನೇಲಿ ಕುತ್ಕೊಂಡು ನೀವು ಓದೋದಕ್ಕೆ ಸಿಲೆಬಸ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ಲೀಸ್ ವಾಚ್ ಅಟ್ ದ ಎಂಡ್ ಆಫ್ ದ ವಿಡಿಯೋ. ಅಷ್ಟು ಸಿಲೆಬಸ್ನ ನೀವು ಪ್ರಿಪೇರ್ ಆಗೋದಕ್ಕೆ ನಮ್ಮಲ್ಲಿ ಬಂದು ನಿಮಗೆ ಕರೆಕ್ಟಾಗಿ ಗೈಡ್ ಮಾಡ್ತಾರೆ. ಗೈಡ್ ಮಾಡಿರೋದನ್ನು ಪ್ರಿಪೇರ್ ಆದ್ರೇ ಯು ವಿಲ್ ಗೆಟ್ ದ ಮೋರ್ ಮಾರ್ಕ್ಸ್. ಈಗ ನಮ್ಮ ಕೋಚಿಂಗಲ್ಲಿ ಕೋಚಿಂಗ್ ತಗೊಂಡು ಎಸ್ಪೆಷಲಿ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಅಂದರೆ ಗೌರ್ಮೆಂಟ್ ಜಾಬ್ಸ್ಗಳಿಗೆ ಇದೇ ರೀತಿಯ ಈಗ ಲ್ಯಾಂಡ್ ಸರ್ವೇಯರ್ ಕಾಲ್ ಮಾಡಿದ್ದಾರೆ. ಇದೇ ರೀತಿಯ ಕಳೆದ ವರ್ಷಗಳಲ್ಲಿ ನಾವು ಯಾವುದೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಕೊಟ್ಟಿದ್ದೀವಿ, ಕೋಚಿಂಗ್ ಕೊಟ್ಟಿರೋದಷ್ಟೇ ಅಲ್ಲ ಸೆಲೆಕ್ಷನ್ಸ್ ಕೂಡ ಆಗಿದ್ದಾರೆ. ಇಲ್ಲಿ ನೋಡ್ಬೋದು ರಾಘವೇಂದ್ರ ಅಂತ ಹೇಳ್ಬಿಟ್ಟು ಇವರು SJM ಚೈಲ್ಡ್ ಕೇರ್ ಡಿಪ್ಲೊಮಾದಲ್ಲಿ ಓದಿದ್ದು. ಸೊ 2018 ಇವ್ರು ಕಂಪ್ಲೀಟ್ ಆಗಿರೋದು. ಇವರು KPTCL ಅಲ್ಲಿ ಸೆಲೆಕ್ಷನ್ ಆಗಿ ಕರೆಂಟ್ಲಿ ಇಸ್ ವರ್ಕಿಂಗ್ ಆಸ್ ಅ ಜೂನಿಯರ್ ಇಂಜಿನಿಯರ್. ಇನ್ನು ಅಶ್ವಿನಿ ಮೇಡಮ್ ಆ್ಯಕ್ಚುಲಿ ಇವರು MEI ರಾಜಾಜಿನಗರಲ್ಲಿ ಪಾಲಿಟೆಕ್ನಿಕ್ ಮುಗಿಸ್ಕೊಂಡು ಅಲ್ಲೇ ಕಾಲೇಜಲ್ಲಿ ಕೂಡ ಇವರು ಲೆಕ್ಚರರ್ ಆಗಿದ್ರು. ಇವರು ಕೂಡ KPTCL ಅಲ್ಲಿ ಸೆಲೆಕ್ಷನ್ ಆಗಿ ರೈಟ್ ನೌ ಶಿ ಇಸ್ ವರ್ಕಿಂಗ್ ಆಸ್ ಅ ಜೂನಿಯರ್ ಇಂಜಿನಿಯರ್. ಹರೀಶ್ KV DRM ಗೌರ್ಮೆಂಟ್ ಪಾಲಿಟೆಕ್ನಿಕ್ ಅಲ್ಲಿ 2021 ಡಿಪ್ಲೊಮಾ ಕಂಪ್ಲೀಟ್ ಆಗಿದ್ದು. ಇವ್ರು ಕೂಡ ನಮ್ಮ ಕೋಚಿಂಗ್ ತಗೊಂಡು KPTCL ಜೂನಿಯರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನು ನಿಜಲಿಂಗಪ್ಪ M ಇವರು ಬಂದು ಯಾವುದು ಮಂಗಳೂರು ಕಾಲೇಜಲ್ಲಿ ಇವರು ಡಿಪ್ಲೊಮಾ ಮಾಡಿದ್ದು. ಸ್ಟಿಲ್ ಇರೋದು. ಸೊ PWD ಕೋಚಿಂಗಲ್ಲಿ ಇವರು ಸೆಲೆಕ್ಷನ್ ಆಗಿದ್ದಾರೆ. ಇವರು KPTCL EAD ಸೆಲೆಕ್ಷನ್ ಆಗಿರೋರು. ಇವರು ಸಿವಿಲಲ್ಲಿ PWD ಎಕ್ಸಾಮ್ಸಲ್ಲಿ ನಾವು ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿಕೊಟ್ಟಿದ್ದೀವಿ. ಆಲ್ ಆರ್ ಇನ್ ಡಿಫ್ರೆಂಟ್ ಇಯರ್ಸು. 18 ಇರ್ಬೋದು, 2014 ಇರ್ಬೋದು, 2021, 2016. ಸೊ KPTCL ಅಲ್ಲಿ ನಾವು ಎಕ್ಸಾಮ್ಸ್ ಕ್ಲಿಯರ್ ಮಾಡಿಕೊಟ್ಟಿದ್ದೀವಿ. PWD ಅಲ್ಲಿ ನಾವು ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿಕೊಟ್ಟಿದ್ದೀವಿ. ಸೊ ಈಗ ಆಲ್ರೆಡಿ ವಿ ಹ್ಯಾವ್ ಪ್ರೂವ್ಡ್
ನಾವೇನೋ ಕೋಚಿಂಗ್ ಕೊಟ್ಟಿರೋದಷ್ಟೇ ಅಲ್ಲ, ನಾವು ಕೊಡೋ ಕೋಚಿಂಗ್ ಅಲ್ಲಿ ಸೆಲೆಕ್ಷನ್ ಆಗ್ತಿದ್ದಾರೆ. ನಾಟ್ ಓನ್ಲಿ ದಿಸ್, ಈವನ್ ಫಾರ್ ದ DCET ನಾವು ಕೋಚಿಂಗ್ ನ ಪ್ರೊವೈಡ್ ಮಾಡ್ತೀವಿ. DCET ಅಂದ್ರೆ ಡಿಪ್ಲೊಮಾ ಮುಗಿಸ್ಕೊಂಡು ಇಂಜಿನಿಯರಿಂಗಿಗೆ ಲ್ಯಾಟ್ರಲ್ ಎಂಟ್ರಿ ಹೋಗ್ತಾರೆ, 2ನೇ ವರ್ಷದ ಇಂಜಿನಿಯರಿಂಗಿಗೆ. ಆ ಮಕ್ಕಳು ಕೂಡ ನಾವು ಕೋಚಿಂಗ್ ಕೊಟ್ಟು ರಿಸಲ್ಟ್ ಅನ್ನ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಅನ್ನ ಕೊಟ್ಟಿದ್ದೀವಿ. ಮೊಹಮ್ಮದ್ ಸೈಫ್ ಅಲಿ ಶೇಖ್ ಅಂತ ಹೇಳ್ಬಿಟ್ಟು ಇವರು ಗವರ್ಮೆಂಟ್ ಪಾಲಿಟೆಕ್ನಿಕ್ ಮುಂಡಗೋಡಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಮಾಡಿ ನಮ್ಮಲ್ಲಿ ಕೋಚಿಂಗ್ ತಗೊಂಡು ಸ್ಟೇಟ್ ಫಸ್ಟ್ ರ್ಯಾಂಕ್ ಅನ್ನ ತಗೊಂಡಿದ್ದಾರೆ ಸ್ಟೂಡೆಂಟ್ಸ್. ನಾಟ್ ಓನ್ಲಿ ದಟ್, 12th ರ್ಯಾಂಕ್, 25th ರ್ಯಾಂಕ್, 33, 45 ರ್ಯಾಂಕ್, ಓಕೆ, 58, 59, 62, 65, 74, 78, 84, 86, 88, 99, 107, 121. ಸೊ ನೀವು ನಮ್ಮ ರ್ಯಾಂಕಿಂಗ್ ಕಳೆದ ಕೆಲವು ವರ್ಷಗಳ ರ್ಯಾಂಕಿಂಗ್ ಸ್ಟ್ಯಾಟಿಸ್ಟಿಕ್ಸ್ ನಮ್ಮ DCET ನೋಡ್ಬೋದು. 100 ಅಲ್ಲಿ 15 ಸ್ಟೂಡೆಂಟ್ಸ್ ಇದ್ದಾರೆ, 500 ಅಲ್ಲಿ 60 ಇದ್ದಾರೆ, 1000 ಅಲ್ಲಿ 97, 1500 ಅಲ್ಲಿ 206, 2000 ರ್ಯಾಂಕಿಂಗ್ ಅಲ್ಲಿ 328, 2500 ಅಲ್ಲಿ 476, 3000 ರ್ಯಾಂಕಿಂಗ್ ಅಲ್ಲಿ 565 ಸ್ಟೂಡೆಂಟ್ಸ್ ಇದ್ದಾರೆ. ಕರೆಂಟ್ಲಿ ಆಲ್ಸೋ 2027 DCET ಕೋಚಿಂಗ್ ಈಗ ನಾವು ಕೋಚಿಂಗ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಈಗ ರೀಸೆಂಟ್ ಆಗಿ ಆಗಿರೋ ಮಕ್ಕಳ ಹತ್ರ ಕೂಡ ನೀವು ನಮ್ಮ ಕೋಚಿಂಗ್ ಬಗ್ಗೆ ಅಪ್ಡೇಟ್ಸ್ ನ ತಿಳ್ಕೊಬಹುದು. ನಮ್ಮ ಸೋಷಿಯಲ್ ಮೀಡಿಯಾನ ಫಾಲೋ ಮಾಡಿ ನಾವು ಏನೆಲ್ಲ ಪ್ರೊವೈಡ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು ಸ್ಟೂಡೆಂಟ್ಸ್. ಏನು ಲ್ಯಾಂಡ್ ಸರ್ವೇಯರ್ ಸಿಲೆಬಸ್ ಏನಿರುತ್ತೆ, 2 ಪೇಪರ್ ಇರುತ್ತೆ, ಯಾವಾಗ ಎಕ್ಸಾಮ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಈಗ ನೋಡಿದ್ವಿ. ಸೊ ಮೊದಲನೇ ಪೇಪರ್ ಬಂದು ಜನರಲ್ ಸ್ಟಡೀಸ್. ಜನರಲ್ ಸ್ಟಡೀಸ್ ಬಂದು 100 ಮಾರ್ಕ್ಸ್, 100% ಸಿಲೆಬಸ್ ಇದೆ. ಆ 100 ಮಾರ್ಕ್ಸ್ ಅಲ್ಲಿ ನಿಮಗೆ ಸೈನ್ಸ್ ಇರ್ಬೋದು, ಇದೇನೋ ಹಿಸ್ಟ್ರಿ ಇರ್ಬೋದು, ಕರೆಂಟ್ ಅಫೇರ್ಸ್ಗಳು ಕವರ್ ಆಗುತ್ತೆ. ಟೋಟಲ್ ABCDEF ಅಂತ ಹೇಳ್ಬಿಟ್ಟು ಸಿಲೆಬಸ್ 3 ಮಾರ್ಕ್ಸ್ ಇರುತ್ತೆ. ಸೊ 2 ಗಂಟೆ ಎಕ್ಸಾಮ್ ನ ಕಂಡಕ್ಟ್ ಆಗುತ್ತೆ. ಇದು ಒಂದಿನ ಸಂಡೇ ಎಕ್ಸಾಮಿನೇಷನ್ ಇದೆ. ಈಗ ನಿಮಗೆ ಸ್ಪೆಸಿಫಿಕ್ ಸಬ್ಜೆಕ್ಟ್ ಕೂಡ 100 ಮಾರ್ಕ್ಸ್ ಇರುತ್ತೆ. ಇದು ಕೂಡ 2 ಅವರ್ ಎಕ್ಸಾಮಿನೇಷನ್ ಕಂಡಕ್ಟ್ ಆಗುತ್ತೆ. ಏನೆಲ್ಲ ಎಕ್ಸಾಮ್ ಇರುತ್ತೆ ಸ್ಪೆಸಿಫಿಕ್ ಸಿಲೆಬಸ್ ನೋಡೋಣ. ಸೊ ಸ್ಪೆಸಿಫಿಕ್ ಸಿಲೆಬಸ್ ಎಕ್ಸಾಮ್ ನೋಡೋದಕ್ಕಿಂತ ಮುಂಚೆ ಸೊ ನಾವು ಇಲ್ಲಿ ಎಕ್ಸಾಮ್ ಪೇಪರ್ ಏನಿದೆ ಅಂತ ನೋಡಿದ್ವಿ. ಎಸ್, ಸೊ ನಮ್ಮ ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಸೊ ಮ್ಯಾಥಮೆಟಿಕ್ಸ್ 40% ಇರುತ್ತೆ. ಸಿಲೆಬಸ್ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಸೊ ವಾಚ್ ಟಿಲ್ ದ ಎಂಡ್ ಆಫ್ ದ ವಿಡಿಯೋ. ಮ್ಯಾಥ್ಸ್ 40% ಇರುತ್ತೆ, ಫಿಸಿಕ್ಸ್ 10% ಇರುತ್ತೆ, ಜಿಯೋಗ್ರಫಿ 10% ಇರುತ್ತೆ, ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ 20% ಇರುತ್ತೆ, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಬಂದು 20%. ಸೊ ಟೋಟಲಿ 100% ಈ ತರ ಸೆಗ್ರಿಗೇಟ್ ಆಗಿದೆ. ಟೋಟಲಿ 200 ಮಾರ್ಕ್ಸ್, 4 ಅವರ್ಸ್. ಒಂದು ಸ್ಯಾಟರ್ಡೆ 2 ಅವರ್ ಎಕ್ಸಾಮ್ ಬರೀತೀರಾ. ಸೊ ಫಸ್ಟ್ 2 ಅವರ್ಸ್ ಸ್ಯಾಟರ್ಡೆ ಬರೆಯೋದು, ಈ ಎಕ್ಸಾಮಿನೇಷನ್ ಬರೀತೀರಾ. ನೆಕ್ಸ್ಟ್ ಸಂಡೇ 2 ಅವರ್ಸ್ ಬಂದು ಜನರಲ್ ಸ್ಟಡೀಸ್ ಬರೀತೀರಾ. ಈಗ ನಾವು ಫ್ರೀ ಡೆಮೋ ಇದೆ 26/7/2026 at 11 AM ಸಂಡೇ, ಬರುವ ಸಂಡೇ 26 ಜುಲೈ 2026ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಾವು ನಿಮಗೆ ಇದೇ ತರ ಲೈವ್ ಅಲ್ಲಿ ಬಂದು ಫ್ರೀ ಡೆಮೋ ಕೊಡ್ತೀವಿ. ಸಾಧ್ಯ ಆದ್ರೆ ನಮ್ಮ ಲಿಂಕ್ ಅನ್ನ ಇದೇ ಯೂಟ್ಯೂಬ್ ಅಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ 1 ಡೇ ಬಿಫೋರ್ ಅಪ್ಡೇಟ್ ಮಾಡ್ತೀವಿ. ಸಪೋಸ್ ನಿಮಗೇನಾದ್ರೂ ಬೇಕು ಡೆಮೋ ನೋಡ್ತೀನಿ ಅಂದ್ರೆ ದಾವಣಗೆರೆಗೆ ಒಂದು ಆಫ್ಲೈನ್ ಡೆಮೋ ಬರ್ಬೋದು ಅಥವಾ ಆನ್ಲೈನ್ ಅಲ್ಲಿ ಡೆಮೋ ತಗೋಬಹುದು. ಇಲ್ಲಿ ಮೆನ್ಷನ್ ಮಾಡಿರೋ ನಂಬರ್ಸ್ಗಳಿಗೆ ಕಾಲ್ ಮಾಡೋದ್ರ ಮೂಲಕ ನಿಮಗೆ ಡೆಮೋ ಲಿಂಕ್ಗಳು ಸಿಗುತ್ತೆ. ನಿಮ್ಗೆ ಏನೇ ಕ್ವೇರಿ ಇದ್ರೆ ನಮ್ಮ ಡೆಮೋದಲ್ಲಿ ಲೈವ್ ಆಗಿ ಮಾತಾಡಿ ಎಲ್ಲ ಕ್ಲಾರಿಫಿಕೇಶನ್ ಕೊಡ್ತೀನಿ. ಸೊ ಫೋನ್ ನಂಬರ್ ಯು ಕ್ಯಾನ್ ನೋಟ್ ಡೌನ್ 8610724614 or 7625024525. ಸೊ ನೀವು ಕಾಲ್ ಮಾಡ್ಬೋದು. ದಿಸ್ ಇಸ್ ಅವರ್ ಅಡ್ರೆಸ್, TGI Academy beside ಧವನ್ ಕಾಲೇಜ್. ಸೊ ನೀವು BIT ಕಾಲೇಜ್ ರೋಡ್ ಇದೆ, BIT ಕಾಲೇಜ್ ರೋಡ್ ಅಲ್ಲಿ ಧವನ್ ಕಾಲೇಜ್ ಇದೆ. ಆ ಧವನ್ ಕಾಲೇಜ್ ಪಕ್ಕದಲ್ಲೇ ಇನ್ನು ನಮ್ಮ ನಿಯರ್ ಬಾಪೂಜಿ ಹೈಸ್ಕೂಲು. ನೀವು ಬಸ್ಸಲ್ಲಿ ಬರೋದಾದ್ರೆ ನಿಮಗೆ 9 ನಂಬರ್ ಬಸ್ನ ಹಾಕೊಂಡು ನೀವು ಬಾಪೂಜಿ ಹೈಸ್ಕೂಲ್ ಸ್ಟಾಪ್ ಅಲ್ಲಿ ಹೇಳಿದ್ರೆ ಪಾರ್ಕ್ ಆಪೋಸಿಟ್ ಇರೋದು ನಮ್ಮ TGI ಅಕಾಡೆಮಿ ಆಗುತ್ತೆ. ಇಟ್ ಇಸ್ MCC B ಬ್ಲಾಕ್ ಅಲ್ಲಿ ಇದೀವಿ ನಾವು. ಸೊ ನೀವು ಅಡ್ರೆಸ್ಸಿಗೆ ಬರ್ಬೋದು. ಇನ್ನು ಯಾವಾಗ ಕೋಚಿಂಗ್ ಶುರುವಾಗುತ್ತೆ, ಲ್ಯಾಂಡ್ ಸರ್ವೇಯರ್ ಇರ್ಬೋದು, DCET ಕೋಚಿಂಗು, 2 ಕೋಚಿಂಗ್ನ ನಾವು ಸೇಮ್ ಒಂದೇ ದಿನ ನಾವು 2 ಕೋಚಿಂಗ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 27th ಜುಲೈ, ಓಕೆ, 27th ಜುಲೈ 2026
DCET 2027 ಬ್ಯಾಚ್ ಶುರು ಆಗ್ತಾ ಇದೆ. ಜೊತೆಗೆ ನಿಮಗೆ ಸರ್ವೇಯರ್ ಕೂಡ ಜಾಬ್ ಕೋಚಿಂಗ್ ಕೂಡ ಕಾಲ್ ಆಗ್ತಾ ಇದೆ. ಓಕೆ, ಸಿಲೆಬಸ್ ಎರಡರದ್ದು ಬೇರೆ, ಎರಡು ಕ್ಲಾಸ್ ರೂಮ್ಸ್ ಬೇರೆ, ನಿಮ್ಮ ಟೀಚರ್ಸ್ಗಳು ಬೇರೆ ಆಗಿರ್ತಾರೆ. ಈಗ ಸರ್ವೇಯರ್ ಏನಾಗಿರುತ್ತೆ ಅಂದರೆ ಟೈಮಿಂಗು, ಸೊ ಡೈಲಿ 2 to 3 hours ಮಾಡಬೇಕಾಗುತ್ತೆ. ಸಂಡೇ 4 to 5 hours ತಗೊಳ್ತೀವಿ. ಇರೋದೇ ಕಡಿಮೆ ದಿನ ಇದೆ, ಅರೌಂಡ್ 2.5 month ಮಾತ್ರ ಉಳ್ಕೊಂಡಿದೆ. ಈ 2.5 month ಅಲ್ಲಿ ನಾವು ಕಂಪ್ಲೀಟ್ ಸಿಲೆಬಸ್ನ ವಿತ್ ದ ಕ್ವಾಲಿಟಿ, ವಿತ್ ದ ಟೆಸ್ಟ್, ವಿತ್ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡಬೇಕು ಅಂದರೆ ನಾನು 2 to 3 hours ಕ್ಲಾಸ್ನ ತಗೊಳ್ತೀನಿ. ಅದು ಕೂಡ ನಿಮ್ಮ ವರ್ಕಿಂಗ್ ಅವರ್ ಆದಮೇಲೆ ಈವ್ನಿಂಗ್ ಸೆಷನ್ಸಲ್ಲಿ 2 to 3 hours ಇರುತ್ತೆ. ಸಂಡೇ ಒಂದು 4 to 5 hours. ಎಕ್ಸಾಮ್ಸ್ ಹತ್ರ ಬಂದಾಗ ಇನ್ನೂ ಹೆಚ್ಚು ನಾವು ಅವರ್ಸ್ಗಳನ್ನ ಕೋಚಿಂಗ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸ್ಟೂಡೆಂಟ್ಸ್. ಸೊ ಯಾವಾಗ ಸ್ಟಾರ್ಟ್ ಆಗುತ್ತೆ, ಎಲ್ಲಿವರೆಗೂ ಕೋಚಿಂಗ್ ಮಾಡ್ತೀವಿ, ನಾಳೆ ಎಕ್ಸಾಮ್ ಇದೆ ಅನ್ನೋರ್ಗೂ ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಈವನ್ ಆಫ್ಟರ್ ದ ಎಕ್ಸಾಮಿನೇಷನ್ ನಿಮಗೆ ಯಾವುದೆಲ್ಲ ನೆಕ್ಸ್ಟ್ ಪ್ರೊಸೀಜರ್ಸ್ ಇರುತ್ತೆ, ಪ್ರತಿಯೊಂದು ಇನ್ಫಾರ್ಮೇಷನ್ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಈಗ ನಿಮ್ಗೆ ಗೊತ್ತಾಗಿದೆ, ನಿಮಗೆ ಲ್ಯಾಂಡ್ ಸರ್ವೇರ್ಗೆ ಅಪ್ಲಿಕೇಶನ್ ಹಾಕೋ ಡೇಟು 11th July 2026, ಲಾಸ್ಟ್ ಡೇಟು 7th August 2026. ಇನ್ನು ನೀವು ಫೀಸ್ ಪೇ ಮಾಡೋ ಡೇಟ್ ಇರೋದು 10th August 2026 ಆಗಿರುತ್ತೆ. ಇನ್ನು ಫೀಸ್ ಸ್ಟ್ರಕ್ಚರ್ ಬಗ್ಗೆ ನೀವು ಮಾತಾಡೋದಾದ್ರೆ, ಸೊ ಫೀಸ್ ಸ್ಟ್ರಕ್ಚರ್ ಅಲ್ಲಿ ನಿಮಗೆ ಆಫರ್ಸ್ಗಳು ಕೂಡ ಇದೆ. ನೀವು ಆಫ್ಲೈನ್ ಅಲ್ಲಿ ಜಾಯಿನ್ ಆದ್ರೆ, ಆನ್ಲೈನ್ ಅಲ್ಲಿ ಜಾಯಿನ್ ಆದ್ರೆ ಫೀಸ್ ಸ್ಟ್ರಕ್ಚರ್ಸ್ಗಳು ಬೇರೆ ಬೇರೆ ಆಗಿರುತ್ತೆ. ಎಲ್ಲರಿಗೂ ಕೂಡ ಆಫರ್ಸ್ಗಳು ಅಪ್ಲಿಕೇಬಲ್ ಆಗುತ್ತೆ. ನೀವು ಬೇಗ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಆಫರ್ಸ್ ಅಪ್ಲೈ ಆಗುತ್ತೆ. ಆಲ್ರೆಡಿ ಅಡ್ಮಿಷನ್ಸ್ ಓಪನ್. ಸೊ ಕೋಚಿಂಗ್ ಇಮಿಡಿಯೇಟ್ಲಿ 26ನೇ ತಾರೀಕು ಡೆಮೋ, ಸಂಡೇ ಡೆಮೋ ಇದೆ. 27ನೇ ತಾರೀಕಿಂದ ಬ್ಯಾಚಸ್ ಶುರು ಆಗ್ತಾ ಇದೆ. ಸೊ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಿಮ್ಮ ಸೀಟನ್ನ ರಿಸರ್ವ್ ಮಾಡ್ಕೊಳ್ಳಿ. ಆಫರ್ಸ್ಗಳು ಅಪ್ಲಿಕೇಬಲ್ ಇರೋದು ಓನ್ಲಿ ಫಾರ್ ದ ಲಿಮಿಟೆಡ್ ಪೀರಿಯಡ್. ಸೊ ಕೋಚಿಂಗ್ ಸ್ಟಾರ್ಟ್ ಆಗೋವರೆಗೂ ಮಾತ್ರನೇ ಆಫರ್ಸ್ಗಳು ಅಪ್ಲೈ ಇರುತ್ತೆ. ಹಾಗಾಗಿ ನೀವು ಪೇ ಮಾಡಿಕೊಂಡು ಅಡ್ಮಿಷನ್ಸ್ ಮಾಡ್ಕೊಳ್ಳಿ. ಇನ್ನು ನೀವು ದಾವಣಗೆರೆಯಿಂದ ಹೊರಗಡೆ ಇದ್ದು ಎಕ್ಸಾಮ್ಸ್ಗಳಿಗೆ ಅಂತಾನೆ ಪ್ರಿಪೇರ್ ಆಗುವಂಥ ಕೆಲವು ಕ್ಯಾಂಡಿಡೇಟ್ಸ್ ಇದ್ದೀರಾ, ಲೈಕ್ UPSC, ISC, ಈಗೆಲ್ಲ ಗೌರ್ಮೆಂಟ್ ಎಕ್ಸಾಮ್ಸ್ಗಳೇ ಬೇಕು ಅನ್ನೋದಾಗಿರೋದ್ರಿಂದ ನೀವೇನಾದರೂ ದಾವಣಗೆರೆಗೆ ಬಂದು ನೀವು ಕೋಚಿಂಗ್ ತಗೋಬೇಕು ಅಂದರೆ ಬಾಯ್ಸ್ ಅಂಡ್ ಗರ್ಲ್ಸ್ ಹಾಸ್ಟೆಲ್ ಫೆಸಿಲಿಟೀಸ್ಗಳು ಕೂಡ ಕೊಡ್ತಾ ಇದ್ದೀವಿ. ಹಾಸ್ಟೆಲ್ ಫೆಸಿಲಿಟೀಸು ನಿಮಗೆ 3,500 rupees ಫುಡ್ ಆ್ಯಂಡ್ ಅಕೊಮಡೇಷನ್ ಸಿಗುತ್ತೆ. 2 ತಿಂಗಳಲ್ಲಿ ನಿಮಗೆ ಪ್ರತಿ ತಿಂಗಳಿಗೆ 3,500 ರೂಪಾಯಿ. ಥಿಂಕ್ ಪ್ರಾಕ್ಟಿಕಲಿ, ನೀವು ಮನೇಲಿ ಇದ್ರೂ ಟಿಫನ್, ಲಂಚ್, ಡಿನ್ನರ್ ಅಂತೇಳಿ 50 rupees ಎಕ್ಸ್ಪೆನ್ಸ್ ಮಾಡಿದ್ರು 150 rupees ಆಗುತ್ತೆ ಸ್ಟೂಡೆಂಟ್ಸ್. 150 rupees ಇಂಟು 30 days ಅಂದರೆ 4,500. ನೀವು ಮನೇಲಿ ಕೂತ್ಕೊಂಡು ಆನ್ಲೈನಲ್ಲಿ ಓದೋದಕ್ಕೂ ನೀವು ದಾವಣಗೆರೆಗೆ ಬಂದು ಆಫ್ಲೈನಲ್ಲಿ ಪ್ರಿಪೇರ್ ಆಗೋದಕ್ಕೂ ದರ್ ಇಸ್ ನೋ ಡಿಫ್ರೆನ್ಸ್ ಇನ್ ದ ಮನಿ. ಹಾಗಾಗಿ ಆಫ್ಲೈನ್ ವಿಲ್ ಬಿ ಮೋರ್ ಪ್ರಿಫರಬಲ್. ಆದಷ್ಟು ಇಂಟ್ರೆಸ್ಟ್ ಇರೋರು, ನಾಟ್ ವರ್ಕಿಂಗ್ ಇದ್ರೆ, ಗೌರ್ಮೆಂಟ್ ಜಾಬಿಗೆ ಅಂತಾನೆ ಪ್ರಿಪೇರ್ ಆಗೋ ಮಕ್ಕಳಿದ್ರೆ ಅವ್ರು ಬನ್ನಿ, ಹಾಸ್ಟೆಲ್ ಫೆಸಿಲಿಟೀಸ್ ತಗೊಳ್ಳಿ. ಇನ್ನು ನಮ್ಮ ಸೋಷಿಯಲ್ ಮೀಡಿಯಾಸ್ಗಳಾದ ಯೂಟ್ಯೂಬ್, ಇನ್ಸ್ಟಾ, ಫೇಸ್ಬುಕ್, ವಾಟ್ಸಪ್ ಚಾನೆಲ್ ಇದೆ. ನೀವು ನಮ್ಮ ವಾಟ್ಸಪ್ ಚಾನೆಲ್ನ ಟೀಚರ್ ಅಕಾಡೆಮಿಯಿಂದ ಫಾಲೋ ಮಾಡಿ. ಇಮ್ಮಿಡಿಯೇಟ್ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಯಾಕಂದರೆ ಈಗಾಗಲೇ ಔಟ್ಪುಟ್ ಆಗಿ ಹೊರಗಡೆ ಹೋಗ್ಬಿಟ್ಟಿದ್ದೀರಾ ಕಾಲೇಜ್ಗಳಲ್ಲಿ. ನಾವು ನಿಮಗೆ ಯಾರೋ ಒಂದು ಕಮ್ಯುನಿಟಿಗೆ ನಾವು ಇನ್ಫಾರ್ಮೇಷನ್ ಕಳಿಸಿದ್ರೆ ನೀವು ಅಲ್ಲಿಂದ ನಿಮಗೆ ಫಾರ್ವರ್ಡ್ ಆಗೋಕ್ಕೆ ಟೈಮ್ ತಗೋಬೋದು. ಈ ವಿಡಿಯೋನ ನೋಡಿದ ತಕ್ಷಣ ಫಸ್ಟ್ ಮಾಡಬೇಕಾಗಿರೋದು ಕೋಚಿಂಗ್ ಜಾಯಿನ್ ಆದಮೇಲೆ ಇದ್ರಿ ನೀವೇನು ಮಾಡಬೇಕು ಅಂತ ಅಂದರೆ, ಸೋಷಿಯಲ್ ಮೀಡಿಯಾಗಳಾದ ವಾಟ್ಸಪ್ ಚಾನಲ್ಗೆ ನೀವು ಫಾಲೋ ಮಾಡೋದ್ರಿಂದ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಇನ್ನು ನಮ್ಮ ಅಡ್ಮಿಷನ್ಸ್ಗಳು ಶುರುವಾಗಿದೆ. ಅಡ್ಮಿಷನ್ಸ್ ಜಾಯಿನ್ ಆಗೋದಿದ್ರೆ ಬೇಗ ಮಾಡ್ಕೊಳ್ಳಿ. ಸೊ ಎಕ್ಸಾಮ್ ಡೇಟ್ ಯಾವಾಗ ಅಂತ ಆಯಿತು. ಸೊ ಇದರಲ್ಲಿ ಇನ್ನೂ ಇನ್ಫಾರ್ಮೇಷನ್ ಇದೆ. ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಅಂದರೆ ಆಫ್ಲೈನಲ್ಲಿ OMR ಎಕ್ಸಾಮ್ ಥರ ಕಂಡಕ್ಟ್ ಆಗುತ್ತೆ. ನೀವು ಅಪ್ಲಿಕೇಶನ್ ಹಾಕ್ತೀರಾ, ನಿಮ್ಗೆ ಆಲ್ ಟಿಕೆಟ್ ಬರುತ್ತೆ. ಆಲ್ ಟಿಕೆಟ್ ಆದಮೇಲೆ ನೀವು ಕರ್ನಾಟಕದಲ್ಲಿ ಕೆಲವು ಸೆಂಟರ್ಸ್ಗಳನ್ನ ಕೊಡ್ತಾರೆ. ನೀವು ಯಾವ ಸೆಂಟರ್ಸ್ನ ಚೂಸ್ ಮಾಡಿ ನಿಮ್ಗೆ ಆಲ್ ಟಿಕೆಟಲ್ಲಿ ಆಫ್ಲೈನ್ ಸೆಂಟರ್ಸ್ ಅಲೋಕೇಟ್ ಆಗಿರುತ್ತೆ. ಆ ಸೆಂಟರ್ಸ್ಗೆ 1 hour ಅರ್ಲಿ ಹೋಗಬೇಕು. ನಿಮ್ಗೆ OMR ಎಕ್ಸಾಮ್ ನಡೆಯುತ್ತೆ. ಯಾವ ರೀತಿ ಎಕ್ಸಾಮ್ ನಡೆಯುತ್ತೆ ನಾವು ನಿಮಗೆ ಮುಂಚೆನೆ ಮಾಡಿಕೊಡ್ತೀವಿ. ಏನು ರೂಲ್ಸ್ ಇರುತ್ತೆ ಎಲ್ಲದನ್ನ ನಾವು ಮಾಡಿಕೊಡ್ತೀವಿ. OMR ಎಕ್ಸಾಮ್ ಅನ್ನ ನೀವೇನಾದ್ರೂ ಅಟೆಂಡ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಸೊ ನಿಮಗೆ ಇದು ಜಾಬ್ ಸಿಗೋದಿಲ್ಲ. ಎಲ್ಲದೂ ಕೂಡ ನಿಮಗೆ
ಏನಾಗಿರುತ್ತೆ DTKEA ವೆಬ್ಸೈಟಲ್ಲೇ ನಿಮಗೆ ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬಹುದು. ಆವಾಗ ನೀವು ಒಂದು ಗುರುತಿನ ಚೀಟಿನ ತಗೊಂಡು ಹೋಗಲೇಬೇಕಾಗಿರುತ್ತೆ. ಹೆಂಗೆ ಎಕ್ಸಾಮ್ ಹೋಗ್ಬೇಕು, ಸೊ ಅದ್ರ ಬಗ್ಗೆ ಕೋಚಿಂಗ್ ಜಾಯ್ನ್ ಆದ್ಮೇಲೆ ಇನ್ನೂ ಡೀಟೇಲ್ಸ್ ಕೊಡ್ತೀನಿ. ಇನ್ನು ಕನ್ನಡ ಎಕ್ಸಾಮ್ಸ್ ಇರುತ್ತೆ ಅಂತ ಹೇಳಿದ್ದಾರೆ. ಕನ್ನಡ ಎಕ್ಸಾಮ್ಸ್ ನಾವು ನೆಕ್ಸ್ಟ್ ನಿಮಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಕನ್ನಡ ಎಕ್ಸಾಮ್ಸ್ ಬಗ್ಗೆನೂ ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ SLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರವು ಅದಕ್ಕೆ ತತ್ಸಮವಾದ ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SLCಗಿಂತ ಉನ್ನತ ಮಟ್ಟದ ಪರೀಕ್ಷೆಯಲ್ಲಿ ಕನ್ನಡದ ವಿಷಯವನ್ನ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಾಸ ಮಾಡಿದ್ರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿದ್ರೆ, ಇಂತಹ ಪರೀಕ್ಷೆಗಳನ್ನ ಪಾಸು ಮಾಡಿದ್ರೆ ಅಥವಾ ಆಯೋಗದ ಅಥವಾ ಇನ್ನಿತರ ಯಾವುದೇ ಆಯ್ಕೆಯ ಪ್ರಾಧಿಕಾರದ ಈ ಹಿಂದೆ ನಡೆಸಿದ ಕನ್ನಡ ಭಾಷೆಯ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಉತ್ತೀರ್ಣರಾಗಿರಬೇಕು. ಅಂದ್ರೆ ಈಗಾಗಲೇ ನೀವು 10th ಸ್ಟ್ಯಾಂಡರ್ಡ್ ಅಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಅಲ್ಲಿ ಓದಿ ನೀವು ಪಾಸ್ ಆಗಿದ್ರೆ ತೊಂದರೆ ಇಲ್ಲ, ಉತ್ತೀರ್ಣರಾಗಿದ್ದರೆ ಅಂತಹ ಅಭ್ಯರ್ಥಿಗಳಿಗೆ ಕನ್ನಡ ಭಾಷೆ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗುವುದು. ನೀವಂತವರು ಕನ್ನಡ ಎಕ್ಸಾಮ್ ಬರೆಯೋ ಹಂಗಿಲ್ಲ. ಯಾರೆಲ್ಲ ಹೊರನಾಡು ಕನ್ನಡಿಗ, ಗಡಿನಾಡು ಕನ್ನಡಿಗ ಅಥವಾ ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಓದಿದ್ದಾರೆ ಅಥವಾ ಹಿಂದಿ ಅಥವಾ ಸ್ಯಾನ್ಸ್ಕ್ರಿಟ್ ನ ತೆಕ್ಕೊಂಡಿರ್ತಾರೆ, ಅವ್ರುಗಳು ಕನ್ನಡ ಎಕ್ಸಾಮ್ ನ ಬರೀಬೇಕು. ಗರಿಷ್ಠ ಪರೀಕ್ಷೆಯಲ್ಲಿ ವಿನಾಯಿತಿ ನೀಡಲಾಗುವುದು. ಯಾರೆಲ್ಲ ಕನ್ನಡ ಎಕ್ಸಾಮ್ಸ್ ಬರೆದಿದ್ದೀರಾ ಅವ್ರಿಗೆ ಕನ್ನಡ ಎಕ್ಸಾಮ್ಸ್ ಇಲ್ಲ. ಇಲ್ಲವಾದಲ್ಲಿ ಕಡ್ಡಾಯ ಕನ್ನಡ ಭಾಷೆಯ ಬಹು ಮಾದರಿ ಆಯ್ಕೆಯ ಪರೀಕ್ಷೆಯಾಗಿದ್ದು 150 ಅಂಕಗಳನ್ನು ಒಳಗೊಂಡಿದೆ. ಅಭ್ಯರ್ಥಿಗಳು ಇದರಲ್ಲಿ ಕನಿಷ್ಠ 50 ಅಂಕಗಳನ್ನು ತೆಗೆಯಬೇಕು. ಕನ್ನಡ ಎಕ್ಸಾಮಿನೇಷನ್ ಫೇಲ್ ಆದ್ರೆ ಗವರ್ಮೆಂಟ್ ಜಾಬ್ ಸಿಗೋದಿಲ್ಲ. ನಾವು ಕನ್ನಡ ಎಕ್ಸಾಮಿನೇಷನ್ಗೂ ಕೂಡ ಕೋಚಿಂಗ್ ಕೊಡ್ತೀವಿ. ನಾವು ಜನರಲ್ ಸ್ಟಡೀಸ್ಗೆ ಕೋಚಿಂಗ್ ಕೊಡ್ತೀವಿ. ನಿಮ್ಮ ಸ್ಪೆಸಿಫಿಕ್ ಪೇಪರ್ಗೂ ಕೂಡ ಕೋಚಿಂಗ್ ಕೊಡ್ತೀವಿ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಯಾರೆಲ್ಲ ಯೂಶಲಿ ಕನ್ನಡ ಮೀಡಿಯಮು ಕರ್ನಾಟಕದಲ್ಲಿ ಓದಿದ್ದೀರಾ ಅವ್ರಿಗೆಲ್ಲ ಕನ್ನಡ ಎಕ್ಸಾಮ್ ಆಗಿರುತ್ತೆ, ಅವರಿಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಸೊ ಇದನ್ನು ಕೂಡ ಇಲ್ಲಿ ಇವತ್ತು ಕ್ಲಾರಿಫೈ ಆಗೋಯಿತು. ಸೊ ಇನ್ನು ನಾವು ಕನ್ನಡ ಎಕ್ಸಾಮ್ಸ್ ಆದ್ಮೇಲೆ ದ 11th ಪಾಯಿಂಟ್ ನೋಡ್ಬೋದು, ಸಿಲೆಬಸ್ ಬಂತು. ಯಾವುದು? ಜನರಲ್ ಸ್ಟಡೀಸ್ ಸಿಲೆಬಸ್. ಈ ಜನರಲ್ ಸ್ಟಡೀಸ್ ಸಿಲೆಬಸ್ ಅಲ್ಲಿ ಪ್ರಚಲಿತ ಘಟನೆಗಳು ಅಂದ್ರೆ ಕರೆಂಟ್ ಅಫೇರ್ಸ್ ಇರ್ಬೋದು, ದೈನಂದಿನ ಗ್ರಹಿಕೆ ವಿಷಯಗಳು, ನಿಮ್ಗೆ ಡೈಲಿ ಆಕ್ಟಿವಿಟೀಸ್ ಅಲ್ಲಿ ಏನು ವಿಷಯಗಳು ನಡೆಯುತ್ತೆ ಆ ಥರದ ವಿಷಯಗಳಿರ್ಬೋದು, ಭಾರತದ ಸಂವಿಧಾನ ಅಂದ್ರೆ ಯಾವುದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಬಗ್ಗೆ ಇರಬಹುದು, ಆಮೇಲೆ ಹಿಸ್ಟ್ರಿ ಬಗ್ಗೆ ಇನ್ಫಾರ್ಮೇಶನ್ ಇದೆ, ಕರ್ನಾಟಕಕ್ಕೆ ಸಂಬಂಧಿಸಿದ ಭೂಗೋಳ ಭೂಗೋಳದ ಇನ್ಫಾರ್ಮೇಶನ್ ಇದೆ, ರಾಜ್ಯ ಪ್ರಾದೇಶಿಕ ಕುರಿತು ವಿಷಯಗಳು, ಆಮೇಲೆ ಗ್ರಾಮೀಣ ಪಂಚಾಯತ್ ಬಗ್ಗೆ, ರಾಜ್ಯ ಪಂಚಾಯತ್ ಬಗ್ಗೆ. ಸೊ ಇದರಲ್ಲಿ ಇದಕ್ಕೆ ಕೂಡ ಇದು ನೋಡಕ್ ಸಿಂಪಲ್ ಆಗಿದೆ, 100 ಮಾರ್ಕ್ಸ್ ಇದೆ. ಈ UPSC ಎಕ್ಸಾಮ್ಸ್, IAS ಎಕ್ಸಾಮ್ಸ್ ಅವರೆಲ್ಲ ವರ್ಷಗಟ್ಟಲೆ ಓದ್ತಾರೆ. ತುಂಬಾ ಕಂಟೆಂಟ್ ಇದೆ ಮಕ್ಕಳ ಇದರಲ್ಲಿ. ಅದಕ್ಕೆ ಎಕ್ಸ್ಪರ್ಟಿಸ್ ಕರೆಸ್ತಾ ಇದ್ದೀವಿ. ಕಂಪ್ಲೀಟ್ ದ ಇಂಟೇಕ್ ಒಳಗಡೆ ಏನು ಕ್ವೆಶನ್ಸ್ ಇರುತ್ತೆ ಅವುಗಳ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಹಳೆ ಕ್ವೆಶನ್ ಪೇಪರ್ಸ್ಗಳನ್ನ ಡಿಸ್ಕಸ್ ಮಾಡ್ತಿದ್ದೀವಿ. ಇದಕ್ಕೆ ಕೂಡ ನಿಮಗೆ ತುಂಬಾ ನಿಮ್ಮ ಲೆವೆಲ್ಗೆ ಇಳಿದು ನಿಮಗೆ ಅರ್ಥ ಮಾಡಿಸುವಂಥದ್ದು, ಎಸ್ಪೆಷಲಿ ನಮ್ಮ ಡಿಪ್ಲೊಮೊ ಇಂಜಿನಿಯರಿಂಗ್ ಮಕ್ಕಳು. ಟೆಕ್ನಿಕಲಿ ಯು ಮೇ ಸ್ಟ್ರಾಂಗ್, ಬಟ್ ಈ ವಿಷಯಗಳು ಆಲ್ರೆಡಿ 10th ಅಲ್ಲಿ ಓದಿರ್ತೀವಿ ಅಥವಾ ಕೆಲವು ಟಾಪಿಕ್ಸ್ ಗೊತ್ತೇ ಇರಲ್ಲ, ಇವುಗಳಿಗೆ ನಿಮ್ಗೆ ಹೆಲ್ಪ್ ಬೇಕಾಗುತ್ತೆ. ಇವುಗಳಿಗೆ ಕೂಡ ಕೋಚಿಂಗ್ಸ್ ಕೊಡ್ತಾ ಇದ್ದೀವಿ. ಇನ್ನು ನಿರ್ದಿಷ್ಟ ಪತ್ರಿಕೆ ಯಾವ್ದೆಲ್ಲ ಪೇಪರ್ ಇದೆ ಕಂಪ್ಲೀಟ್ ಸಿಲೆಬಸ್ ನ ಹೇಳ್ತೀವಿ. ಇನ್ನು ನೆಗೆಟಿವ್ ಮಾರ್ಕಿಂಗ್ ಇಲ್ಲಿ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿರುತ್ತೆ. ಅಂದ್ರೆ 1 ಕ್ವೆಶನ್ 4 ಆಪ್ಷನ್ಸ್. 4 ಆಪ್ಷನ್ ಅಲ್ಲಿ ಯು ಹ್ಯಾವ್ ಟು ಚೂಸ್ ಎನಿ 1 ಸರಿಯಾದ ಆನ್ಸರ್ ನ ತಗೋಬೇಕಾಗುತ್ತೆ. ಪ್ರತಿ ತಪ್ಪು ಉತ್ತರಕ್ಕೆ 4ನೇ ಒಂದಷ್ಟು 0.25 ಅಂಕಗಳನ್ನ ಕಳೀತೇವೆ. ಅಂದ್ರೆ ನೀವು 4ನ್ನ ಸರಿ ಮಾಡಿದ್ರೆ ಒಂದೇನಾದ್ರೂ ತಪ್ಪಾಯ್ತು ಅಂದ್ರೆ 0.5 ಅಂದ್ರೆ ನೀವು 1 ಸರಿ ಬರೀತೀರಾ, 4 ತಪ್ಪು ಬರೀತೀರಾ. 4 ತಪ್ಪು ಬರೆದ್ರೆ 0.5 0.25 0.25 0.25 ಅಂದ್ರೆ 4 ತಪ್ಪು ಬರೆದ್ರೆ 1 ಸರಿ ಬಂದಿದ್ರೆ 1 ಮಾರ್ಕ್ಸ್ ಬಂದಿದ್ರೆ ಮೈನಸ್ ಆಗುತ್ತೆ. ನೆಗೆಟಿವ್ ಮಾರ್ಕಿಂಗ್ ಇದೆ ತಿಳ್ಕೊಳ್ಳಿ. ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ ನೀವು ಎಷ್ಟು ತಪ್ಪು ಮಾಡ್ತೀರಾ ಅಷ್ಟು ಮಾರ್ಕ್ಸ್ಗಳನ್ನ ಕಳ್ಕೊಳ್ತೀರಾ. ಇದು ತುಂಬಾನೇ ಒಳ್ಳೆಯದು. ನೆಗೆಟಿವ್ ಮಾರ್ಕಿಂಗ್ ಇದ್ದಾಗ ಚೆನ್ನಾಗಿ ಪ್ರಿಪೇರ್ ಆಗುವಂತ ಕೋಚಿಂಗ್ ಸ್ಟೂಡೆಂಟ್ಸ್ ತಗೊಂಡು ಕೋಚಿಂಗ್ ಅಲ್ಲಿ ನಾವು ನಿಮ್ಗೆ ಟ್ರೈನ್ ಮಾಡ್ತೀವಿ. ಕೋಚಿಂಗ್ ತಗೊಳ್ಳೋದ್ರಿಂದ
ತಪ್ಪುಗಳು ಕಡಿಮೆ ಆಗುತ್ತೆ, ನಿಮ್ಮ ಸ್ಕೋರ್ ಜಾಸ್ತಿ ಆಗುತ್ತೆ. ಸೊ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ಅ ಜಾಬ್ ಈಸ್ ಡೆಫಿನೆಟ್ಲಿ ಸಿಗುತ್ತೆ ಮಕ್ಕಳೇ. ದಿಸ್ ಇಸ್ ರಿಯಲಿ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ನೆಗೆಟಿವ್ ಮಾರ್ಕಿಂಗ್ ಇರೋದು ಒಳ್ಳೆಯದು, ಹಾಗಾಗಿ ನಮಗೆ ಈಸಿಯಾಗಿ ಫಿಲ್ಟ್ ಆಗ್ತಾರೆ. ಸೊ ಇನ್ನು ಅರ್ಹತಾ ಷರತ್ತುಗಳು. ಈ ಅರ್ಹತೆ ಅಂದರೆ ನೀವು ಇಂಡಿಯನ್ ಆಗಿರಬೇಕಾಗಿರುತ್ತೆ, ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರುವ ವ್ಯಕ್ತಿಯನ್ನು ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪೂರ್ವ ಅನುಮತಿಯನ್ನ ಪಡೆಯದೆ ನೇಮಕಾತಿಗೆ ಅರ್ಹರಾಗುವುದಿಲ್ಲ. ಸೊ ಈ ಕೆಲವೊಂದು ರೂಲ್ಸ್ಗಳು ಹೇಳಿದ್ದಾರೆ. ಯೂಶಲಿ ಸ್ಟೂಡೆಂಟ್ಸ್ಗಳು ಅಪ್ಲೈ ಮಾಡ್ತಿರ್ತೀರಾ. ಇಲ್ಲಿ ಈ ಏನು ಇನ್ಫಾರ್ಮೇಶನ್ ಇದೆ ಇದನ್ನು ನೆಕ್ಸ್ಟ್ ನಾವು ನೋಡೋಣ, ಯಾಕಂದ್ರೆ ಸಿಲೆಬಸ್ ನೋಡೋಣ. ಸೊ ಈ ಕೆಲವು ಇನ್ಫಾರ್ಮೇಶನ್ ಇದೆ, ಇವುಗಳನ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಇದು ಹೈಲೈಟೆಡ್ ಅಲ್ಲಿ ಕೊಟ್ಟಿದ್ದಾರೆ. ಯಾವುದೇ ನೈತಿಕ ಪರಿಭಾಷೆಗೆ ಶಿಕ್ಷೆಗೆ ಒಳಪಟ್ಟ ವ್ಯಕ್ತಿ ಅಥವಾ ಕೇಂದ್ರ ಅಥವಾ ಕರ್ನಾಟಕ ರಾಜ್ಯ ಅಥವಾ ಇತರ ರಾಜ್ಯ ಲೋಕ ಸೇವಾ ಆಯೋಗ ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಥವಾ ಯಾವುದೇ ವಿಶ್ವವಿದ್ಯಾನಿಲಯಗಳಿಂದ ನಡೆಯಲಾಗುವ ಪರೀಕ್ಷೆಗಳಿಂದ ಅಥವಾ ನೇಮಕಾತಿಗಳಿಂದ ತಾತ್ಕಾಲಿಕವಾಗಿ ಡಿಬಾರಾದ ಅಥವಾ ಅನರ್ಹಗೊಂಡ ವ್ಯಕ್ತಿಯು ಸರ್ಕಾರವು ಎಲ್ಲ ಸಂದರ್ಭಗಳನ್ನು ಮರುಶೀಲಿಸಿ ಅವರ ನೇಮಕಾತಿಗೆ ಅರ್ಹರೆಂದು ಪರಿಗಣಿಸುವವರೆಗೂ ನೇಮಕಾತಿ ಅರ್ಹರಾಗುವುದಿಲ್ಲ. ಇದನ್ನು ಸಿಂಪಲ್ ಆಗಿ ಹೇಳೋದಾದ್ರೆ, ನಿಮ್ಮ ಮೇಲೆ ಏನಾದರೂ FIR ಗಳಿದ್ರೆ, ನೀವೀಗಾಗಲೇ ಜೈಲಿಗೆ ಏನಾದರೂ ಹೋಗಿ ಬಂದಿದ್ರೆ ಅಥವಾ ಯಾವುದಾದ್ರು ಗೌರ್ಮೆಂಟ್ ಎಕ್ಸಾಮ್ಸ್ಗಳಲ್ಲಿ ನೀವು ಡಿಬಾರ್ ಆಗಿದ್ರೆ, ಕಾಲೇಜ್ಗಳಲ್ಲಿ ಡಿಬಾರ್ ಆಗಿದ್ರೆ, ಆ ಥರದವ್ರನ್ನ ಅವರು ನೀವೇ ಹೇಳಬೇಕು. ಕೆಲವರು ನಿಮಗೆ ಅದು ಸೂಟ್ ಆಗಲ್ಲ, ನಿಮ್ಮ ಜಾಬಿಂದ ತೆಗಿತಾರೆ. ಅದಾದ ನಂತರ ಗೊತ್ತಾಯ್ತು ಅಂದ್ರೂ ಅದರಲ್ಲಿ ನಿಮ್ದೇನೂ ತಪ್ಪಿಲ್ಲ ಅಂತಂದ್ರೆ ನಿಮ್ಗೆ ಜಾಬ್ ಸಿಗುತ್ತೆ, ಇಲ್ಲದೆ ಇದ್ರೆ ಸಿಗೋದಿಲ್ಲ. ಸೊ ನಿಮ್ಮ ಮೇಲೆ ಯಾವುದೇ ಕೇಸ್ಗಳಿರಬಾರ್ದು. ಇನ್ನು ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳು, ಇದನ್ನು ಡೀಟೇಲ್ ಆಗಿ ಇನ್ನೊಂದ್ಸರಿ ವಿಡಿಯೋ ಮಾಡೋಣ. ಸೊ ನಿಮಗೆ ಯಾವೆಲ್ಲ ರಿಸರ್ವೇಷನ್ ಇದೆ, ಸೊ ನಿಮ್ಮದು ಕ್ಯಾಟಗರಿ ರಿಸರ್ವೇಷನ್ ಇದೆ, ಅವುಗಳು ಮಾಡ್ಕೊಳ್ರಿ. ಈಗ ಇದ್ಯಾವುದು ಮಾಜಿ ಸೈನಿಕರದ್ದು ಏನೇನಿದೆ ಅವುಗಳ ರೂಲ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಇದು ಪರ್ಟಿಕ್ಯುಲರ್ ಯಾರ್ಯಾರಿದ್ದಾರೆ ಅವರಿಗೆ ಅಪ್ಲೈ ಆಗುವಂಥದ್ದು. ಗ್ರಾಮೀಣ ಅಭ್ಯರ್ಥಿಗಳು ಸಿಂಪಲ್ ಆಗಿ ಹೇಳೋದಾದ್ರೆ 1 to 10 10 ಕಂಪ್ಲೀಟ್ ವರ್ಷಗಳು ನೀವು ಗ್ರಾಮೀಣ ಅಂದರೆ ಹಳ್ಳಿಗಳಲ್ಲಿ ಓದಿದ್ರೆ ಅವ್ರಿಗೆ ಕೂಡ ರಿಸರ್ವೇಷನ್ ಇದೆ. 10 ವರ್ಷಗಳು 1 to 10 10 ವರ್ಷಗಳು ನೀವು ಕನ್ನಡ ಮೀಡಿಯಮಲ್ಲಿ ಓದಿದ್ರೆ ಅವ್ರಿಗೆ ಕೂಡ ರಿಸರ್ವೇಷನ್ ಇದೆ. ಆಮೇಲೆ ಯೋಜನೆಗಳಿಂದ ನಿರ್ವಹಿಸತರ ಅಭ್ಯರ್ಥಿಗಳು. ಸೊ ಇನ್ನೂ ನಿಮಗೆ ಇದೆ ಇಲ್ಲಿ ಫಿಸಿಕಲಿ ಡಿಸೇಬಲ್ ಅವ್ರಿಗೆ ಏನೆಲ್ಲ ರೂಲ್ಸ್ಗಳಿದೆ. ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಯಾವುದೆಲ್ಲ ಕಂಡೀಷನ್ಸ್ಗಳಿದೆ. ಓಕೆ, ಸೊ ತೃತೀಯ ಲಿಂಗದವರು ಕೂಡ ನೀವು ಡಿಗ್ರಿ ಆಗಿದ್ರೆ ನೀವು ಕೂಡ ಅಪ್ಲೈ ಮಾಡ್ಬೋದು. ಪ್ರಾಧಿಕಾರದೊಡನೆ ಪ್ರತ್ಯವಹಾರ, ಇಲ್ಲಿ ಪ್ರಾಧಿಕಾರವು ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರಗಳನ್ನು ನಡೆಸುವುದಿಲ್ಲ. ಅಂದ್ರೆ ನೀವು ಡೈರೆಕ್ಟ್ ಆಗಿ ಹೋಗಿ ಅವ್ರಿಗೆ ಅಪ್ಲಿಕೇಶನ್ ಕೊಡೋದು, ನಮಗೆ ತಗೊಳ್ಳಿ ನಾವು ಇಲ್ಲಿ ಬರೀತೀವಿ, ಯಾರೂ ನಿಮಗೆ ಕಾಂಟ್ಯಾಕ್ಟ್ ಇರೋದಿಲ್ಲ. ಆದುದರಿಂದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಜಾಗರೂಕತೆಯಿಂದ ಮಾಡಬೇಕಾಗುತ್ತೆ. ಅಭ್ಯರ್ಥಿಗಳು ಪ್ರಾಧಿಕಾರದೊಡನೆ ಸಂಪರ್ಕಿಸಲೇಬೇಕಾದ ಸಂದರ್ಭ ಬಂದ್ರೆ ನೋಡ್ರಿ, ನೀವು ಡೈರೆಕ್ಟ್ ಆಗಿ ಯಾರನ್ನೂ ಇಲಾಖೆ ಹೋಗ್ಬೇಕಾಗುತ್ತೆ. ಏನಾದರೂ ಎಮರ್ಜೆನ್ಸಿ ಅದು ರಿಯಲಿ ಅಪ್ಲಿಕಬಲ್ ಇದ್ರೆ ಮಾತ್ರ ಅಭ್ಯರ್ಥಿ ಅರ್ಜಿ ಸಂಖ್ಯೆ ಮಾಡಿ ಮೆನ್ಷನ್ ಮಾಡಬೇಕು. ಯಾವ ಜಾಬಿಗೆ ಹಾಕಿದ್ದೀರಾ, ಯಾವ ವಿಷಯದ ಹೆಸರು ಬರೀಬೇಕು, ಪೂರ್ಣ ಹೆಸರು ಬಿಳಿ ಅಕ್ಷರಗಳಲ್ಲಿ ಕ್ಯಾಪಿಟಲ್ ಅಲ್ಲಿ ಬರೀಬೇಕು. ಅರ್ಜಿ ನಮೂದಿಸುವ ಅಂಚೆ ವಿಳಾಸ ಬರೀಬೇಕು. ಸೊ ಇದನ್ನ ನೀವು ಅವ್ರನ್ನ ಹೆಂಗ್ ಮೀಟ್ ಆಗ್ತೀರಾ. ಪ್ರಮುಖವಾದ ಸೂಚನೆಗಳು, ರೀಸೆಂಟ್ ಫೋಟೋಗ್ರಾಫಿ, ನೀವು ಫೋಟೋ ಅಪ್ಲೋಡ್ ಮಾಡಬೇಕಾದ್ರೆ JPG ಫಾರ್ಮಲ್ಲೇ ಇರಬೇಕು. 50 KB ರೆಡ್ಯೂಸ್ ಮಾಡಬೇಕು. ನಾನು ಹೆಂಗ್ ಇದನ್ನು ಅಪ್ಲೈ ಮಾಡಬೇಕು ಅನ್ನೋದನ್ನ ಹೆಂಗ್ ರೆಡ್ಯೂಸ್ ಮಾಡಬೇಕು ಅನ್ನೋದು, ಯೂಶಲಿ ನೀವು ಫೋಟೋ 50 KB ಒಳಗೆ ಇರಬೇಕು. ಸಿಗ್ನೇಚರ್ನ ನೀವು ಬರೆದು ಫೋಟೋ ತೆಗೆದು ಅದನ್ನ ಅಪ್ಲೋಡ್ ಮಾಡಬೇಕು. ಅದ್ರ ಬಗ್ಗೆ ತಿಳಿಸಿದ್ದಾರೆ. ಓಕೆ, ಇನ್ನೂ ಕೆಲವು ನೀವು ಏನೇನೆಲ್ಲ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡ್ತೀರಾ, ಆ ಡಾಕ್ಯುಮೆಂಟ್ಸ್ಗಳದ್ದು ಡೀಟೇಲ್ಸ್ ಎಲ್ಲ ಪರ್ಟಿಕ್ಯುಲರ್ ಆಗಿ ಸರಿಯಾಗಿರಬೇಕು. ಅದ್ರ ಬಗ್ಗೆ ಹೇಳಿದ್ದಾರೆ. ಇನ್ನು ಕೆಲವು ವಿಶೇಷ ಸೂಚನೆಗಳಿದ್ದಾರೆ. ಈ PDF-ನೇ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ. ಪ್ರತಿಯೊಂದು ಪಾಯಿಂಟು ಈಗ ಒಂದು ಶಾರ್ಟ್ ಆಗಿ ಮಾಡೋಣ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಈ ನಂಬರಿಗೆ ಕಾಲ್ ಮಾಡಬೇಕು. 08023460460. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, 08023460460.
10 AM to 6 PM ಒಳಗಡೆಗೆ ಸೊ ನೀವು ಕಾಲ್ ಮಾಡಿ ಏನಾದರೂ ಡೌಟ್ ಇದ್ರೆ ಕೇಳ್ಕೋಬೇಕು. ಸೊ ಅದ್ರ ಬಗ್ಗೆ ಹೇಳ್ತಾರೆ. ದುರ್ನಡತೆ, ನಿಮ್ದು ಬಿಹೇವಿಯರ್ ಸರಿ ಇಲ್ಲ ಅಂದ್ರೆ ಅವುಗಳ ಬಗ್ಗೆ ಕಂಡೀಷನ್ಸ್ ಏನಿದೆ ಹೇಳ್ತಾರೆ. ಇನ್ನು ಯಾರಿಗೆಲ್ಲ ರಿಸರ್ವೇಶನ್ಸ್ ಇದೆ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದರ ಅರ್ಥ ಏನಂದ್ರೆ GM ಅಂದ್ರೆ ಸಾಮಾನ್ಯ ಅರ್ಹತೆ, SC ಕ್ಯಾಟಗರಿ, SC ಒಳಗಡೆ ಕ್ಯಾಟಗರಿ A, ಕ್ಯಾಟಗರಿ B, ಕ್ಯಾಟಗರಿ C ಬರುತ್ತೆ, ST ಬರುತ್ತೆ, ಕ್ಯಾಟಗರಿ 1 ಅಂತ ಬರುತ್ತೆ, ಆಮೇಲೆ 2A, 2B, 3A, 3B, ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ XMP ಅಂತ ಕರೀತಾರೆ. ರೂರಲ್ ಕನ್ನಡ ಗ್ರಾಮೀಣ ಅಭ್ಯರ್ಥಿಗಳಿಗೆ ರೂರಲ್ ಅಂತ ಇರುತ್ತೆ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ KMS ಅಂತ ಇರುತ್ತೆ. ಪ್ರಾಜೆಕ್ಟ್ ಡಿಸ್ಪ್ಲೇಸ್ಮೆಂಟ್ ಪರ್ಸನ್, ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳು, ಸೊ ಅವರಿಗೆ PDP ಬರುತ್ತೆ. ವುಮೆನ್ ಕ್ಯಾಂಡಿಡೇಟ್ಸ್ಗೆ WOM ಬರುತ್ತೆ. ಟ್ರಾನ್ಸ್ಜೆಂಡರ್ಸ್ ತೃತೀಯ ಲಿಂಗದವ್ರಿಗೆ TG ಬರುತ್ತೆ. ಸೊ ಇಲ್ಲಿ ಈ ನೋಟೇಶನ್ಸ್ ಕೊಟ್ಟಿದ್ದಾರೆ. 560 ಪೋಸ್ಟ್ ಇದಾವೆ ಅಂತ ಹೇಳಿದ್ರು. ಸ್ಯಾಲರಿ ಬಂದು 37,500 ಇಂದ 76,100 ಇದೆ. ಹಾಗಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಸೀಟ್ಸ್ಗಳಿದೆ ಅನ್ನೋದನ್ನ ಕೊಟ್ಟಿದ್ದಾರೆ. ಈ PDF ನಾನು ನಮ್ಮ TJ ಅಕಾಡೆಮಿ ಚಾನಲ್ ಇದರಲ್ಲಿ ಆಪ್ ಅಲ್ಲಿ ಹಾಕಿರ್ತೀವಿ. ನೀವು ಅಥವಾ KE ವೆಬ್ಸೈಟ್ ಅಲ್ಲಿ ಕೂಡ ಹೋಗಿ ಚೆಕ್ ಮಾಡಬಹುದು. ಸೊ ಯಾರ್ಯಾರಿಗೆ ಎಷ್ಟು ಪೋಸ್ಟ್ಗಳಿದೆ, ಒಟ್ಟು ಪೋಸ್ಟ್ಗಳು ಬಂದು 560. ನೀವು ಎಷ್ಟೆಷ್ಟಿದೆ ನೀವು ಸರ್ಚ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಓಕೆ, ಈಗ ಬರೋಣ ಫೀಸ್ ಸ್ಟ್ರಕ್ಚರ್, ಸಿಲೆಬಸ್ ನೋಡೋಣ. ಸಿಲೆಬಸ್ ನಾನು ಆವಾಗಲೇ ಹೇಳಿದ್ದೆ, ಜನರಲ್ ಸ್ಟಡೀಸ್ ಬಂದು ಅದು ಅಷ್ಟೇ. ಅವರು ಪರ್ಟಿಕ್ಯುಲರ್ ಆಗಿ ಬಿಟ್ ಬೈ ಬಿಟ್ ಕೊಟ್ಟಿಲ್ಲ. ಕಂಪ್ಲೀಟ್ ಹಿಸ್ಟ್ರಿ ಓದಬೇಕಾಗುತ್ತೆ, ಸೋಷಿಯಲ್ ಸ್ಟಡಿ ಓದಬೇಕಾಗುತ್ತೆ, ಕರೆಂಟ್ ಅಫೇರ್ಸ್ ಓದಬೇಕಾಗುತ್ತೆ, ಆಮೇಲೆ ದೈನಂದಿನದ್ದು ಆಲ್ರೆಡಿ ಅದು A to F ಕೊಟ್ಟಿದ್ದಾರೆ. ಮ್ಯಾಥ್ಸ್ ಅಲ್ಲಿ ಯಾವುದೆಲ್ಲ ಇದೆ, ನಂಬರ್ ಸಿಸ್ಟಮ್ ಅಲ್ಲಿ ನೋಡ್ರಿ ಯಾವ್ದಿದೆ, ಸ್ಕ್ವೇರ್ಸ್, ಸ್ಕ್ವೇರ್ ರೂಟ್ಸ್, ಕ್ಯೂಬ್ ರೂಟ್ಸ್, ಓಕೆ, ಸೆಟ್ ಥಿಯರಿ, ಆಮೇಲೆ ಸೀಕ್ವೆನ್ಸಸ್, ಮ್ಯಾಟ್ರಿಕ್ಸ್. ಸೊ ಅದಾದ್ಮೇಲೆ ಓಕೆ ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್, ಸ್ಟ್ಯಾಟಿಸ್ಟಿಕ್ಸ್ ಇದೆ, LCM, ಅದಾದ್ಮೇಲೆ ಆಲ್ಜಿಬ್ರಾ ಬರುತ್ತೆ. ಮ್ಯಾಥ್ಸ್ ಅಲ್ಲಿ ಆಲ್ಜಿಬ್ರಾ, ಬೇಸಿಕ್ಸ್ ಆಫ್ ಆಲ್ಜಿಬ್ರಾ, ಮಲ್ಟಿಪ್ಲಿಕೇಶನ್ಸ್ ಆಫ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಗಳು ಹೇಗಿರುತ್ತೆ, ಬೈನಾಮಿಯಲ್ ಎಕ್ಸ್ಪ್ರೆಷನ್ಸ್ ಗಳನ್ನ ಕೊಟ್ಟಿದ್ದಾರೆ. ಫಾರ್ಮುಲಾಸ್ ನ ಎಕ್ಸ್ಪ್ಯಾನ್ಷನ್ ಮಾಡಬೇಕು. ನೀವು ಸ್ಕೂಲ್ಸ್ ಡೇಸ್ ಅಲ್ಲಿ A+B² A-B² ಅದ್ರದ್ದು ಎಕ್ಸ್ಪ್ಲನೇಷನ್ಸ್, ಲೀನಿಯರ್ ಈಕ್ವೇಶನ್ಸ್ ಬಗ್ಗೆ ಇದೆ. ಅದಾದ್ಮೇಲೆ ಕ್ವಾಡ್ರಾಟಿಕ್ ಈಕ್ವೇಶನ್ಸ್, ಓಕೆ, ಕ್ವಾಡ್ರಾಟಿಕ್ ಈಕ್ವೇಶನ್ ಹೆಂಗ್ ಸಾಲ್ವ್ ಮಾಡ್ತೀರಾ, ಫ್ಯಾಕ್ಟರೈಸೇಷನ್ ಅಂಡ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಗಳನ್ನ ಸಾಲ್ವ್ ಮಾಡೋದಿರ್ಬೋದು. LCM ಆಫ್ ಬೈನಾಮಿಯಲ್ಸ್ ಅಂಡ್ ಟ್ರಿನಾಮಿಯಲ್ಸ್ ಬಗ್ಗೆ ಇದೆ. ಕೋಆರ್ಡಿನೇಟ್ಸ್, ಪ್ಲೇನ್ ಜಾಮೆಟ್ರಿ ಬಗ್ಗೆ ಇದೆ. ಇಷ್ಟು ಮ್ಯಾಥ್ಸು 40% ಆಗುತ್ತೆ. ಜಾಮೆಟ್ರಿ ಮ್ಯಾಥ್ಸ್ ಅಲ್ಲಿ ಇನ್ನೂ ಇದೆ. ಓಕೆ, ಸೊ ಮ್ಯಾಥ್ಸ್ ಅಲ್ಲೇ ನೋಡ್ಬೋದು. ಥಿಯರಮ್ಸ್ ಗಳು ಕೊಟ್ಟಿದ್ದಾರೆ. ನೆಕ್ಸ್ಟ್ ಟ್ರಯಾಂಗಲ್ಸ್ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಲೀನಿಯರ್ಸ್ ಆಫ್ ಟ್ರಯಾಂಗಲ್ಸ್ ಗಳಿದೆ, ಕ್ವಾಡ್ರಿಲೇಟರಲ್ಸ್ ಗಳಿದೆ, ಟೈಪ್ಸ್ ಆಫ್. ಓಕೆ, ನಿಮಗೆ ಸಿಲೆಬಸ್ ಬಂದು ಆಲ್ಮೋಸ್ಟ್ ಇಂಗ್ಲೀಷಲ್ಲೇ ಇದೆ. ಯಾರಿಗೂ ಕನ್ನಡ ಸಿಲೆಬಸ್ ಇಲ್ಲ. ನೀವು ಕನ್ನಡ ಮೀಡಿಯಂ ಆಗಿದ್ರು, ಇಂಗ್ಲೀಷ್ ಮೀಡಿಯಂ ಆಗಿದ್ರು, ಆಲ್ಮೋಸ್ಟ್ ಡಿಪ್ಲೊಮಾ ಆಲ್ ಆರ್ ಇಂಗ್ಲೀಷ್ ಮೀಡಿಯಂ, ಡಿಗ್ರಿ ಆಲ್ಮೋಸ್ಟ್ ಇಂಗ್ಲೀಷ್ ಮೀಡಿಯಂ, ಇಂಜಿನಿಯರಿಂಗ್ ಇಂಗ್ಲೀಷ್ ಮೀಡಿಯಂ. ಸೊ ಸಿಲೆಬಸ್ ಬಂದು ಎಲ್ಲ ಪೇಪರ್ ನಿಮ್ಗೆ ಇಂಗ್ಲೀಷಲ್ಲೇ ಇರುತ್ತೆ. ಯಾವ ಕಾರಣಕ್ಕೂ ಕನ್ನಡದಲ್ಲಿ ಇರಲ್ಲ. ಮಿಡ್ ಪಾಯಿಂಟ್ ಥಿಯರಿ ಇರ್ಬೋದು, ಏರಿಯಾ, ಸೈಕ್ಲಿಕ್, ಸರ್ಫೇಸ್ ಏರಿಯಾ, ವಾಲ್ಯೂಮ್, ಸರ್ಕಲ್ಸ್. ಓಕೆ, ಸಿಲೆಬಸ್ ನೋಡಿ ಎಷ್ಟೆಲ್ಲ ಇದೆ. ಇಷ್ಟೊಂದು ಸಿಲೆಬಸ್ನ ಸ್ಟ್ರಾಂಗ್ ಆಗಿ ಕರೆಕ್ಟ್ ಆಗಿ ನಿಮಗೆ ಸಿಕ್ಕರೆ ಕೋಚಿಂಗ್ ಸಿಗುತ್ತೆ. ಥಿಯರಮ್ಸ್ ಆನ್ ಟ್ರಯಾಂಗಲ್ಸ್ ಅಂಡ್ ಸರ್ಕಲ್ಸ್, ರೈಟ್ ಆಂಗಲ್ ಟ್ರಯಾಂಗಲ್ಸ್ ಮೇಲಿದೆ. ಸೊ ಇಲ್ಲಿವರೆಗೂ 40% ಮ್ಯಾಥ್ಸ್ ಸಿಲೆಬಸ್ ತುಂಬಾ ಇದೆ, ವಾಸ್ಟ್ ಆಗಿದೆ. ಸೊ ಅದ್ರ ಬಗ್ಗೆ ನೋಡೋಣ. ನೆಕ್ಸ್ಟ್ ಫಿಸಿಕ್ಸ್ ಇದೆ. ಓಕೆ, ಮ್ಯಾಗ್ನೆಟಿಕ್ ಮೇಲಿದೆ, ಎಲೆಕ್ಟ್ರಿಸಿಟಿ ಮೇಲಿದೆ. ಸೊ 10% ಇದೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಇದೆ, ಎಲೆಕ್ಟ್ರಾನಿಕ್ಸ್ ಇದೆ. ಓಕೆ, ಹೀಟ್ ಇದೆ, ಲೈಟ್ ಇದೆ. ಓಕೆ, ಸೊ ನೋಡ್ಬೋದು. ಸೌಂಡ್ಸ್ ಬಗ್ಗೆ ಇದೆ, ಗ್ರಾವಿಟೇಷನ್ ಮೇಲಿದೆ. ಸೊ 40% ಮ್ಯಾಥ್ಸ್,
10% physics, ಇನ್ನು ಜಿಯೋಗ್ರಫಿ, ದ ಅರ್ತ್. ಓಕೆ, ಸೊ ನೀವು ನೋಡ್ತಾ ಹೋಗ್ಬೋದು ಮ್ಯಾಪ್ಸ್, ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಇದೆ. ಸೊ ಯಾವುದಿದು, ಸೊ ನಮಗೆ ಓಕೆ ಜಿಯೋಗ್ರಫಿ ಮೇಲೆ 10% ಇದೆ, 40% ಮ್ಯಾಥ್ಸ್, 10% ಫಿಸಿಕ್ಸ್. ಓಕೆ, ಜಿಯೋಗ್ರಫಿ ಮೇಲೆ ಆಯ್ತು. ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೈಯಿಂಗ್ ಮೇಲೆ 20% ಇದೆ. ಸೊ ಪ್ರೋಗ್ರಾಮ್, ಓಕೆ, ಅಂಡ್ ಏರಿಯಲ್ ಸರ್ವೆ ಇದೆ, ರಿಮೋಟ್ ಸೆನ್ಸಿಂಗ್ ಇದೆ, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ GPS ಮೇಲಿದೆ, ಗ್ರಾಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಮೇಲಿದೆ, ಅಡ್ವಾನ್ಸ್ಡ್ ಪೊಸಿಷನಿಂಗ್ ಅಂಡ್ ಸ್ಯಾಟಲೈಟ್ ಕಮ್ಯುನಿಕೇಶನ್ಸ್ ಮೇಲಿದೆ. ಇನ್ನು ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಮೇಲಿದೆ, MS ಆಫೀಸ್, MS ವರ್ಡ್, MS ಎಕ್ಸೆಲ್, MS PowerPoint with respect to the AutoCAD, GIS softwares and their applications ಇದೆ, basics of software solutions and land records information technology ಇದೆ. ಸೊ ಇಷ್ಟೆಲ್ಲ ನೋಡ್ಬೋದು. ಇದೆಲ್ಲ ಸಿಲೆಬಸ್ ಬಂದು RPC ಸರ್ವೇರ್ ಪೋಸ್ಟಿಗೆ ಕಾಲ್ ಆಗುತ್ತೆ ಸ್ಟೂಡೆಂಟ್ಸ್. ಇನ್ನು ನಾವು ಇಲ್ಲಿ ನೋಡ್ಬೋದು ಇನ್ನೂ ಒಂದು ಪೋಸ್ಟ್ಗೆ ಕಾಲ್ ಫರ್ ಆಗ್ತಾ ಇದೆ, KKಗೆ. ಓಕೆ, ಸೊ ಅಡ್ಮಿಷನ್ಸ್ ಓಪನ್ ಫಾರ್ ಬೋತ್. KK ಸರ್ವೇರ್ ಮೇಲೂ ನಾವು ಕಾಲ್ ಫರ್ ಆಗಿರೋದಕ್ಕೆ ಕೋಚಿಂಗ್ ಕೊಡ್ತಾ ಇದ್ದೀವಿ, ಪ್ಲಸ್ RPC ಮೇಲೂ ಕೊಡ್ತೀವಿ. ಇನ್ನು KK ಸರ್ವೇರ್ ಏನು ಇನ್ಫಾರ್ಮೇಶನ್ ಇದೆ ಅದನ್ನ ಒಂದು ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀನಿ. ಸೊ ನಮ್ಮ ಕೋಚಿಂಗ್ ಸೆಂಟರ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು. ನಮ್ಮ ಕ್ಲಾಸ್ ರೂಮ್ ಸ್ಟ್ರಕ್ಚರ್ ಯಾವ ರೀತಿ ಇದೆ, ಇನ್ನು ನಮ್ಮ ಸ್ಟೂಡೆಂಟ್ ಸ್ಟ್ರೆಂತ್, ಗರ್ಲ್ಸ್ ಸ್ಟೂಡೆಂಟ್ ಸ್ಟ್ರೆಂತ್ ನೀವು ನೋಡ್ಬೋದು, ಬಾಯ್ಸ್ ಸ್ಟೂಡೆಂಟ್ ಸ್ಟ್ರೆಂತ್ ಹೇಗಿದೆ ನೋಡ್ಬೋದು. ದಿಸ್ ಇಸ್ ಅವರ್ ಕಂಪ್ಲೀಟ್ ಸ್ಟೂಡೆಂಟ್ಸ್ ಇನ್ ಅನದರ್ ಬ್ಯಾಚ್. ಮಕ್ಕಳ ಸ್ಟ್ರೆಂತ್ ಏನಿದೆ, ದಿಸ್ ಇಸ್ ಅವರ್ ಕ್ಲಾಸ್ ರೂಮ್ಸ್ ಹೇಗಿದೆ ನೀವು ನೋಡ್ಬೋದು. ನಮ್ಮ ಇನ್ಫ್ರಾಸ್ಟ್ರಕ್ಚರ್ನ ನಾವು ಟೆಸ್ಟ್ನ ಯಾವ ರೀತಿ ಕಂಡಕ್ಟ್ ಮಾಡ್ತೀವಿ ನೋಡ್ಬೋದು. ಸೊ ಟೆಸ್ಟ್ ಕಂಡಕ್ಷನ್ಸ್ ಆಯಿತು, ನವೋದಯ ಅಕಾಡೆಮಿ ಆ್ಯಪ್ ಇದೆ. ಸೊ ಈ ಥರ ಯಾವುದೇ ಗೌರ್ಮೆಂಟ್ ಎಕ್ಸಾಮ್ಸ್ಗಳಿಗೆ ಕಾಲ್ ಫರ್ ಆದಾಗ ಯು ಹ್ಯಾವ್ ಟು ಪ್ರಿಪೇರ್. ಸೊ ಸುಮ್ಮನೆ ಅಪ್ಲೈ ಮಾಡೋದಲ್ಲ, 750, 500, 250 ರುಪೀಸ್ ಪೇ ಮಾಡಿಬಿಟ್ಟು ಅಪ್ಲೈ ಆದಮೇಲೆ ಅದಕ್ಕೆ ಸರಿಯಾಗಿ ಪ್ರಿಪೇರ್ ಆಗಬೇಕು. ಸೊ ಪ್ರಿಪ್ರೇಷನ್ ಸರಿಯಾಗಿಲ್ಲ ಅಂತಂದರೆ ನಿಮ್ಗೆ ಸೆಲೆಕ್ಷನ್ ಆಗಲ್ಲ. ಸೊ ಇಷ್ಟೆಲ್ಲ ನೋಡಿದ್ಮೇಲೆ ಯು ಮೇ ನಾಟ್ ನೋ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ವೆನ್ ಯು ಟ್ರೈ, ಬಟ್ ಇಫ್ ಯು ಡು ನಾಟ್ ಟ್ರೈ ನಥಿಂಗ್ ವಿಲ್ ಹ್ಯಾಪನ್. ಇದೆಲ್ಲ ನೋಡಿಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ನೀವು ಲೈಫ್ ಎಂಥ ಚೇಂಜು ಆಗೋದಿಲ್ಲ. ಆದರೆ ನೀವು ಅಪ್ಲೈ ಮಾಡಿ, ಅದಾದಮೇಲೆ ಪ್ರಿಪೇರ್ ಆಗುವಾಗ ಬೇಕಾದ್ರೆ ಚೆಕ್ ಮಾಡಿ. ನಿಮಗೆ ಕೋಚಿಂಗ್ ನೆಸೆಸಿಟಿ ಇತ್ತು ಅಂದರೆ ಅಟ್ ಎನಿ ಮೂಮೆಂಟ್ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಕ್ಚುಲಿ ಈಗ ಇನ್ನೂ ಒಂದು ಇನ್ಫಾರ್ಮೇಶನ್ ಇದೆ, ಅದನ್ನು ಮುಗಿಸ್ಬಿಡೋಣ. ಸೊ KK ಲ್ಯಾಂಡ್ ಸರ್ವೇಯರ್ ಮೇಲೆ ಕಾಲ್ ಫರ್ ಆಗ್ತಾ ಇದೆ. KK ಲ್ಯಾಂಡ್ ಸರ್ವೇಯರ್ ಫೀಸ್ ಸ್ಟ್ರಕ್ಚರ್, ಸಾರಿ, ಅದಕ್ಕೆ ಸ್ಯಾಲರಿ ಕೂಡ ಎಷ್ಟಿರುತ್ತೆ ಅಂದರೆ 37,500 to 76,100 ರುಪೀಸ್ ಇದೆ. 190 ಪೋಸ್ಟ್ಗಳು ಆಫರ್ ಆಗ್ತಾ ಇದೆ. ಇದಕ್ಕೆ ಕೂಡ ಸೇಮ್ ಎಲ್ಲ ಡಿಪ್ಲೊಮಾ, ಎಲ್ಲ ಇಂಜಿನಿಯರಿಂಗ್, ಮ್ಯಾಥ್ಸು, ಫಿಸಿಕ್ಸು, ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಶನ್ ಸೈನ್ಸು, ಎಲೆಕ್ಟ್ರಾನಿಕ್ಸು ಸೇಮ್ ಏನಿದೆ ಎಲ್ಲ ಸೇಮ್ ಇದೆ. ವಯೋಮಿತಿನೂ ನಾನು ಏನು ಹೇಳಿದೆ, ಜನರಲ್ ನಾಲೆಡ್ಜ್, ಜನರಲ್ ಕ್ಯಾಂಡಿಡೇಟ್ಸ್ಗಳಿಗೆ 40 ಇಯರ್ಸ್, 2A, 2B, 3A, 3B ಅವರಿಗೆ 43 ಇಯರ್ಸ್, SC STಸ್ಗಳಿಗೆ 45 ಇಯರ್ಸ್ ಇದೆ. ಎಕ್ಸ್ಟ್ರಾ ಏಜ್ ರಿಲ್ಯಾಕ್ಸೇಷನ್ ನಾನು ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಎವ್ರಿಥಿಂಗ್ ಸೇಮ್. ಇದಕ್ಕೂ ಅಪ್ಲಿಕೇಶನ್ ಹಾಕೋ ಡೇಟು, ಟೈಮು, ಫೀಸ್ ಕೊಟ್ಟು ಟೈಮು ಎಲ್ಲದೂ ಸೇಮ್ ಇದೆ. ಫೀಸ್ ಸ್ಟ್ರಕ್ಚರ್, ಫೀಸನ್ನು ಪೇ ಮಾಡೋದು ಸೇಮ್ ಇದೆ, ಬಟ್ ಎಕ್ಸಾಮ್ಸ್ ಮಾತ್ರ ಬೇರೆ ಇದೆ. ಎಕ್ಸಾಮ್ಸ್ ಡೇಟ್ಸ್ ಬಂದು 24 ಆಫ್ ಅಕ್ಟೋಬರ್ 2026 3 PM to 5 PM ಇದೆ. 25 ಆಫ್ 10 2026 10:30 to 12:30 ಫಸ್ಟ್ ಪೇಪರ್ ಇದೆ. ಎಲ್ಲ ರೂಲ್ಸು ಆಲ್ಮೋಸ್ಟ್ ಸೇಮ್. ಈವನ್ ಫಾರ್ ದ ಸಿಲೆಬಸ್ ಈಸ್ ಆಲ್ಸೋ ಸೇಮ್. ಸೊ ನೀವು ಚೆಕ್ ಮಾಡ್ಕೋಬಹುದು. ಸಿಲೆಬಸ್ ಕೂಡ 40% ಆಫ್ ಸಿಲೆಬಸ್ ಮ್ಯಾಥ್ಸು, ಇನ್ನು ಫಿಸಿಕ್ಸು, ಜಿಯೋಗ್ರಫಿ ಸೊ ಸೇಮ್ ಇದೆ. ಸೊ ಸಿಲೆಬಸ್ ಸೇಮ್ ಇದೆ, ಓನ್ಲಿ ಪೋಸ್ಟ್ಸ್ಗಳು ಕಾಲ್ ಫಾರ್ ಬೇರೆ ಇದೆ. ಓಕೆ, KK ಲ್ಯಾಂಡ್ ಸರ್ವೇಯರು, RPC ಲ್ಯಾಂಡ್ ಸರ್ವೇಯರ್ಗೆ ನಂಬರ್ ಆಫ್ ಪೋಸ್ಟ್ಗಳು ಬೇರೆ. ನೀವು ಡಿಪ್ಲೊಮಾ ಆಗಿದ್ರೆ, ಇಂಜಿನಿಯರಿಂಗ್ ಆಗಿದ್ರೆ ಎರಡೂ ಪೋಸ್ಟ್ಗಳಿಗೂ ಅಪ್ಲೈ ಮಾಡಿ.
ಆಮೇಲೆ 2 ಎಕ್ಸಾಮ್ಸ್ಗಳನ್ನ ಅಟೆಂಡ್ ಮಾಡಿ. ಸೊ ನೀವು ಡಿಪ್ಲೊಮಾ ಇಂಜಿನಿಯರಿಂಗ್ ಆಗಿದ್ರೆ 4 ಎಕ್ಸಾಮ್ಸ್ನ ತಗೋಬೋದು. ಡಿಪ್ಲೊಮಾ ಬೇಸ್ ಮೇಲೂ ಹಾಕ್ಬೋದು, ಇಂಜಿನಿಯರಿಂಗ್ ಮೇಲೂ ಹಾಕ್ಬೋದು, KK ಸರ್ವೇರ್ಗೂ ಹಾಕ್ಬೋದು, ಆಮೇಲೆ RPC ಸರ್ವೇರ್ ಮೇಲೂ ಹಾಕ್ಬೋದು. 4 ಎಕ್ಸಾಮಿನೇಷನ್ ಇನ್ ಒನ್ ಸಿಂಗಲ್ ಕೋಚಿಂಗ್. ಸೊ ಆ್ಯಕ್ಚುಲಿ ನಾನು ಕೂಡ ನಿಮಗೆ ಕ್ಲಾಸಸ್ನ FEW ಕಾನ್ಸೆಪ್ಟ್ಸ್ನ ಕ್ಲಾಸಸ್ನ ತಗೊಳ್ತಾ ಇದ್ದೀನಿ. ಓಕೆ, ಸೊ ಆ್ಯಕ್ಚುಲಿ I worked as a lecturer for both polytechnic as well as engineering. Also, I worked as a lecturer in software engineering, Robert Bosch. Currently, I am a mathematics DCT expert in TGI Academy. Mathematics classes provide ಮಾಡ್ತಾ ಇದ್ದೀನಿ. ಕಳೆದ 17 ವರ್ಷಗಳಲ್ಲಿ 66 ಬ್ಯಾಚ್ಗಳಿಗೆ ನಾವು ಕೋಚಿಂಗ್ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಆಲ್ಸೋ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಕೂಡ ಕೋಚಿಂಗ್ ಕೊಡ್ತೀನಿ. DCT expert as well as manager of TGI Academy. ಹೋಪ್ಫುಲಿ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿದೆ. ಈ ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪ್, ಫ್ಯಾಮಿಲಿ ಗ್ರೂಪ್, ಕಾಲೇಜ್ ಗ್ರೂಪ್ ಎಲ್ಲ ಕಡೆ ಶೇರ್ ಮಾಡಿ. ಅಟ್ಲೀಸ್ಟ್ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರುಗಳು ಕೋಚಿಂಗ್ನ ತಗೊಳ್ತಾರೆ. ಕೋಚಿಂಗ್ ತಗೊಳ್ಳದೇ ಇದ್ರು ಅಟ್ಲೀಸ್ಟ್ ನಮ್ಮ ಕೋಚಿಂಗಲ್ಲಿ ಈ ಥರ ಇದೆ ಅನ್ನೋದು ಎಲ್ಲರಿಗೂ ಅರ್ಥ ಆಗುತ್ತೆ. ಜೊತೆಗೇನು ಅಂತಂದರೆ ಎಲ್ಲರೂ ಗೌರ್ಮೆಂಟ್ ಜಾಬ್ಸ್ಗಳಿಗೆ ಅಪಿಯರ್ ಆಗೋಕ್ಕಾದ್ರೂ ಟ್ರೈ ಮಾಡ್ತಾರೆ. ಸೊ ಇರೋ ಗೋಲ್ಡನ್ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಇದು AI ಯುಗ, ನಿಮಗೆ ಗೌರ್ಮೆಂಟ್ ಜಾಬ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ನಮ್ಮ ವಾಟ್ಸಪ್ ಚಾನಲ್ ಇರ್ಬೋದು, ಇನ್ಸ್ಟಾ ಇರ್ಬೋದು, ಯೂಟ್ಯೂಬನ್ನು ನಮ್ಮ TGI ಅಕಾಡೆಮಿ ಆ್ಯಪ್ ಡೌನ್ಲೋಡ್ ಮಾಡಿ, ಎಲ್ಲ ಸೋಷಿಯಲ್ ಮೀಡಿಯಾ ಫಾಲೋ ಮಾಡಿ, ನಮ್ಮ ನಂಬರ್ಸ್ಗಳಿಗೆ ಕಾಲ್ ಮಾಡಿ ಅಡ್ಮಿಷನ್ಸ್ನ ತಗೊಳ್ಳಿ. ಇನ್ನು ಇದರದ್ದು ಡೀಟೇಲ್ಡ್ ಇನ್ಫಾರ್ಮೇಷನ್ ವಿಡಿಯೋನ ನಾನು ವೆರಿ ಸೂನ್ ನಿಮಗೆ ಪ್ರೊವೈಡ್ ಮಾಡಿಕೊಡ್ತಾ ಇದ್ದೀನಿ. ಸೊ 26th of July 2026 at 11 AM ಸಂಡೇ ನಿಮಗೆ ಡೆಮೋ ಇದೆ. 27th of July 2026 ಮಂಡೇಯಿಂದ ಕೋಚಿಂಗ್ ಶುರು ಆಗ್ತಾ ಇದೆ. 2.5 ತಿಂಗಳು ಕೋಚಿಂಗ್ ನಾವು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸ್ಟೂಡೆಂಟ್ಸ್. ಇದು ರಿಯಲಿ ಹೆಲ್ಪ್ಫುಲ್ ಆಗುತ್ತೆ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಿಸ್ ಇಸ್ ರೂಪಶ್ರೀ ಫ್ರಮ್ TGI Academy.